ಓಂ ಶಾಂತಿ. ಈ ಒಂದು ಕ್ಲಾಸಲ್ಲಿ ನಾವು ಶ್ರೀಮತ ಮನ್ಮತದ ಬಗ್ಗೆ ಕರೆಕ್ಟಾಗಿ ತಿಳ್ಕೊಳ್ಳೋಣ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಶ್ರೀಮತ ಅಂದರೆ ಏನು, ಮನ್ಮತ ಅಂದರೆ ಏನು, ಇವೆಲ್ಲ ಅರ್ಥ ಆಗ್ತಾ ಇಲ್ಲ. ಭಾಳಷ್ಟಿಗೆ ಕೇಳ್ತಾ ಇದ್ದಾರೆ, ಈ ಶ್ರೀಮತ ಅಲ್ಲ ಅಂದ ತಕ್ಷಣ ಭಯ ಪಡೋದು, ಇದು ಶ್ರೀಮತ ಅಂದ ತಕ್ಷಣ ನಂಬಿ ಬಿಡೋದು, ಈ ರೀತಿ ಆಗ್ತಾ ಇದೆ. ಶ್ರೀಮತ ಅಂದಾಗ ಪರಮಾತ್ಮ ಹೇಳಿರೋ ವಾಕ್ಯಗಳು. ಪರಮಾತ್ಮ ತಿಳಿಸಿರೋದು ಶ್ರೀಮತ. ಮನ್ಮತ ಅಂದರೆ ಮನಸ್ಸು ಹೇಳಿರೋ ಮತ. ಪರಮತ ಅಂದರೆ ಪರರು ಹೇಳಿರುವ ಮತ. ಈ ಕ್ಲಾರಿಟಿ ಎಲ್ಲ ವಿದ್ಯಾರ್ಥಿಗಳಿಗಿರಬೇಕು. ಈಗ ವಿದ್ಯಾರ್ಥಿಗಳೆಲ್ಲರೂ ಇದು ಶ್ರೀಮತ ಅಲ್ಲ ಅನ್ನೋದನ್ನು ಭಾಳಷ್ಟು ಕೇಳ್ತಾ ಇದ್ದಾರೆ. ಈಗಾಗಲೇ ಶ್ರೀಮತ ಅನ್ನೋ ಒಂದು ವರ್ಡನ್ನು ಯೂಸ್ ಮಾಡಿ ಅದೊಂದೇ ಶಬ್ದದಿಂದ ವಿದ್ಯಾರ್ಥಿಗಳನ್ನೆಲ್ಲ ಭಯಪಡಿಸಲಾಗ್ತಾ ಇದೆ. ಏನು ನಡೀತಾ ಇದ್ದರೂ ಕೂಡ ಇದು ಶ್ರೀಮತ ಅಲ್ಲ ಅಂದುಬಿಡೋದು, ಈ ಶ್ರೀಮತ ಅಲ್ಲ ಇದು ಮನ್ಮತ ಅಂದುಬಿಡೋದು, ಈ ರೀತಿ ಮಾಡ್ತಾ ಇದ್ದಾರೆ. ಆದರೆ ಪರಮಾತ್ಮನ ಪ್ರಕಾರ ನಾವು ಎಲ್ಲೆಲ್ಲಿ ನಡೀತಾ ಇದ್ದೀವಿ, ಅಸಲು ಶ್ರೀಮತ ಅಂದರೆ ಪರಮಾತ್ಮನ ಉದ್ದೇಶದಲ್ಲಿ ಏನೇನು ಅಂಥೇಳಿ ನಾವು ತಿಳ್ಕೊಳ್ಳೇಬೇಕಾಗಲೇ ನಮಗೆ ನಮ್ಮ ಜೀವನದ ಎಲ್ಲ ಪರಿಸ್ಥಿತಿಗಳನ್ನು ನಮಗೆ ಬೇಕಾದಂಗೆ ಅಂದರೆ ಪರಮಾತ್ಮ ಹೇಳಿರೋ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ಅಂದರೆ ಉಚ್ಚ ಸ್ಥಿತಿಯಲ್ಲಿ ಶ್ರೇಷ್ಠವಾಗಿ ರಚಿಸ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಬಹಳಷ್ಟು ಪರಿಸ್ಥಿತಿಗಳು ಬಂದಾಗ ವಿದ್ಯಾರ್ಥಿಗಳು ಕರೆಕ್ಟಾಗಿ ಆ ಪರಿಸ್ಥಿತಿಯಿಂದ ಯಾವ ರೀತಿ ನಾವು ಓವರ್ಕಮ್ ಆಗಬೇಕು ಅಂಥೇಳಿ ಗೊತ್ತಾಗದೇ ಇರೋಕ್ಕೆ ರೀಸನ್ ಏನು ಅಂದರೆ ನಾವು ಪುಸ್ತಕಗಳನ್ನು ತೆಗೆದು ಓದದೇ ಇರೋದು. ನಿರಕ್ಷರತೆ ಅಂದರೆ ಈ ಅನಕ್ಷರತೆ ಅನ್ನೋದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಕೊಡ್ತದೆ ಅಂದರೆ ಪ್ರತಿಯೊಂದು ಸಮಸ್ಯೆಗೆ ಅನಕ್ಷರತೆ ಅನ್ನೋದೇ ನಮಗೆ ಫಸ್ಟ್ ರೀಸನ್ ಆಗ್ತದೆ. ಈ ಅನಕ್ಷರತೆ ಅನ್ನೋದನ್ನು ಕಂಪ್ಲೀಟಾಗಿ ತೆಗಿಬೇಕು ಅಂದರೆ ಫಸ್ಟ್ ಪೂರ್ವಜರಾದ ನಾವು ಅಂದರೆ ಈ ವಂಶ ಅಂದರೆ ಕಂಪ್ಲೀಟ್ ಪ್ರಪಂಚಕ್ಕೆ ಪೂರ್ವಜರಾದ ನಾವು, ಸೃಷ್ಟಿಯ ಆಧಾರ ಮೂರ್ತಿಗಳು, ಉದ್ಧಾರ ಮೂರ್ತಿಗಳು, ನಾವು ಓದೋದನ್ನು ಸ್ಟಾರ್ಟ್ ಮಾಡಬೇಕು ಪುಸ್ತಕಗಳನ್ನು ತೆಗೆದು. ಓದಾದ ಮೇಲೆ ನಮ್ಮ ಪರಿಸ್ಥಿತಿಗಳನ್ನು ನಾವು ಸರಿಪಡಿಸ್ಕೋಬೇಕು ಅಂದರೆ ಜ್ಞಾನ ಪ್ರಕಾಶ ಇಂಪಾರ್ಟೆಂಟು. ಆ ಪ್ರಕಾಶ ಅನ್ನೋದು ನಮ್ಮ ಜೀವನದಲ್ಲಿ ಬಂದಾಗ ಅದನ್ನು ಯಾವ ರೀತಿ ಸರಿ ಮಾಡಬೇಕು ಅಂಥೇಳಿ ಗೊತ್ತಾಗ್ತದೆ. ಇದಾಗಬೇಕು ಅಂದರೆ ಆಜ್ಞಾಕಾರಿ ಸಂಸ್ಕಾರ ಅನ್ನೋದು ಇರಲೇಬೇಕು. ಇನ್ನು ಪರಮಾತ್ಮ ಏನು ಹೇಳಿದರೆ ಅದೇ ಅಷ್ಟೇ, ಅದಕ್ಕೆ ಮತ್ತೆ ಮತ್ತೊಂದು ಮಗದೊಂದು ಅಂಥೇಳಿ ಬೇರೆ ಯೋಚನೆ ಕೂಡ ಬರಬಾರ್ದು. ಅಷ್ಟು ಆಜ್ಞಾಕಾರಿ ಸಂಸ್ಕಾರವನ್ನು ಇಲ್ಲಿ ರೆಕಾರ್ಡ್ ಮಾಡಬೇಕಾಗ್ತದೆ ನಾವು. ಪರಮಾತ್ಮ ಒಂದು ಕಡೆ ಹೇಳ್ತಾನೆ ಇದ್ದಾರೆ ನಮಗೆ ನಾವೇನೇನು ಮಾಡಬೇಕು ಅಂಥೇಳಿ. ಆದರೂ ಕೂಡ ನಾವು ಬೇರೆ ಏನೇನೋ ಮಾಡ್ತಾ ಏನಾಗ್ತಾ ಇದೆ ಅಂತಂದರೆ ನಮ್ಮ ಹತ್ರ ಬೇರೆ ಸಂಸ್ಕಾರಗಳು ರೆಕಾರ್ಡ್ ಆಗ್ತಾ ಇದೆ. ವಿದ್ಯಾರ್ಥಿಗಳಲ್ಲಿ ಕ್ಲಿಯರಾಗಿ ತಿಳ್ಕೊಬೇಕಾಗಿರೋ ವಿಷಯ ಏನು ಅಂದರೆ ಕಂಪ್ಲೀಟಾಗಿ ಕಲ್ಪಪೂರ್ತಿ ನಾವೆಲ್ಲೂ ರೆಕಾರ್ಡಿಂಗ್ ನಡೆಸಿಲ್ಲ. ದ್ವಾಪರದಿಂದ ಕಲಿಯುಗದ ಎಂಡಿಂಗ್ವರೆಗೂ ಎಲ್ಲೂ ನಾವು ಸೆಟಲ್ಮೆಂಟ್ ಮಾಡಿಲ್ಲ, ನಮ್ಮ ಕರ್ಮಗಳ ಸೆಟಲ್ಮೆಂಟು. ಎಲ್ಲಿ ಮಾಡ್ತಾ ಇದ್ದೀವಿ ರೆಕಾರ್ಡಿಂಗು ಮತ್ತು ಸೆಟಲ್ಮೆಂಟ್ ಅಂದರೆ ಈ ಸಂಗಮ ಯುಗದಲ್ಲಿನೇ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿನೇ ನಾವು ಕಲ್ಪಕ್ಕಾಗಿ ಶ್ರೇಷ್ಠ ಜೀವನದ ರಚಿಸ್ಕೊಳ್ತಾ ಇರೋದು ಇಲ್ಲೇ, ಆಲ್ರೆಡಿ ಮಾಡಿರೋದನ್ನು ಕ್ಲಿಯರ್ ಮಾಡ್ಕೊಳ್ತಾ ಇರೋದು ಇಲ್ಲೇ. ಅದಕ್ಕಾಗಿಯೇ ಒಂದೊಂದು ಸೆಕೆಂಡನ್ನು ಅಲ್ಲಿ ಎಷ್ಟೋ ಜನ್ಮಗಳಿಗೆ, ಎಷ್ಟೋ ವರ್ಷಗಳಿಗೆ ಪರಮಾತ್ಮ ಲೆಕ್ಕ ಹಾಕ್ತಾ ಇರ್ತಾರೆ. ಅದಕ್ಕಾಗಿಯೇ ಈ ಸಂಗಮ ಯುಗದಲ್ಲಿನೇ ಪರಮಾತ್ಮನೊಂದಿಗೆ ಮಾತನಾಡುವ ಅಭ್ಯಾಸ ನಾವಿಲ್ಲೇ ಮಾಡ್ಕೊಳ್ಬೇಕು. ಪರಮಾತ್ಮನೊಂದಿಗೆ ಯಾವ ರೀತಿ ನಾವು ಮಾತನಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ಅವರಿಗೆ ನಾವು ಮಾತನಾಡ್ತಾ ಇರೋ ಈ ಭಾಷೆ ಕನ್ನಡ, ತೆಲುಗು, ಇಂಗ್ಲೀಷ್ ಅಥವಾ ಹಿಂದಿ ಇವು ಯಾವ್ಯಾವುದರ ಭಾಷೆಗಳಿವೆಯೋ ಇವೆಲ್ಲವೂ, ಅದು ಯಾವುದೇ ಭಾಷೆ, ಮಲಯಾಳಂ, ಇವೆಲ್ಲವೂ ಪರಮಾತ್ಮನಿಗೆ ಅರ್ಥ ಆಗ್ತದೆ, ಅರ್ಥ ಆಗಲ್ಲ ಈ ರೀತಿಯಾಗಿ ಅಲ್ಲ. ಆದರೆ ಪರಮಾತ್ಮನಿಗೆ ಅರ್ಥ ಆಗೋ ಭಾಷೆ ಯಾವುದು? ಸಂಕಲ್ಪಗಳ ಭಾಷೆ. ಆ ಸಂಕಲ್ಪಗಳ ಭಾಷೆಯಿಂದನೇ ನಾವು ಪರಮಾತ್ಮನೊಂದಿಗೆ ಮಾತನಾಡ್ತೀವಿ. ಆತ್ಮ ಅನ್ನೋ ಸ್ಥಿತಿಯಲ್ಲಿ ಸ್ಥಿತರಾದಾಗ ನಮ್ಮ ಆಲೋಚನಾ ಸ್ಥಾಯಿ ಪರಮಾತ್ಮನ ಆಲೋಚನಾ ಸ್ಥಾಯಿ ಅಂದರೆ ಕಂಪ್ಲೀಟ್ ನಿರಾಕಾರ ಸ್ಥಿತಿಯಲ್ಲಿ ಪರಮಾತ್ಮನೊಂದಿಗೆ ಕನೆಕ್ಟ್ ಆದಾಗ ಪರಮಾತ್ಮನ ಶಕ್ತಿ ಆತ್ಮನಲ್ಲಿ
ಬಂದಾದಮೇಲೆ ಆತ್ಮನೇ ನಾವು ಯಾವ ಕರ್ಮಗಳನ್ನ ಆಚರಿಸ್ಬೇಕು, ಯಾವ ಕರ್ಮಗಳನ್ನ ಆಚರಿಸಬಾರ್ದು ಅನ್ನೋ ಒಂದು ಇಂಡಿಕೇಷನನ್ನು ಹಾಕ್ತಾ ಹೋಗ್ತದೆ. ಸೊ ಇಷ್ಟೊಂದು ಮುರಳಿಯನ್ನು ತೆಗೆದು ಓದಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡೋದು ಏನು ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಆದರೆ ಇಲ್ಲಿ ಪರಮಾತ್ಮ ನಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದಾರೆ, ಆತ್ಮ ಪರಮಾತ್ಮನನ್ನು ಕನೆಕ್ಟ್ ಆಗಬೇಕು. ಸೊ ಯೋಗ ಬಲ ಅನ್ನೋದು ಹೆಂಗೆ ಇದೆ ಅಂತೇಳಿ ನಿಮಗೆ ತಿಳಿತದೆ ಅಂದರೆ, ಯಾವಾಗಾದರೂ ನಿಮ್ಮ ಹತ್ರ ಪ್ರಶ್ನೆ ಬಂದಾಗ ಅದರ ಉತ್ತರ ಆತ್ಮ ಜ್ಞಾನ ಸ್ವರೂಪ ಆದ ಕಾರಣಕ್ಕಾಗಿ ಸೊ ಪರಮಾತ್ಮ ಅವರ ಜೊತೆ ಕನೆಕ್ಟ್ ಆದ ತಕ್ಷಣವೇ ನಮಗೆ ಆ ಉತ್ತರ ಅನ್ನೋದು ಬರ್ತದೆ ಅಂತೇಳಿ ತಿಳಿಸ್ಕೊಡ್ತಾರೆ. ಸೊ ಅದೇ ವಿಷಯವನ್ನು ನಮಗೆ ಪರಮಾತ್ಮ ಇಲ್ಲಿ 23/1/1970 ರಿವೈಸ್ ಕೋರ್ಸ್ ಅಥವಾ ಅವ್ಯಕ್ತ ಮುರಳಿ ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ತಮ್ಮ ಬುದ್ಧಿಯ ಮಾರ್ಗವನ್ನು ಸ್ಪಷ್ಟವಾಗಿಟ್ಟುಕೊಂಡರೆ ಎಲ್ಲವೂ ಸ್ಪಷ್ಟವಾಗುವುದು. ತಮ್ಮ ಬುದ್ಧಿಯ ಮಾರ್ಗವನ್ನು ಸ್ಪಷ್ಟವಾಗಿಡಬೇಕು ಅಂತ ಇದ್ದಾರೆ. ಗಮನವಿಟ್ಟು ನಾವು ಓದಿದಾಗ ನಮಗೆಲ್ಲನೂ ಕರೆಕ್ಟಾಗಿ ಅರ್ಥ ಆಗ್ತದೆ. ತಮ್ಮ ಚಿತ್ರ ಪ್ರದರ್ಶನಿಯಲ್ಲಿರುವಂತೆ ಸ್ವಿಚ್ ಹಾಕುವುದರಿಂದ ಉತ್ತರ ಸಿಗುತ್ತದೆ. ಅದೇ ರೀತಿ ಪುರುಷಾರ್ಥದ ಮಾರ್ಗ ಸ್ಪಷ್ಟವಾಗಿರುವುದರಿಂದ ಸಂಕಲ್ಪದ ಸ್ವಿಚ್ ಒತ್ತುವುದು ಮತ್ತು ಮಾಡುವುದು. ಈ ರೀತಿ ಅನುಭವ ಮಾಡುತ್ತಾ ಹೋಗುವಿರಿ. ಕೇವಲ ವ್ಯರ್ಥ ಸಂಕಲ್ಪಗಳ ನಿಯಂತ್ರಣಾ ಶಕ್ತಿ ಬೇಕು. ವ್ಯರ್ಥ ಸಂಕಲ್ಪ ನಡೆಯುವುದರಿಂದ ಮೂಲ ಬಾಬ್ದಾದರವರಿಂದ ಸಿಗುವ ಪ್ರೇರಣೆ ಅಥವಾ ಶುದ್ಧ ಪ್ರತ್ಯುತ್ತರದಲ್ಲಿ ಮಿಶ್ರಣವಾಗುತ್ತದೆ, ಏಕೆಂದರೆ ವ್ಯರ್ಥ ಸಂಕಲ್ಪ ಹೆಚ್ಚಿರುತ್ತದೆ. ಸೊ ಇಲ್ಲಿ ಪರಮಾತ್ಮ ನಮಗೆ ಕ್ಲಿಯರಾಗಿ ತಿಳಿಸ್ತಾ ಇದ್ದಾರೆ, ನಾವು ನಮ್ಮ ಸಂಕಲ್ಪ ಅನ್ನೋ ಸ್ವಿಚ್ ಆನ್ ಮಾಡಿದ ತಕ್ಷಣವೇ ನಮಗೆ ಉತ್ತರ ಸಿಗ್ತಾ ಹೋಗಬೇಕು ಅಂತ ಇದ್ದಾರೆ. ಯಾವ ರೀತಿ ನಾವು ಪ್ರದರ್ಶನಿಗಳಲ್ಲಿ ಹೋದಾಗ ನಮಗೆ ಯಾವುದೋ ಒಂದು ಬಟನ್ ಒತ್ತಿದಾಗ ಓಂ ಶಾಂತಿ ಅನ್ನೋದಾಗಿರ್ಬೋದು, ಅಥವಾ ಅಲ್ಲಿರೋ ಯಾವುದಾದ್ರೂ ಒಂದು ವಾಯ್ಸ್ ಮೈ ಆತ್ಮ ಹೂ ಈ ರೀತಿ ಏನೋ ಒಂದು ವಾಯ್ಸು ಬರ್ತಾ ಇರ್ತದೆ. ಆ ರೀತಿ ನಮ್ಮ ಸಂಕಲ್ಪ ನಾವು ಮಾಡಿದ ತಕ್ಷಣ ನಮಗೆ ಉತ್ತರ ಅನ್ನೋದು ಸಿಗಬೇಕು ಅಂತ ಇದ್ದಾರೆ. ಸೊ ಇಲ್ಲ ಅಂದಾಗ ನಮ್ಮ ಹತ್ರ ವ್ಯರ್ಥ ಸಂಕಲ್ಪಗಳು ಇದೆ ಅಂಥೇಳಿ ಅರ್ಥ ಆಗ್ತದೆ. ಪರಮಾತ್ಮನಿಗೆ ನಾವು ಪ್ರಶ್ನೆಯನ್ನು ಕೇಳೋದು, ಪರಮಾತ್ಮ ನಮಗೆ ಉತ್ತರ ಕೊಡದೇ ಇರೋದು ಅನ್ನೋವಂಥದ್ದು ಇರೋದೇ ಇಲ್ಲ. ನಾವು ಪರಮಾತ್ಮನೊಂದಿಗೆ ಪ್ರಶ್ನೆಯನ್ನು ಕೇಳಾದ ಮೇಲೆ ಪರಮಾತ್ಮ ನಮಗೆ 100% ಉತ್ತರವನ್ನು ಕೊಟ್ಟೇ ಕೊಡ್ತಾರಾದರೆ ಅದನ್ನು ಕ್ಯಾಚ್ ಮಾಡಲಿಕ್ಕೆ ನಮ್ಮ ಹತ್ರ ವ್ಯರ್ಥ ಸಂಕಲ್ಪಗಳು ಅದರ ನಿಯಂತ್ರಣಾ ಶಕ್ತಿ ಅಂದರೆ ಕಂಟ್ರೋಲಿಂಗ್ ಪವರ್ ಬೇಕು. ಇಲ್ಲ ಅಂದರೆ ಏನಾಗ್ತದೆ, ಶುದ್ಧ ಪ್ರತ್ಯುತ್ತರದಲ್ಲಿ ಮಿಶ್ರಣ ಆಗಿಬಿಡ್ತದೆ ಅಂತ ಇದ್ದಾರೆ. ಸೊ ಸಂಕಲ್ಪ ಅಂದ ತಕ್ಷಣ ನಾವು ಮಾಡಬೇಕಾಗಿರೋದೇನು, ಯಾವುದಾದ್ರೂ ಸ್ವಧರ್ಮವನ್ನು ತೊಗೊಂಡು ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಶಾಂತಿ ಅಂದ್ಕೊಂಡಾಗ ಸಂಕಲ್ಪಗಳ ತೀವ್ರತೆ ಅನ್ನೋದು ಕಡಿಮೆ ಆದ್ರೇ ಅದನ್ನೇ ಶಾಂತಿ ಅಂತ ಇದ್ದಾರೆ ಬಾಬಾ. ಸೊ ಈಗೇನು ಮಾಡ್ಬೋದು, ನಾನಾತ್ಮ ಶಾಂತ ಸ್ವರೂಪ ಶಿವಪರಮಾತ್ಮ ನನ್ನ ತಂದೆ ಅನ್ನೋ ಸಂಕಲ್ಪವನ್ನು ನಾವು ಮಾಡಿದಾಗ ಸಂಕಲ್ಪಗಳ ತೀವ್ರತೆ ಕಡಿಮೆ ಆದಾಗ ಆಟೋಮ್ಯಾಟಿಕ್ಕಾಗಿ ವ್ಯರ್ಥ ಕಡಿಮೆ. ಸೊ ವ್ಯರ್ಥ ಕಡಿಮೆ ಆದ ತಕ್ಷಣ ನಾವು ಪರಮಾತ್ಮನಿಗೆ ಕೇಳಿರೋ ಪ್ರಶ್ನೆಗೆ ಉತ್ತರ ಅನ್ನೋದು ಕರೆಕ್ಟಾಗಿ ಕ್ಯಾಚ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದಕ್ಕಾಗಿ ಪರಮಾತ್ಮ ನಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರಾ ಇಲ್ಲನಾ ಅಂದರೆ ಕೊಡ್ತಾ ಇದ್ದಾರೆ. ಪರಮಾತ್ಮ ನಮಗೆ ಪ್ರತಿಯೊಂದು ತಿಳಿಸ್ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಹತ್ರ ಇರೋ ವ್ಯರ್ಥ ಸಂಕಲ್ಪಗಳಿಂದ ಅದು ಮಿಶ್ರಣ ಆಗಿಬಿಡ್ತಾ ಇದೆ ಅಂತ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ಪರಮಾತ್ಮ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಒಂದು ವೇಳೆ ವ್ಯರ್ಥ ಸಂಕಲ್ಪಗಳನ್ನು ನಿಯಂತ್ರಿಸುವ ಶಕ್ತಿ ಇದ್ದರೆ ಅದರಲ್ಲಿ ಕೇವಲ ತಂದೆಯ ಪ್ರೇರಣೆಯು ಕಂಡುಬರುತ್ತದೆ. ಅದೇ ರೀತಿ ಪಾರದರ್ಶಕವಾಗಿದ್ದರೆ ಅದರಲ್ಲಿ ಪ್ರತಿಯೊಂದು ಮಾತು ಮಿಶ್ರಿತವಾಗಿರದೆ ಸ್ಪಷ್ಟ ಮತ್ತು ಯಥಾರ್ಥವಾಗಿರುತ್ತದೆ. ಸೊ ಫಸ್ಟ್ ನಮ್ಮ ಹತ್ರ ವ್ಯರ್ಥ ಸಂಕಲ್ಪಗಳೇ ಇರಲಿಲ್ಲ ಅಂತ ಇಟ್ಕೊಳ್ಳೋಣ. ಸೊ ಅವಾಗ ಏನಾಗ್ತದೆ, ತಂದೆಯ ಪ್ರೇರಣೆ ಕರೆಕ್ಟಾಗಿ ನಮಗೆ ತಿಳಿತದೆ. ತಿಳಿದಾದ್ಮೇಲೆ ಅದನ್ನು ನಾವು ಪ್ರಾಕ್ಟಿಕಲ್ ಲೈಫಲ್ಲಿ ತರಬೇಕಾದಾಗ ನಾವು ಟ್ರಾನ್ಸ್ಪರೆನ್ಸಿ ಅಂದರೆ ಪಾರದರ್ಶಕವಾಗಿರಬೇಕು. ಸೊ ನಮ್ಮದು ಯಾವುದೇ ಮಿಕ್ಸ್ ಆಗಲಿಲ್ಲ ಅಂದರೆ ಏನಾಗ್ತದೆ ಅಂದರೆ ಸ್ಪಷ್ಟ ಮತ್ತು ಯಥಾರ್ಥವಾಗಿ ನಮಗೆ ಅರ್ಥ ಆಗ್ತದೆ. ಸೊ ಯಾರಲ್ಲಿ ವ್ಯರ್ಥ ಸಂಕಲ್ಪಗಳು ನಡೆಯುವುದಿಲ್ಲವೋ ಅವರು ತಮ್ಮ ಅವ್ಯಕ್ತ ಸ್ಥಿತಿಯನ್ನು ಹೆಚ್ಚಿಸಿಕೊಳ್ಳುವರು. ಶುದ್ಧ ಸಂಕಲ್ಪಗಳಿರಬೇಕು, ಆದರೆ ಅವುಗಳನ್ನು ನಿಯಂತ್ರಣ ಮಾಡುವ ಶಕ್ತಿಯೂ ಇರಬೇಕು. ವ್ಯರ್ಥ ಸಂಕಲ್ಪಗಳ ಚಂಡಮಾರುತವಿನ್ನೂ ಅನೇಕರಲ್ಲಿ ಬಹಳ ಇದೆ ಅಂತ ಇದ್ದಾರೆ. ಸೊ ಇಲ್ಲಿ ವ್ಯರ್ಥ ಸಂಕಲ್ಪಗಳು ನಡೀದೇ ಇದ್ದಾಗ, ಈಗ ವ್ಯರ್ಥ ಅಂದಾಗ ಬಹಳಷ್ಟು ಮುರಳಿಯಲ್ಲಿ ಆಲ್ರೆಡಿ ತಿಳಿಸ್ಕೊಡ್ಲಾಗಿದೆ. ಆದರೆ ಈಗ ಮತ್ತೆ ಹೇಳಲಾಗ್ತಾ ಇದೆ, ಕಳೆದು ಹೋದ ಕಾಲ ಅಂದರೆ ಭೂತಕಾಲದ ಬಗ್ಗೆ, ಭವಿಷ್ಯದ ಬಗ್ಗೆ ಮತ್ತು ಪರಚಿಂತನೆ ಅಂದರೆ ಬೇರೆಯವರ ಬಗ್ಗೆ ಯೋಚನೆ ಮಾಡೋದು, ಪ್ಲಸ್ ದೇಹ ಸಂಬಂಧಿಕರು, ವಸ್ತು ವೈಭೋಗಗಳ ಬಗ್ಗೆ ಯೋಚನೆ ಮಾಡೋದನ್ನೇ ಪರಮಾತ್ಮ ನಮಗೆ
ವ್ಯರ್ಥ ಸಂಕಲ್ಪಗಳು ಅಂತೇಳಿ ತಿಳಿಸ್ಕೊಡ್ತಾ ಇರ್ತಾರೆ. ಸೊ ಇವೆಲ್ಲವುಗಳು ಇರದೇ ಇದ್ದಾಗ ನಮಗೆ ಕರೆಕ್ಟಾಗಿ ಅರ್ಥ ಆಗ್ತದೆ. ಅಂದರೆ ಪರಮಾತ್ಮನ ರೆಸ್ಪಾನ್ಸ್, ಅವರ ಪ್ರತ್ಯುತ್ತರ ನಮಗೆ ಅರ್ಥ ಆಗ್ತದೆ. ಅದಕ್ಕಾಗಿಯೇ ಮತ್ತೆ ನೆಕ್ಸ್ಟ್ 26ನೇ ತಾರೀಕು 1ನೇ ತಿಂಗಳು 1990. ಸೊ ಈ ಮುರಳಿಯಲ್ಲಿ ಮತ್ತೇನು ಹೇಳ್ತಾ ಇದ್ದಾರೆ, ಎಂತಹ ಸಮಯನೋ ಅಂತಹ ವಿಧಿ ಪದ್ಧತಿ ನಿಮಗೆ ಟಚ್ ಆಗ್ತಾ ಇರ್ತದೆ. ಅಂದರೆ ಆ ಸಮಯದಲ್ಲಿ ನಾನೇನು ಮಾಡಬೇಕು ಅನ್ನೋ ವಿಷಯ ಕೂಡ ನಿಮಗೆ ಟಚ್ ಆಗ್ತಾ ಇರ್ತದೆ ಅಂತ ಇದ್ದಾರೆ. ಸೊ ಇಲ್ಲಿ ನೋಡೋಣ. ಹಾಗಾದರೆ ಸಾಹಸದ ಹೆಜ್ಜೆ ಇಡಿ, ಅಂದರೆ ಧೈರ್ಯದ ಹೆಜ್ಜೆ ಇಡಿ, ಮಾಡಬಲ್ಲಿರಿ. ಕೇವಲ ಲೋಕಮರ್ಯಾದೆಯ ತ್ಯಾಗ ಮತ್ತು ಸಾಹಸದ ಧಾರಣೆ ಬೇಕು. ಪರಸ್ಪರರ ಸಹಯೋಗವು ದೊಡ್ಡ ಲಿಫ್ಟ್ ಆಗಿದೆ. ಪರಿಸ್ಥಿತಿಗಳು ಬರುವವು, ಆದರೆ ತಮ್ಮ ಸ್ಥಿತಿ ಶಕ್ತಿಶಾಲಿಯಾಗಿರಬೇಕು. ನಂತರ ಹೇಗೆ ಸಮಯವೋ ಹಾಗೆ ವಿಧಿಯೂ ತಿಳಿಯುವುದು, ಅಂದರೆ ಟಚ್ ಆಗುವುದು. ಸಮಯಾನುಸಾರವಾಗಿ ಯುಕ್ತಿ ಗೊತ್ತಾಗದಿದ್ದರೆ ಆಗ ಯೋಗ ಬಲವಿಲ್ಲವೆಂದು ತಿಳಿಯಬೇಕು. ಯೋಗಯುಕ್ತರಾಗಿದ್ದರೆ ಸಹಯೋಗ ಅವಶ್ಯವಾಗಿ ಸಿಗುವುದು ಅಂತಿದ್ದಾರೆ. ಇಲ್ಲಿ ನಮಗೆ ಪರಮಾತ್ಮ ಧೈರ್ಯದ ಹೆಜ್ಜೆಯನ್ನಿಡ್ರಿ, ಮಾಡಬಲ್ಲಿರಿ, ಕೇವಲ ಲೋಕಮರ್ಯಾದಗಳ ತ್ಯಾಗ ಮಾಡಬೇಕು ಅಂತ ಇದ್ದಾರೆ. ಸೊ ಲೋಕಮರ್ಯಾದೆ ಏನು ಹೇಳ್ತದೆ, ಅದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು, ಯಾವುದನ್ನಾದರೂ ಮಾಡಿದ ತಕ್ಷಣ ಇದೇನಕ್ಕೆ ಅದೇನಕ್ಕೆ ಅಂಥೇಳಿ, ಅಂದರೆ ಅವರು ನನಗೆ ಮರ್ಯಾದೆ ಕೊಡಬೇಕು ಅನ್ನೋ ಒಂದು ಸ್ಥಿತಿಯಲ್ಲಿದ್ದಾಗ ನಾವು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಧೈರ್ಯದ ಹೆಜ್ಜೆಯನ್ನು ಇಡಬೇಕು ಅಂತ ಇದ್ದಾರೆ. ಸೊ ಇಲ್ಲಿ ಧೈರ್ಯದ ಹೆಜ್ಜೆ ಅಂದರೆ ಧೈರ್ಯಕ್ಕೆ ಪರಮಾತ್ಮ ನಮಗೆ ಕೊಟ್ಟಿರೋ, ಆಲ್ರೆಡಿ ಇದೇ ಚಾನಲಲ್ಲಿ ಪ್ರತ್ಯೇಕ ಶೀರ್ಷಿಕೆಗಳಲ್ಲಿದೆ, ಈಗ ಮತ್ತು ತಿಳಿಸ್ತಾ ಇದ್ದೀವಿ. ಧೈರ್ಯಕ್ಕಾಗಿ ಪರಮಾತ್ಮ ನಮಗೆ ಕೊಟ್ಟಿರೋ ಸಂಕಲ್ಪ ಏನು, ಸ್ಥಿತಿ ಏನು, ನಿರಾಕಾರ ಸ್ಥಿತಿ. ನಾನಾತ್ಮ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ ಶಿವಪರಮಾತ್ಮನಂತಂದೆ. ಸೊ ಈ ರೀತಿ ಧೈರ್ಯಕ್ಕಾಗಿ ನಾವು ಆ ಸಂಕಲ್ಪವನ್ನು ಮಾಡಿದಾಗ, ಸೊ ಅಂದರೆ ದೇಹ ಅನ್ನೋ ಸ್ಥಿತಿಯಿಂದ ಕಂಪ್ಲೀಟ್ ಆಕಾರವಿಲ್ಲದ ನಿರಾಕಾರ ತಂದೆಯ ಸಮಾನ ಸ್ಥಿತಿ. ಸೊ ಆ ಸ್ಥಿತಿಯಲ್ಲಿದ್ದಾಗ ನಮಗೆ ಧೈರ್ಯ ಅನ್ನೋದು ಬರ್ತದೆ ಅಂತಿದ್ದಾರೆ. ಸೊ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ. ಸೊ ಅದು ಎಲ್ಲಿ ಹೇಳಿದ್ದಾರೆ ಬಾಬಾ ಏನು ಅಂತೇಳಿ ಕಂಪ್ಲೀಟ್ ಆಗಿದೆ. ಆಸಕ್ತಿ ಇರೋ ವಿದ್ಯಾರ್ಥಿಗಳು ಆ ವಿಡಿಯೋನು ಸಹ ನೋಡ್ಬೋದು. ಸೊ ಒಂದು ವೇಳೆ ನಮಗೆ ಸಮಯಾನುಸಾರ ನಮಗೇನಾದರೂ ಯುಕ್ತಿ ಗೊತ್ತಾಗ್ತಾ ಇಲ್ಲ ಅಂದರೆ ಅದರ ಅರ್ಥ ಯೋಗ ಬಲ ಇಲ್ಲ. ಯೋಗ ಅಂದರೆ ಏನು, ಪರಮಾತ್ಮನೊಂದಿಗೆ ಆತ್ಮ ಕನೆಕ್ಟ್ ಆಗಿರೋದು, ಕರೆಕ್ಟಾಗಿ ಪರಮಾತ್ಮನ ವಿಷಯ ಅಂದರೆ ಅವ್ರು ಹೇಳ್ತಾ ಇರೋ ಪ್ರತ್ಯುತ್ತರವನ್ನು ಕ್ಯಾಚ್ ಮಾಡೋದು. ಸೊ ಅದು ಆಗ್ತಾ ಇಲ್ಲ ಅಂದರೆ ನಮಗೆ ಯೋಗ ಬಲ ಇಲ್ಲ ಅಂಥೇಳಿ ತಿಳಿರಿ ಅಂತ ಇದ್ದಾರೆ. ಸೊ ಅದಾದಮೇಲೆ ಸೊ ಏನಕ್ಕಿದೆಲ್ಲ ಆಗ್ತಾ ಇದೆ ಅಂಥೇಳಿ ನೆಕ್ಸ್ಟ್ ಪರಮಾತ್ಮ ಹೇಳಿರೋ ಮುರಳಿ ನೋಡೋಣ. ಸೊ ಇದು ರಿವೈಸ್ ಕೋರ್ಸ್ 29/08/1975, 29ನೇ ತಾರೀಕು 8ನೇ ತಿಂಗಳು 1975 ರಿವೈಸ್ ಕೋರ್ಸ್. ಸೊ ಇದನ್ನು ರಿವೈಸ್ ಕೋರ್ಸ್ ಅಂತೇಳಿ ಕೂಡ ಏನಕ್ಕೆ ಹೇಳಲಾಗ್ತಾ ಇದೆ ಅಂತೇಳಿ ನೆಕ್ಸ್ಟ್ ಇದೆ. ಸೊ ಅದನ್ನು ನೋಡೋಣ. ಪುನರಾವರ್ತನೆ ಆಗ್ತಾ ಇದೆ ಕೋರ್ಸು ಅಂತ ಇದ್ದಾರೆ. ಸೊ ಈಗ ಇಂತಹ ಸಮಯದಲ್ಲಿ ಇಂತಹ ಆತ್ಮರ ಸರ್ವ ಮನೋಕಾಮನೆಗಳನ್ನು ಪೂರ್ಣ ಮಾಡುವಂತಹ ಅಥವಾ ಮನ ಇಚ್ಛಿತ ಪ್ರತ್ಯಕ್ಷ ಫಲ ಕೊಡುವಂತಹ, ಅಂದರೆ ಮನೋಕಾಮನೆಗಳು ಕೊಡುವಂತಹ ಆತ್ಮರು ನಿಮಿತ್ತರಾಗರು. ಎಂತಹ ಸಮಯ ಅಂದರೆ ಪರಿಸ್ಥಿತಿಗಳು ಬಂದಾಗ, ಅವಶ್ಯಕತೆ ಇದ್ದಾಗ, ಏರುಪೇರಾದಾಗ ಏನಾಗಬೇಕು, ನಾವು ಎಲ್ಲರಿಗೂ ಮನೋಕಾಮನೆಗಳನ್ನು ಸಿದ್ಧಿಸುವಂಥವರಾಗಬೇಕು. ಯಾರು ಸ್ವಯಂ ಸಿದ್ಧಿ ಸ್ವರೂಪರಾಗಿದ್ದಾರೆಯೋ, ದಿನ ರಾತ್ರಿ ವಿಘ್ನಗಳನ್ನು ಅಳಿಸುವ ವಿಧಿಯಲ್ಲಿ ಇರದವರು, ಸ್ವಯಂ ಬಾಬ್ದಾದಾರವರ ಮೂಲಕ ಸಿಕ್ಕಿರುವ ಪ್ರತ್ಯಕ್ಷ ಫಲ, ಭವಿಷ್ಯ ಫಲವಲ್ಲ, ಪ್ರತ್ಯಕ್ಷ ಫಲ ಏನು ಸಿಗ್ತದೆ, ಅತೀಂದ್ರಿಯ ಸುಖ ಅಥವಾ ಸರ್ವಶಕ್ತಿಗಳ ವರದಾನ ಪ್ರಾಪ್ತಿಯಾಗಿರುವ ವರದಾನಿ ಮೂರ್ತಿ ಆತ್ಮರು ಆಗುತ್ತಾರೆ ಅಷ್ಟೇ. ಅಂದರೆ ಈಗ ಅಂಥ ಸಮಯದಲ್ಲಿ ಬಾಬಾ ಇದನ್ನು ಮಾಡಿರಿ ಅದನ್ನು ಮಾಡಿರಿ ಅಂಥೇಳಿ ಬಾಬಾನಿಗೆ ಹೇಳಿ ಬಿಟ್ಟುಬಿಡೋದಲ್ಲ. ಸೊ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಆರೋಗ್ಯ ಸರಿ ಇಲ್ದಾಗ ಏನು ಮಾಡಿದ್ರಿ ಅಂದರೆ ಪರಮಾತ್ಮ ನೋಡ್ಕೊತಾನೆ, ಅದಕ್ಕಾಗಿಯೇ ನಾನು ಆರಾಮಾಗಿದ್ದೀನಿ ಅಂತಾರೆ. ಸೊ ಫಸ್ಟ್ ಆಫ್ ಆಲ್ ಆಕ್ಸಿಡೆಂಟ್ ಆಗಿ ಬಾಡಿಯೆಲ್ಲ ನುಜ್ಜಾಗಿ ಪ್ರಾಬ್ಲಮ್ಸ್ ಬಂದು ಹೆಂಗೆ ಅಂದರೆ ಪೀಕ್ಸಾಗಿ ಹೋಗ್ಬಿಟ್ಟಿರುತ್ತೆ ಪರಿಸ್ಥಿತಿ. ಸೊ ಪರಮಾತ್ಮ ನೋಡಿದರೆ ನೀವು ಯೋಗದಿಂದ ಅಂದರೆ ನಿಮ್ಮ ಯೋಗಾಗ್ನಿಯಿಂದ ನಿಮ್ಮ ಕರ್ಮಗಳನ್ನು ತ್ರಿಶೂಲದಂತೆ ಇರೋದು ಮುಳ್ಳಿನಂಗೆ ಬರಬೇಕು ಅಂತ ಇದ್ದಾರೆ. ಎಕ್ಸಾಂಪಲ್ಗೆ ಎಷ್ಟೋ ಮುರಳಿಯಲ್ಲಿ ಕ್ಲಿಯರಾಗಿ ಡ್ರಾಮಾಜ್ಞಾನದಲ್ಲಿ ಕೂಡ ತಿಳಿಸಲಾಗಿದೆ. ಸೊ ಅಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾರೆ, ನೀವು ಒಂದು ವೇಳೆ ಕಂಪ್ಲೀಟಾಗಿ ಯೋಗಾಗ್ನಿಯಲ್ಲಿ ನಿಮ್ಮ ಪಾಪಗಳನ್ನು ಭಸ್ಮ ಮಾಡ್ಕೊಂಡಿದ್ದೇ ಆದರೆ ತ್ರಿಶೂಲದಂಗೆ ಇರೋದು ಮುಳ್ಳಿನಂಗೆ ಬರುತ್ತೆ. ಸೊ ಈ ಎಕ್ಸಾಂಪಲ್ ಆಗಿ ತಗೊಂಡಾಗ ಕರೋನಾ ಬಂತು. ಬಹಳಷ್ಟು ಜನ ಊಟ ಇಲ್ಲದೆ, ನೀರಿಲ್ಲದೆ, ಯಾರನ್ನೂ ಕಾಣದೆ, ಸಂಬಂಧ ಸಂಪರ್ಕಗಳಿಲ್ಲದೆ ಶರೀರವನ್ನು ಬಿಟ್ಟರು. ಅಂದರೆ ಭಯ ಭ್ರಾಂತಿಗಳಿಂದ ಆ ರೀತಿ ಬರೋ ಕರೋನಾ ಏನೋ ಒಂದಿಷ್ಟು ಕೆಮ್ಮು ನೆಗಡಿ ಆಗಿ ಹೋಗ್ಬಿಡುತ್ತೆ ಅಷ್ಟೇ. ಅಂದರೆ ತ್ರಿಶೂಲದಂತೆ ಇರೋ ಒಂದು ಫೋರ್ಸ್
ಮುಳ್ಳಿನಂಗೆ ಇರುತ್ತೆ. ಸೊ ಅದನ್ನೇ ಪರಮಾತ್ಮ ಇಲ್ಲಿ ತಿಳಿಸ್ತಿರ್ಬೇಕಾದಾಗ ನಾನು ಪರಮಾತ್ಮನಿಗೆ ಹೇಳಿಬಿಟ್ಟಿದ್ದೀನಿ, ಅದಕ್ಕಾಗಿಯೇ ನಾನು ಚೆನ್ನಾಗಿದ್ದೀನಿ ಅಂತೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಹೇಳೋದನ್ನು ಕೇಳಿಸ್ಕೊಂಡಿದ್ದೀನಿ. ಸೊ ನಿಜವಾಗ್ಲೂ ನಾರ್ಮಲಿ ಯಾರಾದರೂ ಕೇಳಿಸ್ಕೊಂಡ್ರೆ ನಿಜವಾಗ್ಲೂ ಪರಮಾತ್ಮ ಇದಾನ ಅನ್ನೋ ಡೌಟ್ ಬರೋವಂತೆ ಇವರ ಪ್ರವರ್ತನೆ, ಕರ್ಮಗಳು, ಇವರ ಪರಿಸ್ಥಿತಿಗಳು ಇರುತ್ತೆ. ಸೊ ಆ ರೀತಿ ಅಲ್ಲ. ಸೊ ಈಗ ಹೇಳ್ತಾ ಇದ್ದಾರೆ ನೋಡಿ ಕ್ಲಿಯರಾಗಿ, ನಾವು ಬೇರೆಯವರ ಮನೋಕಾಮನೆಗಳಂದರೆ ಅವ್ರ ಮನ ಇಚ್ಛಿತ ಪ್ರತ್ಯಕ್ಷ ಫಲ ಕೊಡುವಂಥ ಆತ್ಮರ ಅಂತೆ ನಾವು ನಿಮಿತ್ತರಾಗಬೇಕಾದ್ರೆ ಪರಮಾತ್ಮನಿಂದ ಇದು ಮಾಡಿ ಅದು ಮಾಡಿ ಅಂತೇಳಿ ಕೇಳಬಾರ್ದು. ಈ ರೀತಿ ಕೇಳಿ ನಾವು ಪರಮಾತ್ಮನನ್ನು ಯಾವ ಸ್ಥಾಯಿಗೆ ಇಳಿಸ್ತಾ ಇದ್ದೀವಿ ಅಂಥೇಳಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಸ್ವಯಂಗೆ ಬಾಬಾ ಇದನ್ನು ಮಾಡಿ ಇದನ್ನು ಕೊಡಿ ಎನ್ನುವಂಥವರು ಆಗುವುದಿಲ್ಲ. ರಾಯಲ್ ರೂಪದಿಂದ ಬೇಡುವ ಅಂಶವೂ ಇರುವುದಿಲ್ಲ. ಬಾಬಾ ಈ ಕೆಲಸ ನಿಮ್ಮದು, ತಾವೇ ಮಾಡುವಿರಿ. ಈ ರೀತಿ ಸ್ವಯಂ ಮಾಡುವವರಿಗೆ ಸ್ಮೃತಿ ಕೊಟ್ಟು ತಮ್ಮ ಸಮಾನ ಮಾನವ ಮಾಡುವುದಲ್ಲ, ಆದರೆ ಹೇಳುವುದಕ್ಕಿಂತ ಮಾಡುವವರನ್ನು ಮನುಷ್ಯ ಎಂದು ಕರೆಯುತ್ತಾರೆ. ಹೇಳದೇ ಮಾಡುವವರು ದೇವತೆ. ಆದರೆ ದೇವತೆಗಳಿಗೂ ಸಹ ರಚಯಿತನಾದ ತಂದೆಯನ್ನು ಏನು ಮಾಡುತ್ತಿದ್ದಾರೆ? ಸೊ ದೇವತೆಗಳಿಗೆ ರಚಯಿತನಾದ ಪರಮಾತ್ಮನನ್ನು ಸಾಧಾರಣ ಮನುಷ್ಯ ಅಂದರೆ ಬೋಗಿಟ್ರೆ ನಿಮ್ಮ ಕೆಲಸ ಆಗ್ತದೆ, ಅಂದರೆ ನೀವೊಂದಿಷ್ಟು ಊಟ ಕೊಟ್ಟರೆ ಕೆಲಸ ಮಾಡಿಕೊಡ್ತಾರೆ. ನೀವು ಭಂಡಾರಕ್ಕೆ ಇಷ್ಟ ಹಾಕಿದರೆ ಕೆಲಸ ಆಗ್ತದೆ, ಅಂದರೆ ಸೇವೆಗೆ ಇಷ್ಟು ಅಮೌಂಟ್ ನನಗೆ ಕೊಟ್ಟರೆ ಸೇವೆ ಆಗ್ತದೆ. ಈ ರೀತಿ ಏನಾದರೂ ನಿಮ್ಮ ಭಾವಜಾಲ ಇದ್ದರೆ ಫಸ್ಟ್ ಅದನ್ನು ತೆಗೆದುಹಾಕ್ಬಿಡಿ. ಯಾಕೆಂದರೆ ಇಲ್ಲಿ ಪರಮಾತ್ಮ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ನೀವೇ ಕೊಡುವಂಥವರಾಗಬೇಕು. ಏಕೆಂದರೆ ಹೇಳದೇ ಮಾಡುವವರೇ ದೇವತೆ ಅಂತ ಇದ್ದಾರೆ. ಸೊ ಇಲ್ಲಿ ಆ ರೀತಿಯಾದ ಭಾವಜಾಲವನ್ನು ಬಹಳಷ್ಟು ವಿದ್ಯಾರ್ಥಿಗಳನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಈಗ ಅದನ್ನು ತೆಗೆದುಹಾಕ್ಬಿಡಿ. ಇಲ್ಲಿ ಕ್ಲಿಯರಾಗಿ ಪರಮಾತ್ಮ ಹೇಳ್ತಾ ಇದ್ದಾರೆ, ಹೇಳದೆ ಮಾಡುವಂಥವರೇ ದೇವತೆ. ಆ ದೇವತೆಗಳಿಗೆ ರಚಯಿತನಾದ ಪರಮಾತ್ಮನನ್ನು ಯಾವ ರೀತಿ ಇಳಿಸ್ತಾ ಇದ್ದಾರೆ? ಇನ್ನು ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಸಾಧಾರಣ ಮಾನವರು ಕಂಪ್ಲೀಟಾಗಿ ಒಂದಿಷ್ಟು ಊಟ ಕೊಟ್ಟು ಒಂದಿಷ್ಟು ರೊಕ್ಕ ಕೊಟ್ಟರೆ ಅಂದರೆ ಕೂಲಿ ಕಾರ್ಮಿಕರಂತೆ ಇಳಿಸಿದಂತೆ ಆಗಿದೆ ಅವರ ಸ್ಥಿತಿಯನ್ನು, ಅವರ ಸ್ಥಾಯಿಯನ್ನು. ಅದಕ್ಕಾಗಿ ಫಸ್ಟ್ ಆ ರೀತಿಯ ಭಾವಜಾಲವನ್ನು ನಾವಿಲ್ಲಿ ತೆಗೆದು ಹಾಕಬೇಕು. ಅಂದರೆ ಇಲ್ಲಿ ಭಕ್ತಿಯಲ್ಲಿ ಏನು ಮಾಡ್ತಿದ್ವಿ? ದೇವರೇ ಅದು ಕೊಡು ಇದು ಕೊಡು ಅಂಥೇಳಿ ವಿಗ್ರಹಗಳ ಮುಂದೆ ಕೂಡ್ತಿದ್ವಿ. ಈಗ ಸೂಕ್ಷ್ಮವಾಗಿ ಜ್ಞಾನ ತಿಳ್ಕೊಂಡಾದ ಮೇಲೂ ಕೂಡ ಸೂಕ್ಷ್ಮವಾಗಿ ಬಾಬಾ ಅದು ಕೊಡು ಇದು ಕೊಡು. ಭಾಷೆ ಬದಲಾಗಿದೆ, ಭಾವನೆ ಬದಲಾಗಿಲ್ಲ. ಅದಕ್ಕಾಗಿಯೇ ಪರಮಾತ್ಮ ಭಕ್ತಿಯ ಸೂಕ್ಷ್ಮ ಮತ್ತು ಸ್ಥೂಲ ಪದ್ಧತಿಗಳನ್ನು ಕ್ಲೋಸ್ ಮಾಡಲಿಕ್ಕೆ ರೀಸನನ್ನು ಕೂಡ ತಿಳಿಸಿರೋದು. ಸೊ ಆ ವಿಡಿಯೋ ಕೂಡ ಇದೇ ಚಾನಲಲ್ಲಿದೆ, ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೋಡಿ. ಸೊ ಅದಕ್ಕಾಗಿಯೇ ಅಕ್ಷರತೆ, ಈ ಓದೋದು, ವಿದ್ಯಾಭ್ಯಾಸ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ಕಾಲ್ ಮಾಡಿ ಅವರ ಸಮಸ್ಯೆಗಳನ್ನು ಅದನ್ನೆಲ್ಲ ಹೇಳಿ ಜ್ಞಾನ ಸಂಬಂಧಿತ ಸಂದೇಹಗಳನ್ನ ಕೇಳಲಿಕ್ಕೆ ಕಾಲ್ ಮಾಡ್ತಿರ್ತಾರೆ. ಮತ್ತು ಅವರೆಲ್ಲರೂ ಎಷ್ಟು ದಿನ ಆಯಿತು ಜ್ಞಾನಕ್ಕೆ ಬಂದು ಅಂದರೆ, ಜ್ಞಾನವನ್ನು ತಿಳ್ಕೊಳ್ಳೋ ಸ್ಟಾರ್ಟ್ ಮಾಡಿ ಅವರು 20 ಇಯರ್ಸ್ ಆಯಿತು. 20 ವರ್ಷ 30 ವರ್ಷದಿಂದ ಇದ್ದವರು ಇದ್ದಾರೆ. ಆದರೆ ಪುಸ್ತಕ ತೆಗೆದು ಓದದೇ ಇರೋ ಕಾರಣಕ್ಕಾಗಿ ಈಗ ಬೇರೆಯವರ ಹತ್ರ ಪರಿಷ್ಕಾರ ಕೇಳೋ ಪರಿಸ್ಥಿತಿ. ಅದೇ ಪುಸ್ತಕ ತೆಗೆದು ಓದಿದರೆ ಪರಮಾತ್ಮ ಇಷ್ಟಕ್ಕೆ ಮುಂಚೆ ಹೇಳಿದಂಗೆ 1970 1970ರಲ್ಲಿ ನೀವು ಧೈರ್ಯ ಅನ್ನೋ ಹೆಜ್ಜೆಯನ್ನು ಇಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೆ ಧೈರ್ಯ ಬರ್ತಿತ್ತು, ಎಲ್ಲನೂ ಆಗ್ತಿತ್ತು. ನಮ್ಮ ಸ್ವಂತ ಸಮಸ್ಯೆಗಳನ್ನು ನಾವು ಪರಿಷ್ಕಾರ ಮಾಡಿಕೊಳ್ಳೋದೇ ಅಲ್ಲ ಅಂಥೇಳಿ, ಅದೇ ಅಲ್ಲ ಅಂಥೇಳಿ ಬೇರೆಯವರ ಸಮಸ್ಯೆಗಳನ್ನು ಕೂಡ ನಾವು ಪರಿಷ್ಕಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ದೇವತೆ ಅಂದ್ರೇ ಕೊಡೋದು, ದೇನೇವಾಲ ಅಂತಾರೆ ಬಾಬಾ. ಸೊ ಆ ರೀತಿ ನಾವು ಕೊಡುವ ಸ್ಥಿತಿಯಲ್ಲಿ ಇದ್ದೀವೋ ಇಲ್ಲನೋ? ಸೊ ಎಲ್ಲರಿಗೂ ಶಾಂತಿ, ಪ್ರೇಮ, ಇವೆಲ್ಲವೂ ಕೊಡ್ತಾ ಇದ್ದೀವೋ ಇಲ್ಲನೋ? ಸೊ ಮಾತಿನ ಸಹಾಯದಲ್ಲಿ ಎಲ್ಲೆಲ್ಲಿ ಪರಮಾತ್ಮ ಹೇಳಿದಾರೋ ಅದನ್ನೆಲ್ಲ ಕಂಪ್ಲೀಟ್ ಫಿಲ್ಟರ್ ಮಾಡಿ, ಅಂದರೆ ಅವರಿಗೆ ಅರ್ಥ ಆಗೋ ಲೆವೆಲಲ್ಲಿ ತಿಳಿಸ್ಕೊಡ್ತಾ ಇದ್ದೀವೋ ಇಲ್ಲನೋ? ಇದನ್ನೆಲ್ಲ ನೋಡ್ಕೊಳ್ಬೇಕು. ಇನ್ನೂ ಅದೇ ರಿಪೀಟಾಗಿ 5 ವರ್ಷದ ಮುರಳಿನೇ, ಸಾಕಾರ ಮುರಳಿನೇ ನಾವು ರಿಪೀಟಾಗಿ ಓದ್ತಾ ಇದ್ದರೆ 1ನೇ ಕ್ಲಾಸಿಂದ 5ನೇ ಕ್ಲಾಸು, ಮತ್ತೆ 1ನೇ ಕ್ಲಾಸಿಗೆ ಬರೋದು, ಮತ್ತೆ 5ನೇ ಕ್ಲಾಸು, ಹೀಗೆ 30 ವರ್ಷ ಓದಿದರೂ ಕೂಡ ನಾನು 5ನೇ ಕ್ಲಾಸನ್ನೇ ರಿಪೀಟ್ ಮಾಡ್ತೀನಿ ಅಂದರೆ ಸೊ ಅವರಿಗೆ 10th ಸ್ಟ್ಯಾಂಡರ್ಡಲ್ಲಿ ಓದಿರೋ ಓದು ಯಾವ ರೀತಿ ಆ ವಿದ್ಯಾಭ್ಯಾಸ ಅನ್ನೋದು ಸಿಗಲಿಕ್ಕೆ ಸಾಧ್ಯ ಹೇಳಿ? ಸೊ ಇದೇ ವಿಷಯವನ್ನು ಅವ್ಯಕ್ತ ಮುರಳಿ, ಸಾಕಾರ ಮುರಳಿ ಅನ್ನೋ ವಿಡಿಯೋನಲ್ಲಿ ಕಂಪ್ಲೀಟಾಗಿ ಕವರ್ ಮಾಡಲಾಗಿದೆ. ಸೊ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಲಾಗಿರ್ತದೆ. ಸೊ ಇದೇ ಸಾಕಾರ ಮುರಳಿನ ಅವ್ಯಕ್ತ ಮುರಳಿನ ಅನ್ನೋ ಡೌಟ್ ಇರೋ ಎಲ್ಲ ವಿದ್ಯಾರ್ಥಿಗಳಿಗೆ
ಮತ್ತೊಂದು ಸಲ ತಿಳಿಸಲಾಗ್ತಾ ಇದೆ. ಆಲ್ರೆಡಿ ಸಾಕಾರ ಮುರಳಿ ಅವ್ಯಕ್ತ ಮುರಳಿ ಅಂಥೇಳಿ ರೆಕಾರ್ಡ್ ಮಾಡಿರೋ ವಿಡಿಯೋನಲ್ಲಿ ಕಂಪ್ಲೀಟಾಗಿದೆ. ಆದರೆ ಈಗ ಮತ್ತೆ ಕೂಡ ಹೇಳಲಾಗ್ತಾ ಇದೆ. ಏನು ಹೇಳ್ತಾ ಇದ್ದಾರೆ ಪರಮಾತ್ಮ ಅಂಥೇಳಿ, ಎಲ್ಲೂ ಮುರಳಿಯಲ್ಲಿ ಸಾಕಾರ ಅವ್ಯಕ್ತ ಮುರಳಿ ಅಂಥೇಳಿ ಇಲ್ಲ. ಆದರೆ ಕೋರ್ಸ್ ರಿವೈಸ್ ಕೋರ್ಸ್ ಅಂತೇಳಿನೇ ಇದೆ. ಅದಕ್ಕಾಗಿಯೇ ಮೇಲ್ಗಡೆ ರಿವೈಸ್ ಕೋರ್ಸ್ ಅಂತೇಳಿ ಹಾಕಲಾಗಿದೆ. ವಿದ್ಯಾರ್ಥಿಗಳಿಗೆ ಅರ್ಥ ಆಗಲಿಕ್ಕಾಗಿ ಅವ್ಯಕ್ತ ಮುರಳಿ ಅಥವಾ ರಿವೈಸ್ ಕೋರ್ಸ್ ಅಂತೇಳಿ ಹಾಕಲಾಗ್ತಾ ಇದೆ ಅಷ್ಟೆ. ಸೊ ಇಲ್ಲಿ ಆದ್ದರಿಂದ ಈಗ ಶಿಕ್ಷಣ ಪೂರ್ತಿ ಆಯಿತು. ಇನ್ನು ಜೊತೆಗೆ ಕರೆದುಕೊಂಡು ಹೋಗುವ ಕಾರ್ಯವೊಂದು ಉಳಿದಿದೆ. ಆದ್ದರಿಂದ ಈಗ ಕೇವಲ ಮಿಲನ ಮಾಡಲು, ಅವ್ಯಕ್ತ ಶಿಕ್ಷಣದಿಂದ ಮನೋರಂಜನೆ ಮಾಡಿಸಲು. ಸೊ ಈ ಮುರಳಿ ಡೇಟ್ ಕೂಡ ಆಲ್ರೆಡಿ ಸ್ಕ್ರೀನ್ ಮೇಲಿದೆ. 26 ಜೂನ್ 1969, 26ನೇ ತಾರೀಕು ಜೂನ್ ತಿಂಗಳು 1969ರ ರಿವೈಸ್ ಕೋರ್ಸ್ ಅವ್ಯಕ್ತ ಮುರಳಿ. ಸೊ ಇಲ್ಲಿ ಮನೋರಂಜನೆ ಮಾಡಿಸಲು ಮತ್ತು ಹಾರಿಸಲು ಬರುತ್ತಾರೆ. ಶಿಕ್ಷಣದ ವಿಚಾರಗಳು, ಶಿಕ್ಷಣದ ರೂಪ ಈಗ ನಡೆಯುವುದಿಲ್ಲ. ಈಗ ಕೋರ್ಸ್ ಪುನರಾವರ್ತನೆ ರಿವೈಸ್ ಆಗ್ತಾ ಇದೆ. ಆದರೆ ಎಷ್ಟು ಸಮಯದಲ್ಲಿ ರಿವೈಸ್ ಮಾಡುವಿರಿ? ಎಲ್ಲಿಯವರೆಗೆ ಕೋರ್ಸ್ ಪೂರ್ಣವಾಗುವುದು, ಎಲ್ಲಿಯವರೆಗೆ ರಿವೈಸ್ ಕೋರ್ಸ್ ಆಗಿದೆ ಎಂಬುದನ್ನು ಎಲ್ಲರೂ ನಿರ್ಣಯಿಸಬೇಕು. ಸಾಕಾರ ತನುವಿನ ಪ್ರತಿ ಕರ್ಮ ಪ್ರತಿಯೊಂದು ಸ್ಥಿತಿಯ ಜೊತೆಗೆ ತಮ್ಮ ತುಲನೆ ಮಾಡಿಕೊಂಡರೆ ತಿಳಿಯುವುದು. ತಮ್ಮನ್ನು ತಾವೇ ಪರೀಕ್ಷಿಸಿಕೊಳ್ಳುವ ಗುರಿಯನ್ನು ಕೊಟ್ಟಾಯಿತು, ನಂತರ ಉತ್ತರಿಸಿ. ಸೊ ಇಲ್ಲಿ ಪರಮಾತ್ಮ ಕ್ಲಿಯರ್ ಆಗಿ ಹೇಳಿದರೆ ಈಗ ಶಿಕ್ಷಣ ಪೂರ್ತಿ ಆಯಿತು. ಇನ್ನು ಅವ್ಯಕ್ತ ಶಿಕ್ಷಣದಿಂದ ಮನೋರಂಜನೆ ಮಾಡಲಿಕ್ಕೆ ನಾನು ಬರ್ತಾ ಇದ್ದೀನಿ. ಅಂದರೆ ರಿವೈಸ್ ಕೋರ್ಸ್ ಪುನರಾವರ್ತನೆ ಆಗ್ತಾ ಇದೆ ಅಂತಿದ್ದಾರೆ. ಸೊ ಅದರ ಸಲುವಾಗಿಯೇ ನಾನು ಬರ್ತಾ ಇದ್ದೀನಿ ಅಂತಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟ್ 24/6/1972ರ ರಿವೈಸ್ ಕೋರ್ಸಲ್ಲಿ, ಸೊ ರಿವೈಸ್ ಕೋರ್ಸನ್ನೇ ರಿಪೀಟ್ ಮಾಡಬೇಕು ಅಂದರೆ ಅವ್ಯಕ್ತ ಮುರಳಿಯನ್ನೇ ಓದಬೇಕು ಅಂಥೇಳಿ ಪರಮಾತ್ಮ ಎಲ್ಲಿ ತಿಳಿಸಿದ್ದಾರೆ ಅನ್ನೋದು ನೋಡೋಣ. ಸೊ ಆ ಮುರಳಿಯ ಡೇಟ್ 24/6/1972. ಸೊ ಇಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾರೆ ಅಂದರೆ, ಪುನರಾವರ್ತನೆಯ ಕೋರ್ಸ್ನಲ್ಲಿಯೂ ಅದೇ ಸಹಜ ಯುಕ್ತಿ ಮತ್ತೆ ಮತ್ತೆ ಪುನರಾವರ್ತಿಸುತ್ತದೆ. ಇದನ್ನು ಗಮನ ಕೊಟ್ಟು ಕೇಳುತ್ತೀರಾ, ಓದುತ್ತೀರಾ, ಆಗಿದ್ದೇವೆ ಎಂದು ತಿಳಿಯುತ್ತಿದ್ದೀರಾ? ಹಾಗೆ ತಮ್ಮನ್ನು ತಾವು ತಿಳಿದು ಪುನರಾವರ್ತನೆಯ ಕೋರ್ಸನ್ನು ಹಗುರವಾಗಿ ಬಿಟ್ಟು ಬಿಡುತ್ತಿದ್ದೀರಾ? ಸೊ ಈ ಪ್ರಶ್ನೆಗಳನ್ನೆಲ್ಲ ನಮ್ಮನ್ನು ನಾವು ಕೇಳ್ಕೊಳ್ಬೇಕು. ಇಂದು ಪರೀಕ್ಷೆ ತೆಗೆದುಕೊಳ್ಳುತ್ತೇವೆ. ಒಂದು ದಿನವೂ ರಿವೈಸ್ ಕೋರ್ಸ್ ಮುರಳಿಯನ್ನು ತಪ್ಪಿಸಿದವರು ಯಾರಿದ್ದಾರೆ? ಅಥವಾ ಧಾರಣೆ ಗಮನವಿರುವವರು ಕೈ ಎತ್ತಿ. ಎಲ್ಲಿಗಾದರೂ ಹೋಗಿ ಬರುವಾಗ ತಪ್ಪಿಸಿಕೊಂಡ ಮುರಳಿ ಓದುತ್ತೀರೋ ಅಥವಾ ಬಿಟ್ಟು ಬಿಡುತ್ತೀರೋ? ಅವರು ಕೈ ಎತ್ತಿ. ಸೊ ಇದೆಲ್ಲವೂ ರಿವೈಸ್ ಕೋರ್ಸ್, ಪುನರಾವರ್ತನೆ ಕೋರ್ಸ್ ಅಂತಿದ್ದಾರೆ ಅಷ್ಟೇ. ಸೊ ಅದನ್ನು ಓದ್ತಾ ಇದ್ದೀರಾ ಅಂತ ಹೇಳಿನೇ ಕೇಳ್ತಾ ಇದ್ದಾರೆ. ಸೊ ಒಂದಿನ ಮಿಸ್ ಆದರೆ ಮತ್ತೆ ಅದನ್ನು ಬಂದು ಓದ್ಕೊಳ್ತಾ ಇದ್ದೀರಾ, ಎಲ್ಲಿಗಾದರೂ ಹೋಗಿ ಮಿಸ್ ಆದರೆ ಅಂತೇಳಿ ಕೂಡ ಕೇಳ್ತಾ ಇದ್ದಾರೆ. ಈಗ ಜ್ಞಾನವನ್ನು ತಿಳಿದಿದ್ದೇವೆ ಎಂದು ತಿಳಿಯುವುದಲ್ಲ, ಭಲೆ ತಿಳಿದಿರುವಿರಿ, ಆದರೆ ಇನ್ನೂ ಬಹಳ ತಿಳಿಯುವುದು ಉಳಿದಿದೆ. ಚೆನ್ನಾಗಿ ಯಾರು ರಿವೈಸ್ ಕೋರ್ಸನ್ನು ರಿವೈಸ್ ಮಾಡುತ್ತಾರೆಯೋ ಅವರು ಸ್ವಯಂ ಅನುಭವ ಮಾಡಿಕೊಳ್ಳುತ್ತಾರೆ. ಸೊ ಇಲ್ಲಿ ಇಷ್ಟು ನೀಟಾಗಿ ಪರಮಾತ್ಮ ಅಂತೂ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸೊ ಈ ಪ್ರಶ್ನೆಯನ್ನು ಪರಮಾತ್ಮ ಕೇಳಿದ್ರೂ ಕೂಡ ಎಲ್ಲರೂ ಕೇಳಿಸ್ಕೊಂಡಿದ್ದಾರೆ ಅನ್ನೋ ವಿಷಯ ಅಂತೂ ಎಲ್ರಿಗೂ ಗೊತ್ತು. ಹೋಗಲಿ, ಆ ಕೇಳಿಸ್ಕೊಂಡಿಲ್ಲ ಅಂದಾಗಲೂ ಕೂಡ ಇಷ್ಟಕ್ಕೆ ಮುಂಚೆ ಸಿರುಗುಪ್ಪನಲ್ಲಿ ಸೆಂಟ್ರಲ್ ಸಿಸ್ಟರ್ ಜೊತೆ ಮಾತನಾಡಿದಾಗ ಅವರು ಮಾತನಾಡಿರೋ ಮಾತುಗಳನ್ನು ಈಗ ನಿಮಗೆ ಈ ವಿಡಿಯೋನಲ್ಲಿ ಜಸ್ಟ್ ಆಡಿಯೋ ಹಾಕಲಾಗ್ತದೆ, ಕೇಳಿಸ್ಕೊಳ್ಳಿ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಮೌಂಟ್ ಆಬೂನಿಂದ ಡೈಲಿ ಬರ್ತಾ ಇರೋ ಸಾಕಾರ ಮುರಳಿಯನ್ನು ನಾವು ಓದ್ಕೊಳ್ಬೇಕು. ಸೊ ಅವ್ಯಕ್ತ ಮುರಳಿ ಅಲ್ಲ ಅಂತ ಇದ್ದಾರೆ. ಸೊ ಅವ್ಯಕ್ತ ಮುರಳಿ ಅಂತೇಳಿ ಈ 69 ಮುರಳಿಯಲ್ಲಿ ಪರಮಾತ್ಮ ಕ್ಲಿಯರಾಗಿ ಹೇಳಿದ್ದಾರೆ. ಸೊ ಅದನ್ನು ಕೂಡ ಇಲ್ಲಿ ಆಲ್ರೆಡಿ ತಿಳಿಸಲಾಗಿತ್ತು 26 ಜೂನ್ 1969ಅಲ್ಲಿ. ಸೊ ಅಲ್ಲೇನು ಹೇಳ್ತಾ ಇದ್ದಾರೆ, ಇದು ರಿವೈಸ್ ಕೋರ್ಸು ಅಂತ. ಅದಾದಮೇಲೆ 24/6/1972. ಸೊ ಈ ಮುರಳಿಯಲ್ಲಿ ಈ ಪುನರಾವರ್ತನೆ ಕೋರ್ಸನ್ನು ಡೈಲಿ ಓದ್ತಾ ಇದ್ದೀರಾ ಅಂತ ಹೇಳಿ ಕೂಡ ಪರಮಾತ್ಮ ಕೇಳ್ತಾ ಇದ್ದಾರೆ. ಸೊ ಅದಾದಮೇಲೆ ಏನು ಹೇಳ್ತಾ ಇದ್ದಾರೆ ಬಾಬಾ ಅದನ್ನು ಕೂಡ ನೋಡೋಣ. ಅದನ್ನು ರಿವೈಸ್ ಮಾಡುತ್ತಾ ಹಳೆಯದೆನಿಸುತ್ತದೆಯೋ ಅಥವಾ ಹೊಸದೆನಿಸುತ್ತದೆಯೋ? ಹೊಸಬರಿಗೆ ಕೆಲವು ಮಾತುಗಳು ಹೊಸವಾಗಿರಬಹುದು, ಆದರೆ ಹಳೆಬರು ಮತ್ತೆ ರಿವೈಸ್ ಕೋರ್ಸ್ನಿಂದ ಏನನ್ನು ಅನುಭವ ಮಾಡುವರು? ಹೊಸದೆನಿಸುತ್ತದೆಯೇ? ಏಕೆಂದರೆ ಡ್ರಾಮಾನುಸಾರ ಏಕೆ ಪುನರಾವರ್ತಿಸಲಾಯಿತು? ಇದು ಸಹ ನಾಟಕದ ನಿಗದಿಯಾಗಿತ್ತು. ಏಕೆ ರಿವೈಸ್ ಮಾಡಲಾಗುತ್ತದೆ? ಗಮನ ಕಡಿಮೆಯಾಗುತ್ತಿದೆ, ಸ್ಮೃತಿ ಕಡಿಮೆಯಾಗುತ್ತಿದೆ, ಆಗ ಮತ್ತೆ ಮತ್ತೆ ರಿವೈಸ್ ಮಾಡಿಸಲಾಗುತ್ತದೆ. ಆದ್ದರಿಂದ ಇದು ಸಹ ರಿವೈಸ್ ಆಗುತ್ತಿದೆ, ಏಕೆಂದರೆ ಈಗ ಇನ್ನೂ ಪ್ರಾಕ್ಟಿಕಲ್ನಲ್ಲಿ ಬಂದಿಲ್ಲ.
ಆದ್ದರಿಂದ ಶಕ್ತಿಶಾಲಿ ಮಾಡಲು ಮತ್ತೊಮ್ಮೆ ಈ ಕೋರ್ಸ್ ನಡೆಯುತ್ತಿದೆ. ಹಳೆಬರನ್ನು ಶಕ್ತಿಶಾಲಿ ಮಾಡಲು ಮತ್ತು ಹೊಸಬರನ್ನು ಶಕ್ತಿಶಾಲಿ ಮಾಡುವ ಜೊತೆಗೆ ಅವರ ಅಧಿಕಾರ ಪೂರ್ಣ ಸಿಗುವ ಕಾರಣದಿಂದ ಈ ರಿವೈಸ್ ಕೋರ್ಸ್ ನಡೆಯುತ್ತಿದೆ. ಈಗ ಈ ಕೊರತೆಯನ್ನು ಸಹ ತುಂಬಲು ಗಮನವನ್ನು ಮತ್ತೆ ಮತ್ತೆ ರಿವೈಸ್ ಮಾಡಬೇಕು. ಆಗ ರಿವೈಸ್ ಕೋರ್ಸ್ನಿಂದ ಯಾವ ಸಂಸ್ಕಾರ ಮತ್ತು ಸ್ವಭಾವ ಪರಿವರ್ತನೆ ಮಾಡಬಯಸುತ್ತೀರೋ ಅವು ಪರಿವರ್ತನೆಯಾಗುವವು ಅಂತಿದ್ದಾರೆ. ಸೊ ಈಗ ಪೂರ್ಣಿಮಾ ಅಕ್ಕ ಅವ್ರ ಜೊತೆ ಮಾತನಾಡಿರೋ ಮಾತುಗಳನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಸಾಕಾರ ಮುರಳಿಯನ್ನೇ ರಿಪೀಟ್ ಮಾಡಬೇಕು ಅಂತ. ಸೊ ಇಲ್ಲಿ ಪರಮಾತ್ಮ ನೋಡಿದರೆ ನಮಗೆ ಅವ್ಯಕ್ತ ಮುರಳಿಯನ್ನು ರಿಪೀಟ್ ಮಾಡಬೇಕು ಅಂತಿದ್ದಾರೆ. ಅಂದರೆ ರಿವೈಸ್ ಕೋರ್ಸನ್ನು ರಿವೈಸ್ ಮಾಡಿರಿ ಅಂತ. ಸೊ ಇಷ್ಟೆಲ್ಲ ಪರಮಾತ್ಮನ ಶ್ರೀಮತವನ್ನು ವಿರುದ್ಧವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಏನಕ್ಕೆ ಅಂತೇಳಿ ಕೂಡ ಕೆಲವೊಂದು ವಿದ್ಯಾರ್ಥಿಗಳು ಪ್ರಶ್ನಿಸ್ತಾ ಇದ್ದಾರೆ. ಆದರೆ ಈಗ ಎಲ್ಲರೂ ನಮ್ಮನ್ನು ನಾವು ಪ್ರಶ್ನಿಸ್ಕೊಳ್ಳೋಣ. ಪರಮಾತ್ಮ ಹೇಳಿರೋ ಎಲ್ಲವನ್ನ ನಾವು ಕರೆಕ್ಟಾಗಿ ಧಾರಣೆ ಮಾಡಿದ್ದೀವ ಅಂತೇಳಿ ಅಂತರ್ಮುಖಿಗಳಾಗಿ ಚೆಕ್ ಮಾಡಿಕೊಂಡಾಗ ನಾವು ಕೂಡ ಕಂಪ್ಲೀಟಾಗಿ ಮಾಡಿಲ್ಲ, ಅದಕ್ಕಾಗಿ ಅವರು ಕೂಡ ಮಾಡಿಲ್ಲ ಅಷ್ಟೆ. ಆದರೆ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ ಎಲ್ಲರಿಗೂ ಅವಗಾಹನೆ ಬರಬೇಕು, ನಿಜ ಏನು ಅಂತೇಳಿ ತಿಳ್ಕೊಂಡು ಎಲ್ಲರೂ ಅಕ್ಷರಸ್ಥರಾಗಬೇಕು, ಕಂಪ್ಲೀಟಾಗಿ ಈ ಅನಕ್ಷರತೆ ಅನ್ನೋದು ಹೋಗಬೇಕು ಅನ್ನೋ ಉದ್ದೇಶದಿಂದ ಮಾಡಲಾಗ್ತಾ ಇದೆ. ಸೊ ನೀವು ಕೇಳಿಸ್ಕೊಳ್ಳಿ ಈ ವಿಡಿಯೋನ. ಅದಾದ ಮೇಲೆ ಮತ್ತೆ ನೆಕ್ಸ್ಟ್ ಪರಮಾತ್ಮ ಯಾವ್ಯಾವ ಶ್ರೀಮತಗಳನ್ನ ಕೊಟ್ಟಿದ್ದಾರೆ ನೋಡೋಣ. ವಿಶ್ವವಿದ್ಯಾಲಯ ಯೂಟ್ಯೂಬ್ ಚಾನಲ್ ಕ್ಲಾಸಸ್ ಇದೆ, ಅವ್ಯಕ್ತ ಮುರಳಿ ಎಲ್ಲ ಹೇಳ್ತಿರ್ತೀನಿ. ಈ ಕಡೆ ಬಂದಿದ್ವಾ, ಹಾಗೆ ಸೆಂಟ್ರಿಗೆ ಬಂದು ಹೋಗೋಣ ಅಂತ ಬಂದೆ. ಅವರು ಹಿಂಗೆ ಜೊತೆನೆ ತಿರ್ತೀವಿ ಮಾಡ್ತಿರ್ತೀವಿ, ಒಟ್ಟು ಕಡಿಮೆ. ಈಗ ಇಲ್ಲ, ಪಕ್ಕದ ಮನೆ. ಹಾಂ ರಾಯಚೂರಲ್ಲೇ ಇರೋದು. ಇಲ್ಲಿ ಹಿಂಗೆ ರಿಲೇಟಿವ್ಸ್ ಇಲ್ಲಿರ್ತಾರೆ. ಬಂದಿದ್ದೆ ಹಂಗೆ. ಮೊನ್ನೆ ಸ್ನೇಹ ಮಿಲ್ನ ಅಂತೇಳಿ ಇಟ್ಟಾಗ ಇಲ್ಲಿಂದ ಕೂಡ ಒಬ್ಬರು ಹನುಮಂತಮ್ಮ ಅಂತೇಳಿ ಬಂದಿದ್ರ. ಪೂರ್ಣಿಮಾ ಅಕ್ಕ ಅಂದರೆ ನೀವೇನ ಅಕ್ಕ? ಅದೇ ಹೇಳಿದರು, ಪೂರ್ಣಿಮಾ ಅಕ್ಕನ ಹೇಳ್ತಿರ್ತಾರೆ ಮಾಡ್ತಿರ್ತಾರೆ ಅಂತ. ಕಾಮನ್ ಆಗಿ ಇದೆ, ಯೂಟ್ಯೂಬಿಂದಲೇ ನನಗೆ ಪರಿಚಯ ಆಗಿದ್ರು, ಕಾಲ್ ಮಾಡ್ತಿದ್ರು. ಅದೇ ಹೇಳಿದ್ರು. ಅವ್ಯಕ್ತ ಮುರಳಿ ಇದೆ ಅಕ್ಕ, ಚೇರ್ ಇಡ್ರಿಲ್ಲ ಒಂಚೂರು. ಅವ್ಯಕ್ತ ಮುರಳಿ ಸಾಕಾರ ಮುರಳಿ ಮಾಡೋದೇ ಇಲ್ಲ. ಸಾಕಾರ ಮುರಳಿ ಅಂದರೆ ಬರೀ 5 ಇಯರ್ಸ್ದೇ ಇದೆ ಅಲ್ಲ, ಅದು ಆಲ್ರೆಡಿ ಫುಲ್ ನಡೀತಾ ಇರುತ್ತಲ್ಲ ಇಲ್ಲೆಲ್ಲ. ಅದಕ್ಕೆ ಕಡಿಮೆ ಅಂದರೆ ರೆಫರೆನ್ಸ್ ಇದ್ದಾಗ ಮಾಡ್ತೀನಿ, ಅವಶ್ಯಕತೆ ಇದ್ದಾಗ. ಈಗ ಎಲ್ಲಾದರೂ BSc ಕಂಪ್ಲೀಟ್ ಆಗಿರುತ್ತೆ. ಕಡಿಮೆ ಇವಾಗ ಹೋಗ್ತಾ ಇಲ್ಲ, ಫಸ್ಟ್ ಹೋಗ್ತಿದ್ದೆ, ಇವಾಗ ಭಾಳ ಕಡಿಮೆ ಆಗಿಬಿಟ್ಟಿದೆ. ಬುಕ್ಸ್ ಓದೋದು ಮಾಡೋದ್ರಲ್ಲಿ ಸ್ವಲ್ಪ. ಅಂದರೆ ಕನ್ನಡ ಇಲ್ಲಲ್ಲ ಅಕ್ಕ, ಅವ್ಯಕ್ತ ಮುರಳಿ ಇಲ್ಲ ಕನ್ನಡ ಕಂಪ್ಲೀಟಾಗಿ. ಜಸ್ಟ್ ನನಗೆ ಸಿಕ್ಕಿರೋದು ಗೊಟ್ಟಿಗೆರೆ ಬೆಂಗಳೂರಿಂದ ನಾನು ಪೋಸ್ಟ್ ಮಾಡಿಸ್ಕೊಂಡಿದ್ದೆ. 80ವರೆಗೆ ಸಿಕ್ಕಿತ್ತಷ್ಟೆ. ಆಮೇಲೆ ಮತ್ತೆ ಅದು ಈಗ 89 ಇದೆ ಅಷ್ಟೆ, ಕಂಪ್ಲೀಟಾಗಿಲ್ಲ. ಹನುಮಂತ ಮಗ ಈ ಕ್ಲಾಸ್ಗೆ ಬರ್ತಾ ಇಲ್ಲ ಯಾಕೋ. ಅವ್ಯಕ್ತ ಮುರಳಿ ಓದ್ತೀನಿ. ಸಾಕಾರ ಮುರಳಿ ಫಸ್ಟ್ ಇಂಪಾರ್ಟೆಂಟ್. ಅದೇ ನಮ್ಮ ಅರ್ಥ ಮಾಡೋದು, ಅದೇ ಯೋಗಿಗಳನ್ನ ಮಾಡೋದು. ಆಮೇಲೆ ಅವ್ಯಕ್ತವಾಣಿ, ಬ್ರಹ್ಮಬಾಬಾ ಎಲ್ಲ ಅವ್ಯಕ್ತವಾಣಿ. ಸಾಕಾರ ಮುರಳಿನೂ ಓದಬೇಕು ಅಂತಲೇ ಹೇಳೋದು, ಓದಬಾರ್ದು ಅಂತ ಅಲ್ಲಕ್ಕವ್ರೆ. ಈವನ್ ನಾನು ಓದಿದ್ದೀನಿ, ಸಾಕಾರ ಮುರಳಿ ಓದಿಲ್ಲ ಅಂತಲ್ಲ. ಓದಿದ್ದೀನಲ್ಲ, ಪ್ರತಿ ದಿನದ ಮುರಳಿ ಓದಬೇಕದು. ಪ್ರತಿದಿನ ಬರೀ 5 ಇಯರ್ಸ್ದೇ ರಿಪೀಟ್ ಆಗುತ್ತಲ್ಲ. 5 ಇಯರ್ಸ್ ರಿಪೀಟ್ ಅದು. ನೀವು ಆತ್ಮ ಆಗಿರಾ? ಈಗ ಆತ್ಮಾಭಿಮಾನಿ ಆಗಿರಾ? ಹಾಂ, ಈಗ ಅವ್ಯಕ್ತ ಮುರಳಿಯಲ್ಲೂ ಅದೇ ಇದೆ ಅಲ್ಲ. ಅವ್ಯಕ್ತ ಮುರಳಿಗೂ ಇದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಪ್ರತಿದಿನ ಸಾಕಾರ ಮುರಳಿ, ಡೇಟ್ ವೈಸ್ ಮುರಳಿ. ಬಟ್ ಶ್ರೀಮತ ಅದು. ಭಗವಂತನ ಶ್ರೀಮತ. ಬಟ್ ಪರಮಾತ್ಮನೇ 69 ಹೇಳಿದಾರಲ್ಲ, ರಿವೈಸ್ ಕೋರ್ಸೇ ರಿಪೀಟ್ ಮಾಡಬೇಕು ಅಂತ. ಯಾವಾಗ ಹೇಳಿದ್ದಾರೆ? ಏನೇನೋ ಮಿಸ್ಗೈಡ್ ಮಾಡಬೇಡಿ ನೀವು ಪರಿವಾರ. ನಾನು ಮಿಸ್ಗೈಡ್ ಮಾಡಲ್ಲ. ಹನುಮಂತ ಮಕ್ಕಳಿಗೆ ಯಾಕೆ ಮಿಸ್ಗೈಡ್ ಮಾಡಿರಿ? ನಾನು ಯಾಕೆ ಮಿಸ್ಗೈಡ್ ಮಾಡಲಿ ಅಕ್ಕ? ಪರಮಾತ್ಮನ ಬರಲ್ಲ, ಬರೀ ಅವ್ಯಕ್ತವಾಣಿ ಅಂತ ನೋಡಿ. ಪರಮಾತ್ಮನ ಮುರಳಿ ಏನಿತ್ತು, ನಾನು ಯಾಕೆ ಹೇಳಿ ಅಕ್ಕ? ಮನೆಯಲ್ಲಿ ಕೂತ್ಕೊಳ್ಳಿ ಅಂತ ನೀವೇ ಯೋಚನೆ ಮಾಡಿ. ಅವರು ಬರ್ತಾನೆ ಇಲ್ಲ, ನಮ್ಗೆ ಒಟ್ಟು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ನಮ್ಮ ಹತ್ರ ಬರ್ತಾನೆ ಇಲ್ಲ ಅವರು. ಹೌದಕ್ಕವ್ರೆ, ಇವಾಗ ಅವ್ರು ಬರ್ತಾ ಇಲ್ಲ ಅನ್ನೋದಕ್ಕೆ ನಾನು ರೀಸನ್ ಅನ್ಕೊಡೋದು ತಪ್ಪು. ನಾವು ಅವ್ರನ್ನ ರೆಡಿ ಮಾಡಿರ್ತೀವಿ.
ಮಿಸ್ಗೈಡ್ ಮಾಡಿದ್ರೆ ಹೆಂಗೆ? ನಾನು ಮಿಸ್ಗೈಡ್ ಮಾಡಲ್ಲ ನೀವು ಮನ್ಮತ ಒಟ್ಟೆ ಮಿಕ್ಸ್ ಮಾಡಬಾರ್ದ್ರಿ. ಶ್ರೀಮತದಲ್ಲಿ ಮಧುಬನದಲ್ಲಿ ಏನ್ ಡೈರೆಕ್ಷನ್ ಹಾಂ, ಅದು ಶ್ರೀಮತ ಆಗಲ್ಲ. ಪರಮಾತ್ಮ ಹೇಳಿದ್ರೆ ಶ್ರೀಮತ ಆಗುತ್ತಲ್ಲ. ಅದೆಲ್ಲ ಮಾತಾಡದಿದ್ರೆ ಇಲ್ಲಿ ಕಾಲಿಡ್ಬೇಡ್ರಿ. ಏನು ಮಾತಾಡ್ತಾ ಇದ್ದೀನಿ? ಮತ್ತೇನು ಶ್ರೀಮತ ಮಧುಬನದಿಂದ ಬಂದು ಶ್ರೀಮತ ಅಲ್ಲ ಅಂತೀರಲ್ಲ. ನಾ ಏನು ಹೇಳ್ತಾ ಇದ್ದೀನಿ ಅಕ್ಕ, ಮಧುಬಂದಿಂದ ಬಂದ ತಕ್ಷಣ ಶ್ರೀಮತ ಆಗಲ್ಲ. ದಾದಿಯವರು ಯಾರು? ಬಾಬಾ ಅವ್ರು ಯಾರು? ಬಾಬನ ಅಂಗಸಂಗದಲ್ಲಿ ಬೆಳೆದವರು. ಹೌದು, ಮತ್ತೆ ಬಾಬಾ ಹೇಳಿದ್ದನ್ನ ಪಕ್ಕದಿಡ್ಬೋದಾ? ಕಣದಲ್ಲಿ ನೀವು ಹಿಂಗೆ ವಾದ ಮಾಡಬಾರ್ದು ಲೆಕ್ಕ. ನಡೀರಿ ಫಸ್ಟ್, ನಡೀರಿ ನೀವು. ಥ್ಯಾಂಕ್ ಯು. ಅದನ್ನೇ ಮತ್ತೆ ನಾನು ಕೇಳ್ತಾ ಇರೋದು. ನಡೀರಿ ಫಸ್ಟ್. ವಾದ ಅಲ್ಲ ಅದು, ನಿಜ ಮಾತಾಡಿದ ತಕ್ಷಣ ನಡೀರಿ ಅಂತ ಇದ್ದೀರಿ ನೀವು. ಎಲ್ಲ ಮಾತಾಡಂಗಿಲ್ಲ. ನೀವು ಇಲ್ಲಿ ಭಗವಂತನ ಮನೇಲಿ ಕುತ್ಕೊಂಡು ಇಂಥದ್ದೆಲ್ಲ ಮಾತಾಡಂಗಿಲ್ಲ. ನಾವು ಭಗವಂತನ ಮನೆ ಅಂತ ಹೇಳಿನೇ ಮಾಡ್ಲಿಕ್ಕೆ ಬರಬೇಡ್ರಿ. ಪರಿವಾರನ ಮಿಸ್ಗೈಡ್ ಮಾಡೋ ಯಾವುದೇ ಇಂಟ್ರೆಸ್ಟ್ ನಮ್ಗಿಲ್ಲ. ಆತ್ಮಗಳನ್ನ ಎಷ್ಟು ಕಷ್ಟಪಟ್ಟು ಇಲ್ಲಿ ಇದು ಮಾಡಿರ್ತೀವಿ ಗೊತ್ತಾ? ಏನು ಮಾಡಿರ್ತೀರಾ ನೀವು? ನಡೀರಿ ನಡೀರಿ. ಮತ್ತೆ ಅದನ್ನೇ ಎಲ್ಲ ಮಾಡ್ತಿರೋದು. ನಡೀರಿ ನಡೀರಿ. ಹಾಂ, ಥ್ಯಾಂಕ್ ಯು. ಅವೆಲ್ಲ ಮನ್ಮತ ಎಲ್ಲ ಮಿಕ್ಸ್ ಮಾಡ್ಕೊಂಡು ಪರಿವಾರನೆಲ್ಲ ಕೆಡಿಸ್ಕೊಂಡು ನೋಡಿ ಅಕ್ಕ, ನೀವೇನು ಒಂದು ಶಬ್ದ ಮಾತಾಡಂಗಿಲ್ರಿ. ಮತ್ತೆ ಹಂಗೆ ಹೋಗ್ತಾ ಇರ್ಬೇಕಾದಾಗ ನಡೀರಿ, ಒಂದು ಶಬ್ದ ಮಾತಾಡಂಗಿಲ್ಲ. ನಮ್ಮ ಪರಿವಾರನ ಟಚ್ ಮಾಡಿದ ನೋಡ್ರ ನೀವು. ಸೊ ಈ ಆಡಿಯೋನ ಕೇಳಾದ್ಮೇಲಂತೂ ನಿಮಗೆ ಸ್ಟಾರ್ಟಿಂಗ್ ಅವರೇನಾದರೆ ಸಾಕಾರ ಮುರಳಿಯನ್ನು ನಾವು ಓದಬೇಕು, ಮೌಂಟ್ ಆಬುಯಿಂದ ಬಂದಿರೋದೇ ಕಂಪ್ಲೀಟಾಗಿ ಶ್ರೀಮತ ಅಂತೇಳಿ ಏನು ಹೇಳ್ತಾ ಇದ್ದಾರೋ, ಸೊ ಅದಕ್ಕೆ ಆನ್ಸರ್ ಆಲ್ರೆಡಿ ಕೊಡಲಾಗಿದೆ. ಪರಮಾತ್ಮ ಹೇಳಿರೋದೇ ಶ್ರೀಮತ ಆಗ್ತದೆ, ಅದೇ ರಿವೈಸ್ ಕೋರ್ಸನ್ನು ರಿಪೀಟ್ ಮಾಡಿರಿ ಅಂತ ಇದ್ದಾರೆ. ಆದರೆ ಒಂದು ವೇಳೆ ಮಾಡದೇ ಇದ್ದರೆ ರಿಸಲ್ಟ್ ಏನು ಅಂಥೇಳಿ ಪರಮಾತ್ಮ ನಮಗೆ ಧರ್ಮರಾಜನಾಗಿ ಮಾತನಾಡಿದಾಗ ಈ ಉತ್ತರವನ್ನು ಕೊಡ್ತಾ ಇದ್ದಾರೆ. ನೋಡೋಣ. ಬಾಬ್ದಾದ ಎಲ್ಲ ಮಕ್ಕಳನ್ನು ನೋಡುತ್ತಿದ್ದಾರೆ. ಸೊ ಈ ಮುರಳಿಯ ಡೇಟು 26/10/1975. ಸೊ ವಿಕಾರಿ ದೇಹರೂಪಿ ಸರ್ಪದಿಂದ ಎಲ್ಲ ಸಂಪಾದನೆ ಸಮಾಪ್ತಿ. ಸೊ ಸ್ಲೈಡ್ ಕೂಡ ಹಾಕಲಾಗಿದೆ. ಎಲ್ಲ ಮಕ್ಕಳನ್ನು ಪ್ರತಿಯೊಬ್ಬರೂ ಇಲ್ಲಿ ಬಂದ ಮೇಲೆ ಕೋರ್ಸ್ ಮಾಡಿದ್ದಾರೆಯೇ? ಕೋರ್ಸ್ ಮಾಡಿದ್ದೀರಲ್ಲವೇ? ಕೋರ್ಸ್ನ ನಂತರ ರಿವೈಸ್ ಕೋರ್ಸ್ ನಡೆಯುತ್ತಿದೆ. ರಿವೈಸ್ನ ನಂತರ ಈಗ ಅಂತಿಮ ಕೋರ್ಸ್ ಆಗಿದೆ, ರಿಯಲೈಸೇಷನ್ ಕೋರ್ಸ್. ಅರ್ಥಾತ್ ಏನೆಲ್ಲ ಕೇಳಿದಿರೋ, ಏನೆಲ್ಲ ಪಡೆದಿರುವಿರೋ, ತಂದೆಯ ಚರಿತ್ರೆಯನ್ನು ನೋಡಿ ಅದೇ ರೀತಿ ತಮ್ಮಲ್ಲಿ ಎಷ್ಟು ಸಮಾವೇಶ ಮಾಡಿಕೊಂಡಿದ್ದೀರಿ ಮತ್ತು ಎಷ್ಟು ಕಳೆದುಕೊಂಡಿದ್ದೀರಿ. ಕೇವಲ ಕೇಳುವವರಾಗಿದ್ದೀರಾ ಅಥವಾ ಸ್ವಯಂ ಸಂಪನ್ನರಾಗಿದ್ದೀರಾ? ಸಮರ್ಥರಾಗಿದ್ದೀರಾ ಅಥವಾ ಶ್ರೇಷ್ಠ ಆತ್ಮರ ಬಾಬ್ದಾದಾರವರ ಗುಣಗಾನ ಮಾಡುವವರಾಗಿದ್ದೀರಾ? ಜ್ಞಾನ ಸ್ವರೂಪ, ಸ್ಮೃತಿ ಸ್ವರೂಪ, ದಿವ್ಯಗುಣ ಸಂಪನ್ನ ಸ್ವರೂಪ ಮತ್ತು ಸದಾ ಸೇವಾಧಾರಿ ಸ್ವರೂಪರಾಗಿದ್ದೀರಾ ಅಥವಾ ಕೇವಲ ಇವೆಲ್ಲದರ ಸ್ಮರಣೆ ಮಾಡುವವರಾಗಿದ್ದೀರಾ? ಸೊ ಇಷ್ಟಕ್ಕೆ ಮುಂಚೆ ಕೂಡ ಮನನ ಚಿಂತನೆ ಅನ್ನೋದರಲ್ಲಿ ಭಕ್ತಿಯಲ್ಲಿ ನಿಮಗಲ್ಲಿ ಸ್ಮರಣೆ ಮಾಡೋದು ಅಭ್ಯಾಸ ಆಗಿ ಇಲ್ಲಿ ಜ್ಞಾನದಲ್ಲಿ ಕೂಡ ಅದನ್ನೇ ಮಾಡ್ತಾ ಇದ್ದೀರಿ, ಸ್ವರೂಪರಾಗ್ತಾ ಇಲ್ಲ ಅಂಥೇಳಿ ಕೂಡ ತಿಳಿಸಿದ್ರು. ಸೊ ಈಗ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಯಾರ್ಯಾರು ಇದನ್ನೆಲ್ಲ ಕಂಪ್ಲೀಟಾಗಿ ಸಾಕಾರನೇ ಓದಬೇಕು ಅದೆಲ್ಲ ಅಂತಿದ್ದಾರೋ, ಸೊ ಕೋರ್ಸು ರಿವೈಸ್ ಕೋರ್ಸ್ ಆದಮೇಲೆ ಆಗೋದೇನು ರಿಯಲೈಸೇಷನ್ ಕೋರ್ಸು. ಆ ರಿಯಲೈಸೇಷನಲ್ಲಿ ಒಂದು ವೇಳೆ ಅಯ್ಯೋ ಬಾಬಾ ನೀವು ಸ್ಥಾಪಿಸಿರೋ ಮೌಂಟ್ ಆಬುಯಿಂದ ಬಂದಿರೋ ಮುರಳಿನೇ ನಾನು ಓದ್ತಾ ಇದ್ದೆ ಅಷ್ಟೇ, ಬಿಟ್ಟರೆ ನಾನೇನು ತಪ್ಪು ಮಾಡಿದೆ ಅನ್ನೋ ವಿಷಯವನ್ನು ನೀವಲ್ಲಿ ಹೇಳಿದರೆ ಅದು ನಿಲ್ಲೋದಿಲ್ಲ. ಆವಾಗ ನಿಮಗೆ ಸ್ಪಷ್ಟವಾಗಿ ಆಲ್ರೆಡಿ ಈಗಲೂ ಪರಮಾತ್ಮ ಪ್ರತ್ಯುತ್ತರವನ್ನು ಕೊಟ್ಟಿರ್ತಾರೆ. ಆದರೆ ಆ ಕೊಟ್ಟಿರೋದನ್ನು ಕ್ಯಾಚ್ ಮಾಡದೆ ನಾವು ಅದನ್ನೇ ಓದ್ತಾ ಹೋದರೆ, ಸೊ ಈ ಒಂದು ಕಂಪ್ಲೀಟ್ ಮುರಳಿ ಡೇಟನ್ನು ಫ್ಲ್ಯಾಶ್ ಮಾಡಿಸ್ತಾರೆ. ಆವಾಗಲೇ ನಮಗೆ ಆ ರಕ್ತದ ಕಣ್ಣೀರು, ಅಂದರೆ ನಿಜವಾಗ್ಲೂ ರಕ್ತ ಬರೋದಲ್ಲ, ಆ ಒಂದು ಪೇನ್, ದುಃಖ, ರಕ್ತದ ಕಣ್ಣೀರು ಬಂದಷ್ಟು ಇರ್ತದೆ. ಸೊ ಧರ್ಮರಾಜನಾಗಿ ಶಿವಪರಮಾತ್ಮ ಪಾತ್ರವನ್ನು ಅಭಿನಯಿಸ್ತಿರ್ಬೇಕಾದಾಗ ಯಾವತ್ತೂ ತಂದೆ ಪಾತ್ರವನ್ನು ಅಭಿನಯಿಸೋದಿಲ್ಲ. ಎಲ್ಲ ಪಾತ್ರಗಳ ಸಮಾಪ್ತಿ ಆದಮೇಲೆ ಧರ್ಮರಾಜನ ಪಾತ್ರವನ್ನು ಸ್ಟಾರ್ಟ್ ಮಾಡ್ತಾರೆ. ಆಗ ಪರಮಾತ್ಮ ನಮಗೆ ಯಾವುದೇ ಪಾತ್ರ, ಆವಾಗ ಕೂತ್ಕೊಂಡು ನಾನಾತ್ಮ ಶಾಂತ ಸ್ವರೂಪ ಶಿವಪರಮಾತ್ಮ ನನ್ನ ತಂದೆ ಅಂದ್ಕೊಂಡು ಒಂದು ವೇಳೆ ಯೋಗಾಗ್ನಿಯಲ್ಲಿ ಭಸ್ಮ ಮಾಡ್ಕೊಳ್ತೀವಿ ಅಂದರೆ ಆಗಲ್ಲ. ಏಕೆ ಅಂದರೆ ಅಲ್ಲಿ ಶಿವಪರಮಾತ್ಮ ತಂದೆಯ ಪಾತ್ರ ಬೇರೆ ಯಾವುದೇ ಪಾತ್ರವನ್ನು ಪೋಷಿಸೋದಿಲ್ಲ. ಸೊ ಇಲ್ಲಿ ಕೂಡ ಅಕ್ಕನವರು ಏನು ಹೇಳ್ತಾ ಇದ್ದಾರೆ, ನೀವು ಶ್ರೀಮತದಲ್ಲಿ ಮನ್ಮತ ಮಿಕ್ಸ್ ಮಾಡ್ತಾ ಇದ್ದೀರಿ ಅಂದರು. ಓಕೆ, ಅದೇ ರಿವೈಸ್ ಕೋರ್ಸ್ ಮುರಳಿ ಅಂದರೆ ಅದೇ ಅವ್ಯಕ್ತ ಮುರಳಿಯನ್ನು ಕೇಳಲಿಕ್ಕೆ ಎಷ್ಟೋ ದಿನಗಳಿಂದ ನೀವು ಪವಿತ್ರರಾಗಿರಬೇಕು, ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಹೇಳಿ ಅದೇ ಮುರಳಿಯನ್ನು ಕೇಳಲಿಕ್ಕೇ ಮೌಂಟ್ ಆಬು ತನಕ ಕರ್ಕೊಂಡು ಹೋಗ್ತಾರೆ. ಸೊ ಅದೇ ಮುರಳಿಯನ್ನು ಸಂಡೇ ರಿವೈಸ್ ಕೂಡ ಮಾಡಿಸ್ತಾರೆ. ಮತ್ತು ಡೈಲಿ ಓದಿದ್ರೆ ಮನ್ಮತ, ಸಂಡೇ ಓದಿದರೆ ಮಾತ್ರ ಶ್ರೀಮತ ಹೆಂಗಾಗುತ್ತೆ. ಸೊ ಪರಮಾತ್ಮ ಹೇಳಿದರೆ ಅಂದ ಮೇಲೆ ಮುಗಿದೋಯ್ತು. ಅದಕ್ಕೆ ಚೇಂಜಸ್ ಅನ್ನೋದು ನಾವು ತರಲಿಕ್ಕೆ ಯಾರೂ ಅಲ್ಲ, ಯಾರು ಕೂಡ ಅದನ್ನು ಚೇಂಜ್ ಮಾಡೋ ಪವರು
ಇಟ್ಟಿಲ್ಲ, ಯಾರಿಗೂ ಅದು ಪರಮಾತ್ಮ ಯಾರಿಗೂ ಅದನ್ನು ಕೊಟ್ಟಿಲ್ಲ. ಸೊ ಅವ್ಯಕ್ತ ಮುರಳಿಯನ್ನು ಓದಿದರೆ ಬೇರೆ ಧರ್ಮಗಳಲ್ಲಿ ಹೋಗ್ತೀರಾ, ನೀವು ದಾಸದಾಸಿಗಳಾಗ್ತೀರಾ, ಪ್ರಜೆಗಳಾಗ್ತೀರಾ ಅಂದರೆ ಅದೇ ಸಾಕಾರ ಮುರಳಿ ಅಂದರೆ ಕೋರ್ಸ್ ಅಂತೇಳಿ ಪರಮಾತ್ಮ ಏನು ಹೇಳ್ತಾ ಇದ್ದಾರೋ. ಸೊ 1936 ಸ್ಟಾರ್ಟ್ ಮಾಡಿ ಹೇಳಿರೋದು ಶಿವ ಪರಮಾತ್ಮನೇ. ಸೊ 1969 ಹೇಳಿರೋದು ಶಿವ ಪರಮಾತ್ಮನೇ, ಬೇರೆ ಯಾರೋ ಹೇಳಿಲ್ಲ. ಸೊ ಅದನ್ನು ಏನಕ್ಕಾಗಿ ಯೂಸ್ ಮಾಡ್ತಾ ಇದ್ದಾರಂತೆ, ಹೊಸಬರಾಗಿರ್ಬೋದು ಹಳಬರಾಗಿರ್ಬೋದು ಎಲ್ಲರನ್ನ ಶಕ್ತಿಶಾಲಿಯನ್ನಾಗಿ ಮಾಡಲಿಕ್ಕೆ, ಸ್ವಭಾವ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಲಿಕ್ಕಾಗಿ ಈ ಒಂದು ಅವ್ಯಕ್ತ ಮುರಳಿಯನ್ನು ನಡೆಸಲಾಗ್ತಾ ಇದೆ, ಇದೇ ರಿವೈಸ್ ಕೋರ್ಸನ್ನು ನಡೆಸಲಾಗ್ತಾ ಇದೆ ಅಂತಿದ್ದಾರೆ ಬಾಬಾ. ಸೊ ಇಲ್ಲಿ ಇದೆಲ್ಲ ಹೇಳಕ್ಕೆ ರೀಸನ್ ಏನು ಅಂದರೆ ವಿದ್ಯಾರ್ಥಿಗಳಲ್ಲಿ ಯೋಚನೆ ಅನ್ನೋದು ಸ್ಟಾರ್ಟ್ ಆಗಬೇಕು. ನಾವು ನಮ್ಮ ಸ್ವಶಕ್ತಿಯಿಂದ ಯೋಚನೆ ಮಾಡಿ ಓದೋದನ್ನು ಸ್ಟಾರ್ಟ್ ಮಾಡಿದಾಗಲೇ ಈ ಅನಕ್ಷರತೆ ಅನ್ನೋದನ್ನು ನಾವು ತೆಗೀಲಿಕ್ಕೆ ಸಾಧ್ಯ ಆಗ್ತದೆ. ಅಥವಾ ಈ ನಿಯಮರೂಪಕರ್ತರು ಅನ್ನೋ ಒಂದು ಮುರಳಿಯನ್ನು ಕಂಪ್ಲೀಟಾಗಿ ನೋಡಿದಾಗ ನಿಮಗೆ ಅರ್ಥ ಆಗ್ತದೆ. ನಾವಿಲ್ಲಿ ನಿಯಮಗಳನ್ನು ರಚಿಸಿ ಆ ನಿಯಮಗಳನ್ನು ನಾವೇ ಅನುಭವಿಸ್ತಾ ಇದ್ದೀವಿ, ಅಂದರೆ ಅದನ್ನೇ ಪ್ರಾಕ್ಟಿಕಲ್ ಲೈಫಲ್ಲಿ ತರ್ತಾ ಇದ್ದೀವಿ ಅಲ್ಲಿ ದ್ವಾಪರದಿಂದ. ಯಾಕಂದರೆ ಸಂಸ್ಕಾರ ಎಮರ್ಜ್ ಆಗ್ತಾ ಇದೆ, ಇಲ್ಲಿ ರೆಕಾರ್ಡಿಂಗ್ ನಡೀತಾ ಇದೆ. ಆ ವಿಷಯವನ್ನೆಲ್ಲ ನಿಯಮರೂಪಕರ್ತರು ಅನ್ನೋ ಮುರಳಿಯಲ್ಲಿ ತಿಳಿಸಿದ್ದಾರೆ ಕ್ಲಿಯರ್ ಆಗಿ ಪರಮಾತ್ಮ. ಸೊ ಈ ರೀತಿ ನಾವು ತೆಗೆದುಕೊಂಡು ಎಲ್ಲವನ್ನ ಓದಿ ಜ್ಞಾನದ ಪ್ರಕಾಶದೊಂದಿಗೆ ನಮ್ಮ ಜೀವನವನ್ನು ಮುಂದೆ ಸಾಗಿಸಿದಾಗ, ನಮ್ಮ ಜೀವನವನ್ನು ನಮಗೆ ಬೇಕಾದಂಗೆ ರಚಿಸ್ಕೊಂಡಾಗ, ಇನ್ನೂ ಚೆನ್ನಾಗಿ ರಚಿಸ್ಕೊಂಡಾಗ ಏನಾಗ್ತದೆ ಅಂದರೆ ಈ ಒಂದು ದ್ವಾಪರದಿಂದ ಸ್ಟಾರ್ಟ್ ಆಗಿರೋ ಎಲ್ಲ ಸಾಮಾಜಿಕ ದುರಾಚಾರಗಳಲ್ಲಿ ನಾವು ಹೋಗೋದಿಲ್ಲ, ಆ ಸಾಮಾಜಿಕ ದುರಾಚಾರಗಳ ಪರಿಸ್ಥಿತಿಯಲ್ಲಿ ನಾವು ಸಿಲುಕೋದಿಲ್ಲ. ಅದಕ್ಕಾಗಿಯೇ ಸಿಕ್ಕಿ ಹಾಕ್ಕೊಳ್ಬಾರ್ದು. ನಾವು ಸರಿ ಇರಬೇಕು, ಇನ್ನೊಬ್ಬರನ್ನು ಕೂಡ ಸರಿ ಮಾಡಬೇಕು ಅಂದ್ಕೊಂಡ್ರೆ ಓದೋದನ್ನು ಮಾತ್ರ ಸ್ಟಾರ್ಟ್ ಮಾಡಲೇಬೇಕು. ಸೊ ಕಲ್ಪವೃಕ್ಷ ಜ್ಞಾನದ 4ನೇ ಭಾಗ ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಲಾಗ್ತದೆ. ಅಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ಲಾಗಿತ್ತು ಯಾವ ಯಾವ ಸಂಸ್ಕಾರದಿಂದ ಯಾವ ಯಾವ ಸಾಮಾಜಿಕ ದುರಾಚಾರಕ್ಕೆ ಬುನಾದಿ ಬಿದ್ದಿದೆ ಅಂಥೇಳಿ. ಸೊ ಆಸಕ್ತಿ ಇರೋ ವಿದ್ಯಾರ್ಥಿಗಳ ಆ ಮುರಳಿಯನ್ನು ಕಂಪ್ಲೀಟ್ ಆಗಿ ಅಂದರೆ ಕಂಪ್ಲೀಟ್ ಕಲ್ಪವೃಕ್ಷ ಜ್ಞಾನವನ್ನು ತಿಳ್ಕೊಂಡಾಗ್ಲೇ ನಾವು ನಮ್ಮಿಂದ ಯಾವ ರೀತಿ ಸಂಕಲ್ಪಗಳು ವಿಶ್ವಕ್ಕೆ ಹೋಗ್ತಾ ಇದೆ ಅನ್ನೋದು ಅರ್ಥ ಆಗ್ತದೆ. ಅದಕ್ಕಾಗಿ ವಿದ್ಯಾರ್ಥಿಗಳಲ್ಲಿ ಮನವಿ ತೆಗೆದು ಓದೋದನ್ನು ಸ್ಟಾರ್ಟ್ ಮಾಡಿ. ಒಂದು ವೇಳೆ ಓದೋದಿಲ್ಲ, ನಮಗೆ ಹಿಂಗೆ ಸರಿ ಇದೆ, ನಾವು ಹಿಂಗೆ ಚೆನ್ನಾಗಿದ್ದೀವಿ, ಏನೇನು ದುರಾಚಾರಗಳು ಆಗ್ತವೋ ಆಗಲಿ ಅಂತ ಅಂದ್ಕೊಳ್ಳೋರು ಓಕೆ, ದಟ್ಸ್ ಫೈನ್, ನೀವು ಕಂಟಿನ್ಯೂ ಮಾಡಬಹುದು. ಯಾಕೆ ಅಂದರೆ ಇಲ್ಲಿ ಯಾರ ಜೀವನವನ್ನು ಯಾರೂ ಕೂಡ ನಿರ್ಣಯಿಸೋಕ್ಕಾಗಲ್ಲ. ಸೊ ಪರಮಾತ್ಮ ನಮಗೆ ಕೊಟ್ಟಿರೋ ಖಜಾನೆಗಳಲ್ಲಿ ಒಂದಾಗಿರುವ ಸರ್ವಶಕ್ತಿಗಳಲ್ಲಿ ನಿರ್ಣಯ ಶಕ್ತಿ ಕೂಡ ಒಂದು. ಯಾರಿಗೆ ಯಾವ ನಿರ್ಣಯ ಬೇಕೋ ಅವರು ಅದನ್ನೇ ತೆಗೆದುಕೊಳ್ಬಹುದು. ಆದರೆ ನಾಳೆ ಅನ್ನೋ ದಿನ ನಿಮಗೆ ರಿಯಲೈಸ್ ಆದಾಗ ನೀವು ಅಳದೇ ಇರಬೇಕು ಅಂದ್ಕೊಂಡ್ರೆ, ಅಂದರೆ ಆ ದುಃಖವನ್ನು ಅನುಭವಿಸ್ಬಾರ್ದು ಅಂದ್ಕೊಂಡ್ರೆ ಮಾತ್ರ ಇವೆಲ್ಲವನ್ನು ನೀವು ಮಾಡಲೇಬೇಕಾಗುತ್ತೆ. ಯಾಕಂದರೆ ಪರಮಾತ್ಮ ಏನು ಹೇಳಿದ್ದಾರೆ ಅದನ್ನು ಪಾಲಿಸಲೇಬೇಕು, ಆಜ್ಞಾಕಾರಿ ಅಷ್ಟೇ. ಅವ್ರು ಹೇಳಿದ್ದಾರೆ ಅಂದಮೇಲೆ ಹೇಳಿದಷ್ಟೇ, ಇನ್ನು ಚೇಂಜಸ್ ಇರಲ್ಲ. ಪರಮಾತ್ಮನ ಶ್ರೀಮತವನ್ನು ಚೇಂಜ್ ಮಾಡೋ ಪವರು ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಅವರು ಶ್ರೀಮತವನ್ನು ಇಟ್ಟಿದ್ದಾರೆ ಅಂದಮೇಲೆ ಮುಗಿತಿಟ್ಟಿದ್ದಾರೆ ಅಷ್ಟೇ, ಅದನ್ನು ಫಾಲೋ ಮಾಡಬೇಕಷ್ಟೇ. ಬಿಟ್ಟರೆ ಅದಕ್ಕಾಗಿ ಯಾವುದೇ ಸೆಕೆಂಡ್ ಒಪಿನಿಯನ್ನು, ಸೆಕೆಂಡ್ ಆಪ್ಷನು ಇದ್ಯಾವುದೂ ಇಲ್ಲ. ಸೊ ಇದೆಲ್ಲ ಆಗಲಿಕ್ಕೆ ರೀಸನ್ ಏನು ಅಂದರೆ ಆತ್ಮಿಕ ಸ್ಥಿತಿಯಲ್ಲಿದ್ದಾಗ ಪರಮಾತ್ಮನನ್ನು ನಂಬೋದು ಸ್ಟಾರ್ಟ್ ಮಾಡುತ್ತೆ ಆತ್ಮ. ಅದೇ ದೇಹ ಸ್ಥಿತಿಯಲ್ಲಿದ್ದಾಗ ದೇಹದಾರಿಗಳನ್ನು ನಂಬೋದು ಸ್ಟಾರ್ಟ್ ಮಾಡುತ್ತೆ. ಇದೇ ಮೊದಲ ಪಾಠ. ಇದರಲ್ಲಿನೇ ಫೇಲ್ ಆಗ್ತಾ ಇದ್ದೀರಿ ಅಂಥೇಳಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಮೊದಲ ಪಾಠದಲ್ಲಿ ಫೇಲ್ ಆಗಿದ್ದೀರಿ ಅಂದ ತಕ್ಷಣ ಜಸ್ಟ್ ಆತ್ಮಿಕ ದೃಷ್ಟಿಯಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಂದು ಅದರಲ್ಲಿ ಇನ್ವಾಲ್ವ್ಡ್. ಸೊ ಇದೇ ಮುರಳಿಯಲ್ಲಿನೇ ಪರಮಾತ್ಮ ತಿಳಿಸ್ಕೊಟ್ಟಿದ್ದಾರೆ. ಮುರಳಿ ಡೇಟ್ ಕೊಡಲಾಗ್ತಾ ಇದೆ. ಸೊ ಇದನ್ನು ಸ್ಪೆಷಲ್ ಸ್ಲೈಡ್ ಅಂತೂ ಹಾಕಲಿಲ್ಲ, ಆಲ್ರೆಡಿ ಇದನ್ನು ತಿಳಿಸ್ಕೊಡ್ಲಾಗಿದೆ. 26/10/1975 ವಿಕಾರಿ ದೇಹರೂಪಿ ಸರ್ಪದಿಂದ ಎಲ್ಲ ಸಂಪಾದನೆ ಸಮಾಪ್ತಿ ಅಂತಿದ್ರು. ಈ ಮುರಳಿಯನ್ನೇ ಪರಮಾತ್ಮ ನಮಗೆ ಫಸ್ಟ್ ಅಂದರೆ ಇಲ್ಲಿಯವರೆಗೆ ಮೆಜಾರಿಟಿ ಮೊದಲ ಪಾಠ ಪೇಜ್ ನಂಬರ್ 262 ಅಲ್ಲಿದೆ. ಇಲ್ಲಿಯವರೆಗೆ ಮೆಜಾರಿಟಿ ಮೊದಲ ಪಾಠದಲ್ಲಿ ನೀವು ಫೇಲ್ ಆಗಿದ್ದೀರಿ ಅಂದರೆ ಈ ಆತ್ಮಿಕ ದೃಷ್ಟಿಯಲ್ಲಿ ಫೇಲ್ ಆದ ಕಾರಣಕ್ಕಾಗಿಯೇ ದೇಹದಾರಿಗಳು ಏನು ಹೇಳಿದರೆ ಅದನ್ನು ನಂಬೋದು ಸ್ಟಾರ್ಟ್ ಮಾಡಿದ್ದೀವಿ. ದಿವ್ಯ ಬುದ್ಧಿ ಕೆಲಸ ಮಾಡ್ತಾ ಇಲ್ಲ. ಅಯ್ಯೋ ಪರಮಾತ್ಮ ಈ ರೀತಿ ಹೇಳ್ತಾನ ಅಂತೇಳಿ ಒಂದು ಡೌಟ್ ಬರ್ತಾ ಇಲ್ಲ. ಏನಕ್ಕೆ ಅಂದರೆ ಪರಮಾತ್ಮನ ಜೊತೆ ಕನೆಕ್ಟ್ ಆಗಿಲ್ಲ, ಆತ್ಮ ಅನ್ನೋ ಸ್ಥಿತಿಯಲ್ಲಿಲ್ಲ, ದಿವ್ಯ ಬುದ್ಧಿ ಕೆಲಸ ಮಾಡ್ತಾ ಇಲ್ಲ. ಇವೆಲ್ಲವೂ ಇವುಗಳಿಗೆ ರೀಸನ್, ಕಾರಣಗಳು. ಈಗ ಎಲ್ರಿಗೂ ಬರೋ ಡೌಟ್ ಏನು ಅಂದರೆ ಇಷ್ಟೆಲ್ಲ ನಡೀತಾ ಇದ್ದರೆ ಬಾಬಾ ಏನಕ್ಕೆ ಸುಮ್ಮನಿದ್ದಾರೆ ಅಂಥೇಳಿ ಭಾಳಷ್ಟು ವಿದ್ಯಾರ್ಥಿಗಳು ನನಗೆ ಕೇಳಿದ್ದಾರೆ ಈ ಪ್ರಶ್ನೆಯನ್ನು. ಸೊ ಇಷ್ಟು ನಡೀತಾ ಇದ್ದರೆ ಸರ್ವಶಕ್ತಿವಂತನಾದ ಬಾಬಾನೇ ಸುಮ್ಮನಿದ್ದಾಗ ನಾವೇನು ಮಾಡೋಕ್ಕಾಗುತ್ತೆ ಅಂಥೇಳಿ ಕೇಳ್ತಾ ಇದ್ದಾರೆ. ಸೊ ಈಗ ಬಾಬಾ ಏನು ಮಾಡ್ತಾ ಇದ್ದಾರೆ ಅನ್ನೋದಂತೂ ಇಷ್ಟಕ್ಕೆ ಮುಂಚೆ ಎಲ್ಲ ತಿಳಿಸಲಾಗಿದೆ. 1969 ಕೋರ್ಸ್ ರಿವೈಸ್ ಆಗ್ತಾ ಇದೆ ಅಂತಂದರು.
ಅದಾದಮೇಲೆ ಭಾಳಷ್ಟು ಮುರಳಿಯಲ್ಲಿ ಹೇಳ್ತಾ ಹೋಗಿದ್ರೆ, ಆದರೆ ರೆಫರೆನ್ಸ್ ಸಲುವಾಗಿ ಇಲ್ಲಿ 72 ಮುರಳಿಯನ್ನು ಕೊಡಲಾಗ್ತಾ ಇದೆ. ಕೈಯನ್ನು ಎತ್ತರಿ ಅಂತ ಹೇಳಿ ಕೂಡ ಕೇಳಿದರು. ಸೊ ಎಲ್ಲ ನಿಮಗೆಲ್ಲರಿಗೂ ತಿಳಿದಿರೋ ವಿಷಯನೇ, ಫಸ್ಟ್ ರೋ ಅಲ್ಲಿ ಫಸ್ಟ್ ಬೆಂಚಲ್ಲಿ ಆ ಒಂದು ಕ್ಲಾಸಲ್ಲಿ ಯಾರು ಕೂತಿರ್ತಾರೆ ಪರಮಾತ್ಮ ಹೇಳ್ತಿರ್ಬೇಕಾದ್ರೆ ಅಂತ, ಸೊ ಅವರೇ ಕೂತಿರ್ತಾರೆ. ಆದರೂ ಸಾಕಾರವನ್ನೇ ಹೇಳ್ತಾ ಇದ್ದಾರೆ ಡೈಲಿ. ಮೌಂಟ್ ಆಬುವಿಂದ ರೂಲ್ಸ್ ಬರ್ತಾ ಇದೆ, ಅದನ್ನೇ ನಾವು ಫಾಲೋ ಮಾಡ್ತೀವಿ ಅಂಥೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತಂದರೆ, ಪರಮಾತ್ಮ ಅವರಿಗೆ ಜ್ಞಾನವನ್ನು ಕೊಟ್ಟರು, ಶಕ್ತಿಯನ್ನು ಕೊಟ್ಟರು, ಅದೆಲ್ಲರಿಗೂ ಕೊಡ್ತಾ ಇದ್ದಾರೆ. ಇಲ್ಲಿ ತಿಳಿಸ್ಕೊಡ್ಲಿಕ್ಕಾಗಿ ಹೇಳಲಾಗ್ತಾ ಇದೆ. ಸೊ ಆ ಜ್ಞಾನವನ್ನು, ಶಕ್ತಿಯನ್ನು ನಾವು ಯಾವ ಡೈರೆಕ್ಷನಲ್ಲಿ ಉಪಯೋಗಿಸಬೇಕು ಅನ್ನೋದು ನಮ್ಮ ಬುದ್ಧಿಯ ಮೇಲೆ ಆಧಾರಿತವಾಗಿದೆ. ಅದನ್ನು ಪರಮಾತ್ಮ ನಿರ್ಣಯಿಸೋದಿಲ್ಲ. ಸೊ ಅದನ್ನೇ ಇಲ್ಲಿ ಕರನ್ ಕರಾವನ ಹಾರ್ ಅನ್ನೋ ಒಂದು ಮುರಳಿಯಲ್ಲಿ ಕಂಪ್ಲೀಟ್ ಆಗಿ, ಅಂದರೆ ಪ್ರತ್ಯೇಕ ಶೀರ್ಷಿಕೆಗಳಲ್ಲಿ ಅದನ್ನು ತಿಳಿಸಲಾಗಿದೆ. ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಲಾಗ್ತದೆ. ಸೊ ಪರಮಾತ್ಮ ಯಾರ ಬುದ್ಧಿಯನ್ನು ಕೂಡ ಫಿಕ್ಸ್ ಮಾಡಲ್ಲ. ಅಷ್ಟಶಕ್ತಿಗಳಲ್ಲಿ ನಿರ್ಣಯ ಶಕ್ತಿ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಬುದ್ಧಿಯನ್ನು ನೀವೇ ಉಪಯೋಗಿಸಬೇಕು. ಜನ್ಮತಃ ನಾನು ನಿಮಗೆ ದಿವ್ಯ ಬುದ್ಧಿ, ದಿವ್ಯ ನೇತ್ರ ಅನ್ನೋ ಒಂದು ಜನ್ಮದಿನದ ಕಾಣಿಕೆ, ಬಹುಮಾನವನ್ನು ಕೊಡ್ತಾ ಇದ್ದೀನಿ, ಅದನ್ನು ನೀವೇ ಉಪಯೋಗಿಸಬೇಕು ಅಂತಾರೆ. ಸೊ ಅದಾದ ಮೇಲೆ, ಅಂದರೆ ಪರಮಾತ್ಮನಿಂದ ಶಕ್ತಿಯನ್ನು, ಜ್ಞಾನವನ್ನು ಪಡೆದಾದ ಮೇಲೆ ಧಾರಣೆ, ಸೇವೆ ಅನ್ನೋದು ಮಾಡಬೇಕಾಗಿರೋದು ನಾವೇ. ಅದಕ್ಕೆ ಪರಮಾತ್ಮನ ಸಹಯೋಗ ಇರ್ತದೇನಾ ಅಂದರೆ ಇರ್ತದೆ. ಆದರೆ ಅದನ್ನು ಯಾವ ಡೈರೆಕ್ಷನಲ್ಲಿ ನಾವು ಉಪಯೋಗಿಸ್ತೀವೋ, ಯಾವ ಡೈರೆಕ್ಷನಲ್ಲಿ ಉಪಯೋಗಿಸಿ ಕರ್ಮಗಳನ್ನ ಆಚರಿಸ್ತೀವೋ ಅದರ ಆಧಾರದ ಮೇಲೇ ನಮಗೆ ಪಾಪ ಪುಣ್ಯಗಳನ್ನೋದು ಜಮಾ ಆಗ್ತಾ ಹೋಗ್ತದೆ. ಅದಕ್ಕಾಗಿ ಯಾರಾದರೆ ಅಯ್ಯೋ ಅಲ್ಲಿಂದ ಬಂದಿದೆ, ಅದಕ್ಕಾಗಿಯೇ ನಾನು ಅದನ್ನೇ ಕೇಳಿದೆ, ಅದನ್ನೇ ಓದಿದೆ, ಅದಕ್ಕಾಗಿಯೇ ಇಷ್ಟೆಲ್ಲ ತಪ್ಪಾಗೋಯ್ತು ಅಂಥೇಳಿ ಹೇಳಕ್ಕೆ ರೆಡಿ ಇದ್ದೀರೋ ಅವರೆಲ್ಲರೂ ಧರ್ಮರಾಜನ ಪಾತ್ರವನ್ನು ಮಾತ್ರ ಮರಿಬಾರ್ದು. ಅದನ್ನೇ 26/10/1975 ಇದನ್ನೆಲ್ಲ ಕ್ಲಿಯರಾಗಿ ಆ ಮುರಳಿಯನ್ನೆಲ್ಲ ಓದಿ ಎಲ್ಲ ಹೇಳಿಬಿಟ್ಟಿದ್ದಾರೆ, ಯಾವ ರೀತಿಯ ಪಾತ್ರವನ್ನು ಪರಮಾತ್ಮ ಅಲ್ಲಿ ಪೋಷಿಸ್ತಾರೆ ಅಂತೇಳಿ. ಅದನ್ನು ಕೂಡ ವಿಡಿಯೋ ರೆಕಾರ್ಡಿಂಗ್, ಅಂದರೆ ಕಂಪ್ಲೀಟಾಗಿ ಅಪ್ಲೋಡ್ ಮಾಡಲಾಗಿದೆ. ಇದೇ ಈಶ್ವರೀಯ ವಿಶ್ವವಿದ್ಯಾಲಯ ಅನ್ನೋ ಚಾನಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಲಾಗ್ತದೆ. ಸೊ ಆಗಿದ್ದೇನೋ ಆಗೋಯ್ತು, ಫೈನ್, ಆಗೋಗಿದೆ. ಆದರೆ ಇದನ್ನೆಲ್ಲ ನಿಮಗೆ ಭಯಪಡಿಸ್ಲಿಕ್ಕಾಗಿರ್ಬೋದು, ಯಾರನ್ನೋ ಭಯಭ್ರಾಂತಿಗಳಿಗೆ ಒಳಗಾಗ್ಲಿಕ್ಕಾಗಿರ್ಬೋದು ಮಾಡ್ತಾ ಇಲ್ಲ. ವಿದ್ಯಾರ್ಥಿಗಳು ಇದನ್ನು ಕೂಡ ಗಮನಿಸಬೇಕು. ಎಲ್ಲರಿಗೂ ಈಗಲೇ ಅವಗಾಹನೆಯನ್ನು ಬೆಳೆಸಿ, ಎಲ್ಲರಿಗೂ ಪಬ್ಲಿಕ್ ಅವೇರ್ನೆಸ್ ಅಂತಾರೆ. ಸೊ ಸಮಾಜದಲ್ಲಿ ಅವೇರ್ನೆಸ್ ಬೆಳೆಸಲಿಕ್ಕಾಗಿ ಪರಮಾತ್ಮ ಏನು ಹೇಳಿದ್ದಾರೆ ಅಂತೇಳಿ ತಿಳಿಸ್ಕೊಡ್ಲಾಗ್ತಾ ಇದೆ ಅಷ್ಟೇ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಇನ್ನೂ ವಿದ್ಯಾರ್ಥಿಗಳು ಏನಕ್ಕೆ ಮೋಸ ಹೋಗ್ತಾ ಇದ್ದಾರೆ ಅಂತ ಅಂದರೆ, ಅವರವರ ಸ್ವಪ್ರಯೋಜನಗಳು, ಅವರವರ ಕಂಪ್ಲೀಟಾಗಿ ಮಾಯೆಗೆ ವಶ ಆಗಿರೋ. ಕೆಲವೊಬ್ಬರಿಗೆ ಜಿಹ್ವೆ ಅಂದರೆ ನಾಲಿಗೆ ಚಂಚಲತೆ ಇದೆ, ಕೆಲವೊಬ್ಬರಿಗೆ ಮನೆಯಿಂದ ಸ್ವಲ್ಪ ಹೊತ್ತೋಗಿ ಕೂತ್ಕೊಂಡ್ರೆ ಆಯಿತು ಅನ್ನೋ ರೀತಿ ಇದೆ. ಅಂದರೆ ಪರಮಾತ್ಮ ಇಲ್ಲಿ ಸಂಬಂಧ ಸಂಪರ್ಕಗಳನ್ನು ಇಲ್ಲೇ ರಚಿಸ್ಕೊಳ್ಬೇಕು ಅಂತ ಹೇಳಿದರೂ ಕೂಡ ಅದನ್ನೆಲ್ಲ ಬಿಡೋದು, ಹೋಗೋದು, ಆರಾಮಾಗಿ ಸ್ವಲ್ಪ ಹೊತ್ತು ಕೂತು ಬರೋಣ ಅಂತಿದೆ. ಇನ್ನು ಕೆಲವೊಬ್ಬರಿಗೆ ಅವರವರ ಈಗೋ ಸ್ಯಾಟಿಸ್ಫೈ ಆಗ್ತಾ ಇದೆ, ಯಾರ ಸ್ವಪ್ರಯೋಜನ ಅವರಿಗಿದೆ. ಅದರಲ್ಲಿ ಇರೋರು ಕೆಲವೊಬ್ಬರು ಮಾತ್ರ ಮುಗ್ಧರು. ಬೋಲೆ ನಾತಕ ಬೋಲೆ ಬಚ್ಚೆ ಅಂತಿರ್ತಾರೆ ಪರಮಾತ್ಮ. ಆ ಮುಗ್ಧರಿಗಾಗಿಯೇ ಈ ವಿಡಿಯೋ. ಸೊ ಯಾರಾದರೆ ತಿಳ್ಕೊಂಡು ಅವರ ಜೀವನವನ್ನು ಸರಿ ಮಾಡ್ಕೊಳ್ಬೇಕು ಅಂದ್ಕೊಳ್ತಾ ಇದ್ದಾರೋ ಅವರಿಗಾಗಿಯೇ ಇದನ್ನೆಲ್ಲ ಇಷ್ಟೆಲ್ಲ ಅಪ್ಲೋಡ್ ಮಾಡ್ತಾ ಇರೋದು. ಅಷ್ಟೇ ಬಿಟ್ಟರೆ ಯಾರನ್ನು ಪಾಯಿಂಟ್ಔಟ್ ಮಾಡೋಕ್ಕಲ್ಲ. ಸೊ ಕ್ಲಿಯರಾಗಿ ಪರಮಾತ್ಮನ ಶ್ರೀಮತ ಕೂಡ ಹಾಕಲಾಗಿದೆ. ಡೌಟ್ಸ್ ಇರೋರಿಗಾಗಿ, ಈ ಜ್ಞಾನ ಸಂಬಂಧಿತ ಸಂದೇಹಗಳಿಗಾಗಿ ನೀವು ಎಂಡಿಂಗಲ್ಲಿ ನಾನು ನಂಬರ್ ಹಾಕ್ತೇನೆ, ನೀವು ನನಗೆ ಫೋನ್ ಕೂಡ ಮಾಡ್ಬೋದು. ಸೊ ಈ ನಟನೆ ಮಾಡೋರು ಯಾರಿಗಾದರೆ ಅವರವರ ಸ್ವಪ್ರಯೋಜನಗಳ ಲಕ್ಷ್ಯಗಳಿವೆಯೋ, ಅಂದರೆ ಗುರಿ ಇದೆನೋ, ಅಂದರೆ ಅವರಿಗೇನೋ ಬೇಕಾಗಿದೆ, ಅದು ಯಾವುದೇ ಆಗಿರ್ಬೋದು, ಸಂಘಟನೆ ಬಲ ಆಗಿರ್ಬೋದು, ಪೊಲಿಟಿಕಲ್ ಪವರ್ ಆಗಿರ್ಬೋದು, ತೋರಿಸ್ಕೊಳ್ಳೋಕ್ಕಾಗಿರ್ಬೋದು, ಈ ರೀತಿ ಬೇಕಾಗಿರೋರೆಲ್ಲರೂ ಈ ಎಲ್ಲ ಮುರಳಿಗಳಂದರೆ ಪರಮಾತ್ಮ ಹೇಳಿರೋ ಶ್ರೀಮತವನ್ನು ತಿಳಿದಾದ ಮೇಲೆ ಕೂಡ, ಅಂದರೆ ತಿಳ್ಕೊತಾರೆ ಇಲ್ಲೇನಿದೆ ಅಂತೇಳಿ ತಿಳ್ಕೊಳ್ಳೋ ಎಲ್ಲ ಇಂಟ್ರೆಸ್ಟ್ ಅವ್ರಿಗೆ ಇರ್ತದೆ, ತಿಳ್ಕೊತಾರೆ. ಆದರೂ ಕೂಡ ಅವರವರ ಲಕ್ಷ್ಯಕ್ಕೆ ಅನುಸಾರವಾಗಿ ಅವರು ಹೋಗ್ತಿರ್ತಾರೆ, ಬರ್ತಿರ್ತಾರೆ. ಅವರೆಲ್ಲವನ್ನು ತಿಳ್ಕೊಂಡು ಕೂಡ ತಪ್ಪುಗಳನ್ನ ಮಾಡ್ತಿರ್ತಾರೆ. ಹೋಗೋದು ತಪ್ಪಲ್ಲ, ಎಲ್ಲನೂ ಕರೆಕ್ಟೇ, ಆದರೆ ಪರಮಾತ್ಮನ ಶ್ರೀಮತವನ್ನು ಉಲ್ಲಂಘಿಸೋದೇ ತಪ್ಪು ಅಂತೇಳಿ ಇಲ್ಲಿ ತಿಳಿಸ್ತಾ ಇರೋದು. ಸೊ ಅವರು ಬದಲಾಗಲ್ಲ ಅಂತಲೇ ಅನ್ಬೋದು. ಯಾಕೆ ಅಂದರೆ ಅವರಿಗೆ ಅವರವರ ಸ್ವಂತ ಸ್ವಪ್ರಯೋಜನೆಯ ಲಕ್ಷ್ಯಗಳು ಅವರವರಿಗೆ ಇವೆ. ಸೊ ಅಷ್ಟೇ ಹೊರತು ಅದೆಲ್ಲ ಹೋಗ್ತಾರೆ, ಇಷ್ಟೆಲ್ಲ ತಿಳ್ಕೊಂಡು ಕೂಡ ಅವ್ರು ಹಿಂಗೆ ಮಾಡಿದ್ದಾರೆ, ಹಂಗೆ ಮಾಡಿದ್ದಾರೆ ಅಂತೇಳಿ ಮತ್ತೆ ಹಿಂದ್ಗಡೆ ಬೇರೆ ರೀತಿ ಮಾತನಾಡ್ತಾ ಇರ್ತಾರೆ. ಸೊ ಅವರು ಯಾರು ಅಂದರೆ
ಈ ಆರ್ಟಿಸ್ಟ್ಗಳಂದರೆ ಜಸ್ಟ್ ನಾಟಕ ಅಲ್ಲೊಂದು ರೂಪ ಇಲ್ಲೊಂದು ರೂಪ ಮಾಡ್ತಾ ಇರ್ತಾರೆ. ಸೊ ಅಂಥವ್ರು ಏನು ಮಾಡ್ತಾರೆ ಅಂದರೆ ಶ್ರೀಮತವನ್ನೆಲ್ಲ ತಿಳ್ಕೊತಾರೆ, ಅಲ್ಲಿ ಕೂಡ ಹೋಗಿ ಅಲ್ಲಿದು ತಿಳ್ಕೊತಾರೆ. ಸೊ ಅವ್ರು ಹಿಂಗೆ ಮಾಡಿದ್ರು ಅಂತೇಳಿ ಸೆಂಟರ್ ಸಿಸ್ಟರ್ಸ್ನ ಕಂಪ್ಲೀಟಾಗಿ ಬ್ಲೇಮ್ ಮಾಡ್ತಿರ್ತಾರೆ. ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರದ್ದೆಲ್ಲ ತಪ್ಪು. ನಿಮ್ಮ ಸ್ವಪ್ರಯೋಜನೆಗಳಿಗಾಗಿ ನೀವು ಹೋಗ್ತಾ ಇದ್ದೀರ ಅನ್ನೋದು ಮಾತ್ರ ಮರಿಬೇಡಿ. ಸೊ ತಪ್ಪು ನಮ್ಮ ಹತ್ರ ಇದೆ. ಪರಮಾತ್ಮ ಇಷ್ಟು ನೀಟಾಗಿ ಶ್ರೀಮತವನ್ನು ಕೊಟ್ಟಾದಮೇಲೆ ಇಷ್ಟು ನೀಟಾಗಿ ಅವ್ಯಕ್ತ ಮುರಳಿಗಳನ್ನು ಹೇಳಿ ರಿವೈಸ್ ಮಾಡಿರಿ, ಇದೇ ರಿವೈಸ್ ಕೋರ್ಸು ಅಂತ ಹೇಳಿದ ಮೇಲೆ ಕೂಡ ಇನ್ನೂ ನಾವು ಹೋಗ್ತಾ ಇದ್ದೀವಿ ಅಂತಂದರೆ ಅದು ಯಾರ ವಿಘ್ನತೆಗೆ ಅವರೇ ಯೋಚನೆ ಮಾಡಿ ತಿಳ್ಕೊಳ್ಬೇಕು, ಏನಕ್ಕೆ ಅಂತೇಳಿ ಸ್ವಚಿಂತನೆಯನ್ನು ನಡೆಸಬೇಕಷ್ಟೆ. ಸೊ ಇವರನ್ನೇ ಪರಮಾತ್ಮ ಚತುರರು ಅಂಥೇಳಿ ಪದವನ್ನು ಉಪಯೋಗಿಸ್ತಾ ಇರ್ತಾರೆ. ಸೊ ಕಂಪ್ಲೀಟ್ ಚತುರತ್ವವನ್ನು ಉಪಯೋಗಿಸ್ತಾರೆ. ಅವ್ರು ಹಿಂಗೆ ಮಾಡಿದ್ದಾರೆ ಅದಕ್ಕಾಗಿ ಹಿಂಗಾಯಿತು ಅಂತೇಳಿ ಹೇಳ್ತಿರ್ತಾರೆ. ಸೊ ಏನು ಅಂದರೆ ಇವ್ರಿಗೆ ಗೊತ್ತಿಲ್ಲ ಅಂದರೆ ಎಲ್ಲ ಗೊತ್ತಿರ್ತದೆ, ಆದರೆ ಚತುರತ್ವದಿಂದ ಅವ್ರಿಗೆ ಬೇಕಾಗಿರೋದನ್ನು ಪಡೆಯೋದಕ್ಕೆ ಅವರವರ ಸ್ವಂತ ಉಪಯೋಗಗಳಿಗಾಗಿ ಪ್ರಯೋಜನಗಳಿಗಾಗಿ ಅವರವರು ಮಾಡ್ತಾರೆ. ಬಟ್ ಬೇರೆಯವರನ್ನು ಬ್ಲೇಮ್ ಮಾಡ್ತಾ ಇರ್ತಾರೆ ಅಷ್ಟೆ. ಸೊ ಅದಕ್ಕಾಗಿಯೇ ಪರಮಾತ್ಮ ಇನ್ನೊಂದು ಮುರಳಿಯಲ್ಲಿ 9th October 1971 9ನೇ ತಾರೀಕು 10ನೇ ತಿಂಗಳು 1971 ಕ್ಲಿಯರಾಗಿ ತಿಳಿಸ್ತಾ ಇದ್ದಾರೆ, ಒಂದು ವೇಳೆ ನೀವು ವಾಯುಮಂಡಲವನ್ನು ತಯಾರು ಮಾಡಿದರೆ ಆ ವಾಯುಮಂಡಲದ ಪರಿಧಿಯಲ್ಲಿ ಬರೋರು ಅಂದರೆ ಆ ತರಂಗಗಳಲ್ಲಿರೋರು ವಿರುದ್ಧವಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಸೊ ಅದಕ್ಕಾಗಿಯೇ ಈ ಮನಸಾ ಸೇವೆಯನ್ನು ಸೆಪರೇಟ್ ಪ್ಲೇಲಿಸ್ಟ್ ಮಾಡಿ ಅದರಲ್ಲೆಲ್ಲ ನಿಮಗೆ ಕಂಪ್ಲೀಟಾಗಿ ಸಂಕಲ್ಪಗಳನ್ನು, ಆ ಶುಭ ಭಾವನೆ ಶುಭಕಾಮನೆಗಳನ್ನು ಮುರಳಿಯನ್ನು ಆಧಾರವಾಗಿಟ್ಟುಕೊಂಡು ಬರೀಲಿಕ್ಕೆ ಕಾರಣ ಅದೇ. ಸೊ ನಾವು ಒಂದು ವೇಳೆ ಆ ರೀತಿ ವಾಯುಮಂಡಲವನ್ನು ತಯಾರು ಮಾಡಿದರೆ ಯಾರೂ ವಿರುದ್ಧ ದಿಕ್ಕಿನಲ್ಲಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾರೆ. ಅದು ಬಿಟ್ಟು ಯಾರ್ಯಾರ ವಿಘ್ನತೆಯನ್ನು ಅವರು ಉಪಯೋಗಿಸ್ತಾರೆ ಅಂದರೆ ದಟ್ಸ್ ಓಕೆ, ಫೈನ್ ಅಷ್ಟೇ ಹೊರತು ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಸೇವೆ, ನಮ್ಮ ಒಂದು ವಾಯುಮಂಡಲ, ನಾವು ವಿಶ್ವಾತ್ಮರಿಗೆ ಯಾವ ಶಕ್ತಿಯನ್ನು ಕೊಡ್ತಾ ಇದ್ದೀವಿ, ಯಾವ ಆಲೋಚನೆಗಳು ನಮ್ಮಿಂದ ಹೋಗ್ತಾ ಇದೆ, ಯಾವ ಕರ್ಮವನ್ನು ನಾನು ಮಾಡ್ತಾ ಇದ್ದೀನಿ, ಅದರಿಂದ ನನ್ನ ಪಾಪ ಪುಣ್ಯಗಳು ಯಾವ ರೀತಿ ಜಮಾ ಆಗ್ತಾ ಇದೆ, ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕಂಪ್ಲೀಟಾಗಿ ಪರಮಾತ್ಮ ಹೇಳಿರೋ ಶ್ರೀಮತವನ್ನು ಹೆಂಗೆ ಹೇಳಿರೋದು ಹಂಗೆ ನಾವು ಪಾಲಿಸ್ತಾ ಹೋಗಬೇಕಷ್ಟೆ. ಆಗ ಆಟೋಮ್ಯಾಟಿಕ್ಕಾಗಿ ನಮ್ಮಿಂದ ಸೇವೆ ನಡೀತಾ ಇರ್ತದೆ. ಯಾರ್ಯಾರು ಆ ರೀತಿ ಆಜ್ಞಾಕಾರರು ಅವರವರು ಅದನ್ನೇ ಕೇಳ್ತಾ ಪರಮಾತ್ಮನ ಒಂದು ಶ್ರೀಮತವನ್ನು ಪಾಲಿಸ್ತಾ ಹೋಗ್ತಾರೆ. ಸೊ ಅದಾದಮೇಲೆ ಆ ಆಡಿಯೋ ನೀವೇನಾದರೂ ಕೇಳಿದ್ದೀರೋ ಅದರಲ್ಲಿ ಕ್ಲಿಯರಾಗಿ ನಾನು ಹೇಳ್ತಾ ಇದ್ದೀನಲ್ಲಿ, ಅಕ್ಕ ಈ ಸಾಕಾರ ಮುರಳಿ ಅನ್ನೋದು 5 ಇಯರ್ಸ್ಗೆ ಒಮ್ಮೆ ರಿಪೀಟ್ ಆಗ್ತಾ ಇದೆ ಅಂಥೇಳಿ. ಸೊ ಆ 5 ಇಯರ್ಸ್ಗೆ ಒಮ್ಮೆ ರಿಪೀಟ್ ಆಗ್ತಾ ಇದೆ ಅನ್ನಲಿಕ್ಕೆ ಪ್ರೂಫು ನಿಮಗೆ 2 ಸ್ಕ್ರೀನ್ಸನ್ನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. 17 to 2015 ಸಾಕಾರ ಮುರಳಿ, 17ನೇ ತಾರೀಕು ಫೆಬ್ರವರಿ ತಿಂಗಳು 2015 ಸಾಕಾರ ಮುರಳಿ. ಅದರ ಜೊತೆ ಈಗ ಬರುತ್ತೆ ನೋಡಿ ಸೇಮ್ ಮುರಳಿ 20ನೇ ತಾರೀಕು ಫೆಬ್ರವರಿ ತಿಂಗಳು 2020. ಸೊ 2015ರಿಂದ 2020 5 ವರ್ಷ. ಸೊ 5 ವರ್ಷಕ್ಕೊಮ್ಮೆ ನಾವು ಸೇಮ್ ಮುರಳಿಯನ್ನು ರಿಪೀಟ್ ಮಾಡ್ತಾ ಇದ್ದೀವಿ. ಇದು ವಿದ್ಯಾರ್ಥಿಗಳಲ್ಲಿ ಗಮನವಿರಲಿ. ಸೊ ಅದನ್ನೇ ಹೇಳ್ತಿರ್ಬೇಕಾದ್ರೆ ಇದು ಶ್ರೀಮತ ಮನ್ಮತ ಅಂತೇಳೆಲ್ಲ ಮಾತಾಡಿದರೆ ಆಲ್ರೆಡಿ ಶ್ರೀಮತವನ್ನು ಕೂಡ ಹಾಕಲಾಗಿದೆ. ಸೊ ವಿದ್ಯಾರ್ಥಿಗಳ ರೆಫರೆನ್ಸ್ಗಾಗಿ ಈ 2 ಮುರಳಿಗಳನ್ನು ಕೂಡ ಇಲ್ಲಿ ತೋರಿಸ್ಲಾಗ್ತಾ ಇದೆ. ಬೇಕು ಅಂದರೆ ನೀವು ಕೂಡ ನಿಮ್ಮ ಹತ್ರ ಏನಾದರೂ ಸಾಕಾರ ಮುರಳಿ ಇದ್ದರೆ ತೆಕ್ಕೊಂಡು ನೋಡ್ಕೊಳ್ಳಿ. 17ನೇ ತಾರೀಕು 2ನೇ ತಿಂಗಳು 2015 ಪ್ಲಸ್ 20ನೇ ತಾರೀಕು ಫೆಬ್ರವರಿ ತಿಂಗಳು 2020 ಇಷ್ಟು ಮುರಳಿ, ಇವೆರಡೂ ಮುರಳಿ ಸೇಮ್ ಇದೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತೇಳಿ ಜಸ್ಟ್ ಒಂದೇ ಸ್ಲೈಡ್ ಆಗ್ತಾ ಇದ್ದೀನಿ ಇವಾಗ. ಭಗವಂತ ಯಾರು ಇದನ್ನು ಭಾರತ ದೇಶದಲ್ಲಿ ಯಾರೂ ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ. ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ, ನಾನು ಯಾರಾಗಿದ್ದೇನೆ, ಹೇಗಿದ್ದೇನೆಯೋ ಯಥಾರ್ಥ ರೀತಿಯಲ್ಲಿ ನನ್ನನ್ನು ಯಾರೂ ತಿಳಿದುಕೊಂಡಿಲ್ಲ. ನಿಮ್ಮಲ್ಲಿಯೂ ನಂಬರ್ವಾರ್ ಇದ್ದಾರೆ, ನಂಬರ್ವಾರ್ ಪುರುಷಾರ್ಥದನುಸಾರ ಅರಿತುಕೊಂಡಿದ್ದಾರೆ. ಭಲೆ ಇಲ್ಲಿಯೇ ಇರುತ್ತಾರೆ, ಆದರೆ ಯಥಾರ್ಥವಾಗಿ ತಿಳಿದುಕೊಳ್ಳುವುದಿಲ್ಲ. ಯಥಾರ್ಥವಾಗಿ ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡುವುದೇ ಬಹಳ ಶ್ರಮದಾಯಕವಾಗಿದೆ. ಬಹಳ ಸಹಜವೆಂದು ಮಕ್ಕಳು ಹೇಳುತ್ತಾರೆ, ಆದರೆ ನಾನು ಯಾರಾಗಿದ್ದೇನೆ, ನಾನು ನಿರಂತರ ತಂದೆಯನ್ನು ನೆನಪು ಮಾಡಬೇಕು ಎಂಬ ಯುಕ್ತಿಯು ಬುದ್ಧಿಯಲ್ಲಿರುವುದಿಲ್ಲ. ನಾನಾತ್ಮ ಅತಿ ಆಗಿದ್ದೇನೆ, ನಮ್ಮ ತಂದೆಯೂ ಸೂಕ್ಷ್ಮ ಬಿಂದುವಾಗಿದ್ದಾರೆ. ಅರ್ಧಕಲ್ಪವಂತೂ ಯಾರೂ ಭಗವಂತನ ಹೆಸರನ್ನೇ ಹೇಳುವುದಿಲ್ಲ. ಹೇ ಭಗವಂತ ಎಂದು ಹೇಳಿ ದುಃಖದಲ್ಲಿಯೇ ನೆನಪು ಮಾಡುತ್ತಾರೆ. ಭಗವಂತ ಯಾರೆಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ಈಗ ಮನುಷ್ಯರಿಗೆ ಹೇಗೆ ತಿಳಿಸುವುದು ಎಂಬುದರ ಬಗ್ಗೆ
ವಿಚಾರ ಸಾಗರ ಮಂಥನ ನಡೆಯಬೇಕು. ಸೊ ಇಲ್ಲಿ ಕ್ಲಿಯರಾಗಿ ಪರಮಾತ್ಮ ಹೇಗಿದ್ದಾರೆ ಪರಮಾತ್ಮ ಎಕ್ಸಾಕ್ಟಾಗಿ ಅಂತೇಳಿ ಯಾರಿಗೂ ತಿಳಿದಿಲ್ಲ. ಅದನ್ನು ಯಾವ ರೀತಿ ಈ ಪ್ರಪಂಚಕ್ಕೆ ಅವರು ನಿರಾಕಾರನೋ, ಅದೆಲ್ಲ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ್ದಾರೆ ಅನ್ನೋದನ್ನು ಯಾವ ರೀತಿ ತಿಳಿಸ್ಬೇಕು ಅಂತೇಳಿ ಇದೇ ಮುರಳಿಯಲ್ಲಿ ನೆಕ್ಸ್ಟ್ ಇದೆ. ಇಲ್ಲಿ ಕ್ಲಿಯರಾಗಿ ಪರಮಾತ್ಮ ನಮಗೆ ವಿಶ್ವವಿದ್ಯಾಲಯದ ಹೆಸರು ಏನಿಡಬೇಕಂತೇಳಿ ಕೂಡ ಹೇಳ್ತಾ ಇದ್ದಾರೆ, ನೋಡೋಣ. ಸೊ ಈಗ ಮನುಷ್ಯರು ತಿಳಿದುಕೊಳ್ಳಬೇಕಾಗಿದೆ. ಸೊ ನಾರ್ಮಲಿ ಏನಿದೆ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯವೆಂದು ಹೆಸರನ್ನು ಬರೆಯಲಾಗಿದೆ. ಇದು ಸಹ ಆತ್ಮಿಕ ಬೇಹದ್ದಿನ ತಂದೆಯ ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ. ಈಗ ಮನುಷ್ಯರು ತಿಳಿದುಕೊಳ್ಳಬೇಕಾದರೆ ಯಾವ ಹೆಸರನ್ನಿಡುವುದು? ಇದು ವಿಶ್ವವಿದ್ಯಾಲಯವಾಗಿದೆ ಎಂಬುದನ್ನು ಮನುಷ್ಯರಿಗೆ ಹೇಗೆ ತಿಳಿಸಿಕೊಡುವುದು? ಯೂನಿವರ್ಸ್ನಿಂದ ಯೂನಿವರ್ಸಿಟಿ ಎಂಬ ಶಬ್ದವು ಬಂದಿದೆ. ಸೊ ಇದನ್ನು ನೆನಪಿಡಿ, ಯೂನಿವರ್ಸ್ನಿಂದ ಯೂನಿವರ್ಸಿಟಿ ಎಂಬ ಶಬ್ದವು ಬಂದಿದೆ. ಯೂನಿವರ್ಸ್ ಎಂದರೆ ಇಡೀ ವಿಶ್ವ. ಅದರ ಹೆಸರನ್ನು ಯೂನಿವರ್ಸಿಟಿ ಎಂದು ಇಡಲಾಗಿದೆ. ಅದರಲ್ಲಿ ಎಲ್ಲ ಮನುಷ್ಯರು ಓದಬಹುದಾಗಿದೆ. ಇಡೀ ವಿಶ್ವದವರೆಲ್ಲರೂ ಓದುವುದಕ್ಕಾಗಿ ಯೂನಿವರ್ಸಿಟಿ ಇದೆ. ವಾಸ್ತವದಲ್ಲಿ ಇಡೀ ವಿಶ್ವಕ್ಕಾಗಿ ಒಬ್ಬರೇ ತಂದೆಯು ಬರುತ್ತಾರೆ. ಅವರದು ಇದೊಂದೇ ವಿಶ್ವವಿದ್ಯಾಲಯವಾಗಿದೆ. ಇಲ್ಲಿ ಗುರಿ ಧ್ಯೇಯವೂ ಒಂದೇ ಆಗಿದೆ. ತಂದೆಯೇ ಬಂದು ಇಡೀ ವಿಶ್ವವನ್ನು ಪಾವನ ಮಾಡುತ್ತಾರೆ, ಯೋಗವನ್ನು ಕಲಿಸುತ್ತಾರೆ. ಇದು ಎಲ್ಲ ಧರ್ಮದವರಿಗಾಗಿ ಇದೆ. ತಂದೆಯು ತಿಳಿಸುತ್ತಾರೆ, ತಮ್ಮನ್ನು ಆತ್ಮವೆಂದು ತಿಳಿಯಿರಿ. ಇಡೀ ವಿಶ್ವದ ತಂದೆಯು ನಿರಾಕಾರ ಪರಮಪಿತ ಪರಮಾತ್ಮನಾಗಿದ್ದಾರೆ ಅಂದಾಗ, ಸೊ ಇದನ್ನು ಕೇರ್ಫುಲ್ಲಾಗಿ ಅಂಡರ್ಲೈನ್ ಮಾಡ್ಕೊಂಬಿಡಿ. ಇದರ ಹೆಸರನ್ನು ನಿರಾಕಾರ ಪರಮಪಿತ ಪರಮಾತ್ಮನ ಆತ್ಮಿಕ ವಿಶ್ವವಿದ್ಯಾಲಯವೆಂದು ಏಕೆ ಇಡಬಾರದು? ಸೊ ಹಿಂದಿಯಲ್ಲಿ ಕೂಡ ಇದೆ. ನಿಮಗೆ ಬೇಕಾದರೆ ಹಿಂದಿ ಫೋಟೋನ ಕೂಡ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ಅಥವಾ ಆಸಕ್ತಿ ಇರುವ ವಿದ್ಯಾರ್ಥಿಗಳು ಆ ಡೇಟ್ಗೆ ಹೋಗಿ ನೋಡ್ಕೊಂಡಾಗ ಗೊತ್ತಾಗುತ್ತೆ. 20ನೇ ತಾರೀಕು 2ನೇ ತಿಂಗಳು 2015 ಸಾಕಾರ ಮುರಳಿ ಅಂದರೆ ಕೋರ್ಸ್. ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಸ್ಪಿರಿಚುವಲ್ ಯೂನಿವರ್ಸಿಟಿ ಆಫ್ ಇನ್ಕಾರ್ಪೋರಿಯಲ್ ಗಾಡ್ ಫಾದರ್ ಅಂಥೇಳಿ ಇಂಗ್ಲೀಷಲ್ಲಿ ಕೂಡ ಅಲ್ಲಿ ಇದೆ. ನಿರಾಕಾರ ಪರಮಪಿತ ಪರಮಾತ್ಮನ ಆತ್ಮಿಕ ವಿಶ್ವವಿದ್ಯಾಲಯ ಅಂತೇಳಿ ಇದೆ. ಅಥವಾ ಆಧ್ಯಾತ್ಮಿಕ ನಿರಾಕಾರ ಗಾಡ್ ಫಾದರ್ನ ವಿಶ್ವವಿದ್ಯಾಲಯ ಅಂತೇಳಿ ಕೂಡ ನಾವು ಹೇಳ್ಬೋದು. ಬಟ್ ಇಲ್ಲಿ ನಿರಾಕಾರ ಶಿವಪರಮಾತ್ಮನಿಂದ ಈ ಜ್ಞಾನ ಅನ್ನೋದು ಹೊರಗಡೆ ಬರ್ತಾ ಇದೆ. ನಿರಾಕಾರ ಶಿವಪರಮಾತ್ಮನೇ ಜ್ಞಾನವನ್ನು ತಿಳಿಸಿ ಯೋಗವನ್ನು ಅಂದರೆ ಶಕ್ತಿಯನ್ನು ಕೊಟ್ಟು ಈ ಪ್ರಪಂಚದಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಧ್ವನಿ ಹೊರಗಡೆ ಬರಬೇಕು ಅಂತೇಳಿನೇ ಪರಮಾತ್ಮ ಹೇಳ್ತಿರ್ತಾರೆ. ಮತ್ತಿದೆಲ್ಲ ಎಲ್ಲರೂ ಕೇಳಿಲ್ಲನ ಅಂದರೆ ಎಲ್ಲರೂ ಕೇಳಿದ್ದಾರೆ, ಆದರೂ ಚೇಂಜ್ ಮಾಡಿಲ್ಲನ ಅಂದರೆ ಈಗ ನಾವು ನೋಡಬಹುದಲ್ಲಿ ಕಂಪ್ಲೀಟ್ ಶಿವಪರಮಾತ್ಮ ಅನ್ನೋದು ಸಣ್ಣ ಸಣ್ಣ ಫೋಟೋ ಅಲ್ಲಿನೇ ಇರ್ತಾರೆ, ಅಂದರೆ ಪಾಯಿಂಟ್ ಆಫ್ ಲೈಟ್. ಆಮೇಲೆ ದೊಡ್ಡದಾಗಿ ಬ್ರಹ್ಮ ಬಾಬಾ ಇರ್ತಾರೆ. ಅದಾದ ಮೇಲೆ ಇರೋದೇ ಜಸ್ಟ್ ಬ್ರಹ್ಮಕುಮಾರೀಸ್ ಅಂದರೆ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಅಂತೇಳಿನೇ ಹೊರಗಡೆ ಬಂದಿದೆ. ಈ ವಿಷಯದಲ್ಲಿ ಪರಮಾತ್ಮನ ಅಭಿಪ್ರಾಯ ಏನು ಅಂತೇಳಿ ತಿಳ್ಕೊಳ್ಳೋಣ. ಸೊ ಅದಾದಮೇಲೆ ಬ್ರಹ್ಮ ಬಾಬಾ ಏನು ಹೇಳ್ತಾ ಇದ್ರು ಈ ವಿಷಯದ ಮೇಲೆ. ಬ್ರಹ್ಮ ತಂದೆಯ ವಿಶೇಷತೆ ಏನಾಗಿತ್ತು? ಸೊ 30th 3/1985 30ನೇ ತಾರೀಕು ಮಾರ್ಚ್ ತಿಂಗಳು 1985 ಅವ್ಯಕ್ತ ವಾಣಿ. ಸೊ ರಿವೈಸ್ ಕೋರ್ಸ್. ಸೊ ಇದರಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಬ್ರಹ್ಮ ತಂದೆಯ ವಿಶೇಷತೆ ಏನಾಗಿತ್ತು? ಸದಾ ಮಕ್ಕಳನ್ನು ಮುಂದೆ ಇಟ್ಟರು. ನನಗಿಂತ ಮಕ್ಕಳು ಹುಷಾರಾಗಿದ್ದಾರೆ, ಮಕ್ಕಳು ಮಾಡುವವರಲ್ಲವೇ? ಇಲ್ಲಿಯವರೆಗೆ ತ್ಯಾಗದ ಭಾಗ್ಯದ ತ್ಯಾಗವನ್ನು ಮಾಡಿದರು. ಎಲ್ಲಿವರೆಗೆ ಅಂದರೆ ತ್ಯಾಗದಿಂದ ಬಂದಿರೋ ಭಾಗ್ಯವನ್ನು ಕೂಡ ತ್ಯಾಗ ಮಾಡಿದರು. ಅದಕ್ಕಾಗಿಯೇ ಅವರನ್ನು ಸರ್ವಸ್ವ ಅಥವಾ ಸರ್ವಾಂಶ ತ್ಯಾಗಿ ಅಂತೇಳಿ ಕರೆಯೋದು. ಸೊ ಪ್ಲೇ ಲಿಸ್ಟಲ್ಲಿ ಹೋದರೆ ನಿಮಗೆ ತ್ಯಾಗ ಮತ್ತು ಭಾಗ್ಯದ 10 ವೀಡಿಯೋಸ್ ಇದೆ. ಅಲ್ಲಿ ಕೂಡ ತ್ಯಾಗ ಮತ್ತು ಭಾಗ್ಯದ ರೂಲ್ಸ್ ಏನು ಅಂತೇಳಿ ಪರಮಾತ್ಮ ತಿಳಿಸ್ಕೊಡ್ತಾರೆ. ಅದಾದಮೇಲೆ ಸೊ ಪ್ರೀತಿಯ ಕಾರಣ ಅಥವಾ ಪ್ರಾಪ್ತಿಯ ಕಾರಣ ಬ್ರಹ್ಮನ ಮಹಿಮೆಯನ್ನು ಯಾರಾದರೂ ಮಾಡ್ತಾ ಇದ್ದರೆ ಬ್ರಹ್ಮನಿಂದ ಆಸ್ತಿ ಅಂದರೆ ವಾರಸತ್ವ ಸಿಗುವುದಿಲ್ಲವೆಂದು ಹೇಳಿ ಅವರಿಗೂ ಸಹ ತಂದೆಯ ನೆನಪನ್ನು ಮಾಡಿಸುತ್ತಿದ್ದರು. ಬ್ರಹ್ಮನ ಫೋಟೋ ಇಡಬಾರದು, ಬ್ರಹ್ಮನೇ ಎಲ್ಲವೂ ಎಂದು ತಿಳಿಯಬಾರದು. ಇದಕ್ಕೆ ತ್ಯಾಗದ ಭಾಗ್ಯದ ತ್ಯಾಗ ಮಾಡಿ ಸೇವೆಯಲ್ಲಿ ತೊಡಗುವುದು ಎಂದು ಕರೆಯುತ್ತಾರೆ. ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ಪರಮಾತ್ಮ ಕ್ಲಿಯರ್ ಆಗಿ ಹೇಳಿ ಅಂದರೆ ಪ್ರೂಫ್ ಕೊಡ್ತಾ ಇದ್ದಾರೆ ಬ್ರಹ್ಮ ಬಾಬಾ ಏನು ಹೇಳಿದ್ದಾರೆ ಅಂತೇಳಿ. ಬ್ರಹ್ಮ ಬಾಬನ ಸ್ಮೃತಿಯಿಂದ ವಾರಸತ್ವ ಸಿಗೋದಿಲ್ಲ, ಬ್ರಹ್ಮನ ಫೋಟೋ ಇಡಬಾರ್ದು ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಸೊ ಇದನ್ನು ಬ್ರಹ್ಮ ಬಾಬಾ ಹೇಳಿದ್ದಾರೆ ಅಂತೇಳಿ ಕೂಡ ಪ್ರೂಫ್ ಕೊಡ್ತಾ ಇದ್ದಾರೆ. ಆದರೂ ಕೂಡ ಅವ್ರೇನಕ್ಕೆ ಇಡ್ತಾ ಇದ್ದಾರೆ, ಅವ್ರೇನಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಪಕ್ಕಕ್ಕಿಟ್ಟು
ಸೊ ಅವರು ಇಷ್ಟೆಲ್ಲ ಬಾಬಾ ಹೇಳಿದರೂ ಕೂಡ ಹೀಗೆ ಬ್ರಹ್ಮ ಬಾಬಾ ಶರೀರ ಬಿಟ್ಟ ತಕ್ಷಣವೇ ಅವರ ಶರೀರವನ್ನಿಟ್ಟು ಪೀಸ್ ಟವರ್ ಅಂತ ಹೇಳಿ ಕಟ್ಟಿಬಿಟ್ಟು, ಸೊ ಇತರ ಧರ್ಮಗಳು ಅಂದರೆ ದರ್ಗಾಗಳನ್ನು ಸತ್ತ ಶರೀರವನ್ನು ಪೂಜೆ ಮಾಡುವ ಒಂದು ಧರ್ಮ, ಅಲ್ಲಿ ಆ ಧರ್ಮಕ್ಕೆ ಬುನಾದಿ ಬಿತ್ತು ಅನ್ನೋ ಅವಗಾಹನೆಯನ್ನು ಕೂಡ ಬಿಟ್ಟುಬಿಟ್ಟಿದ್ದಾರೆ. ಸೊ ಇಸ್ಲಾಂ ಧರ್ಮಕ್ಕೆ ಅಲ್ಲಿ ಬುನಾದಿ ಬಿತ್ತು. ಸೊ ಅದನ್ನೇ ಕಲ್ಪವೃಕ್ಷ ಜ್ಞಾನದ ನಾಲ್ಕನೇ ಭಾಗದಲ್ಲಿ ಸಾಮಾಜಿಕ ದುರಾಚಾರ, ಇತರ ಧರ್ಮಗಳು ಯಾವ ರೀತಿ ಬಂದಿದೆ ಅನ್ನೋದು ಕ್ಲಿಯರಾಗಿ ತಿಳಿಸಲಾಗಿದೆ. ಅದನ್ನು ಕೂಡ ಓದ್ಕೊಳ್ಳಿ, ಆವಾಗ ನಿಮಗೆ ಇನ್ನೂ ಕ್ಲಾರಿಟಿ ಬರ್ತದೆ. ಸೊ ಬ್ರಹ್ಮನಿಂದ ವಾರಸತ್ವ ಬರೋದಿಲ್ಲ ಅಂತೇಳಿ ಹೇಳಿದ ಮೇಲೂ ಕೂಡ ವಾರಸತ್ವ ಅಂದರೆ ಏನು? ಕಂಪ್ಲೀಟಾಗಿ ಸತ್ಯಯುಗದ ಪ್ರಾಪ್ತಿ, ಅದು ಯಾವುದೂ ಇಲ್ಲ. ದ್ವಾಪರದಿಂದ ಮತ್ತೆ ಇತರ ಧರ್ಮಗಳು. ಸೊ ಇದೆಲ್ಲದಕ್ಕೆ ಇಲ್ಲಿ ಬುನಾದಿ ಬೀಳ್ತಾ ಇದೆ ಅನ್ನೋ ವಿಷಯವನ್ನು ಕೂಡ ವಿದ್ಯಾರ್ಥಿಗಳು ಮರಿತಾ ಇದ್ದಾರೆ. ಸೊ ಈಗ ಅವರೆಲ್ಲ ಹಿಂಗೆ ಮಾಡಿದ್ದಾರೆ ಅನ್ನೋದನ್ನು ಬಿಟ್ಟು ನಾವೇನು ಮಾಡಬೇಕು ಅಂದರೆ, ಪರಮಾತ್ಮನ ಶ್ರೀಮತ ತಿಳಿತಾ ಇದೆ, ಕಣ್ಣಾರೆ ಎಲ್ಲರೂ ನೋಡ್ಕೊಳ್ತಾ ಇದ್ದೀರಿ. ಸೊ ವಿದ್ಯಾರ್ಥಿಗಳಲ್ಲಿ ಮನವಿ, ನೀವು ನಿಮ್ಮ ಓನಾಗಿ ಚೆಕ್ ಮಾಡ್ಕೊಳ್ರಿ ಪರಮಾತ್ಮ ಏನು ಹೇಳಿದ್ದಾರೆ ಅಂತೇಳಿ. ಹಿಂದಿ ಬರೋರು ಹಿಂದಿಯಲ್ಲಿ ಹೋಗಿ, ಆಲ್ರೆಡಿ BK ಲುಹಾರಲ್ಲಿ ಮೋಸ್ಟ್ಲಿ ಮುರಳೀಸ್ ಎಲ್ಲ ಅಪ್ಲೋಡ್ ಆಗ್ತಾ ಇದೆ, ಇನ್ನೂ ಕೂಡ ಆಗ್ತದೆ. ಮುಂಬರುವ ದಿನಗಳಲ್ಲಿ ಬಹಳಷ್ಟು ವೆಬ್ಸೈಟ್ಗಳು ಕೂಡ ಹೊರಗಡೆ ಬರ್ತದೆ. ಸೊ ಆ ಎಲ್ಲ ಮುರಳಿಗಳಲ್ಲಿ ನಿಮಗೆ ಗೊತ್ತಾಗ್ತದೆ. ಸೊ ಅಲ್ಲಿ ನೋಡ್ಕೊಳ್ಳಿ, ನೀವು ಕ್ಲಿಯರಾಗಿ ಇದೆ. ಸೊ ಫೋಟೋ ಕೂಡ ಅದಕ್ಕಾಗಿ ಹಾಕ್ಲಾಗ್ತಾ ಇದೆ. ಸೊ ನೋಡ್ಕೊಳ್ರಿ, ಇದನ್ನು ನೋಡಿ ನಾವಿನ್ ಮುಂದೆ ಜ್ಞಾನವನ್ನು ಹೊರಗಡೆ ತರೋದು ನಮ್ಮ ಕರ್ತವ್ಯ ಅಷ್ಟೇ. ಪರಮಾತ್ಮ ಎಷ್ಟು ಹೇಳಿದ್ರೆ ಅಷ್ಟು, ಅವ್ರು ಏನು ಹೇಳಿದರೆ ಅದೇ ಆಜ್ಞಾಕಾರರಾಗಿ ಮಾಡ್ತಾ ಹೋಗೋದಷ್ಟೇ. ಸೊ ಬೇರೆಯವರನ್ನು ಪ್ರಶ್ನೆ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಆದರೆ ಇದೆಲ್ಲ ನಿಮ್ಮ ಅವಗಾಹನೆ, ನಿಮಗೆ ಜ್ಞಾನ, ಪಬ್ಲಿಕ್ ಅವೇರ್ನೆಸ್ ಬರಬೇಕು ಅಂಥೇಳಿನೇ ಇದನ್ನೆಲ್ಲ ತಿಳಿಸ್ತಾ ಇರೋದು. ಸೊ ಅದನ್ನೊಂದು ನೆನ್ಪಿಡ್ಬೇಕು ನಾವಿಲ್ಲಿ. ಸೊ ಇದೇ ವಿಷಯದ ಮೇಲೆ ಮತ್ತೆ ಪರಮಾತ್ಮ ನಮಗೆ 15ನೇ ತಾರೀಕು 11ನೇ ತಿಂಗಳು 2010 ರಿವೈಸ್ ಕೋರ್ಸಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡೋಣ. ಇಲ್ಲಿಯವರೆಗೆ ಬ್ರಹ್ಮಕುಮಾರ ಕುಮಾರಿಯರು ಪ್ರತ್ಯಕ್ಷವಾಗಿದ್ದೀರಿ. ಭಗವಂತ ತಂದೆಯು ಬಂದು ಬಿಟ್ಟಿದ್ದಾರೆ ಎಂದು ತಂದೆಯ ಪ್ರತ್ಯಕ್ಷತೆಯು ಗುಪ್ತವಾಗಿದೆ. ಪುರುಷಾರ್ಥ ಮಾಡುತ್ತಿದ್ದೀರಿ, ಆದರೆ ತಮ್ಮ ತಂದೆಯು ಬಂದು ಬಿಟ್ಟಿದ್ದಾರೆ ಎಂಬ ಪ್ರತ್ಯಕ್ಷತೆಯ ಕೂಗು ಮೊಳಗಲಿ. ಇದು ಪರಮಾತ್ಮ ನಮಗೆ ಕೊಡ್ತಿರೋ ಸೇವೆ. ಇದು ಭಗವಾನು ವಾಚ ಆಗಿದೆ, ಬ್ರಹ್ಮಕುಮಾರಿಯರ ವಾಚವಲ್ಲ ಎಂಬುದು ಅರ್ಥವಾಗಲಿ. ಸೊ ಇಲ್ಲಿಯವರೆಗೆ ಹೊರಗಡೆ ಬಂದಿರೋದು ಬ್ರಹ್ಮಕುಮಾರಿಯರ ಬಾಬಾ, ಬ್ರಹ್ಮಕುಮಾರಿಯರ ಜ್ಞಾನ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತೇಳಿ ನಾವೇ ಪ್ರತ್ಯಕ್ಷ ಆಗಿದ್ದೀವಿ, ಬಿಟ್ಟರೆ ಪರಮಾತ್ಮನ ಪ್ರತ್ಯಕ್ಷತೆ ಆಗಿಲ್ಲ ಅಂತ ಇದ್ದಾರೆ. ಸೊ ಈ ಮುರಳಿಯನ್ನು ಪರಮಾತ್ಮ ನಮಗೆ 2010ನಲ್ಲಿ ಹೇಳಿದ್ದಾರೆ, 2010ರಲ್ಲಿ. ಸೊ ಅಂದರೆ 2010ರಲ್ಲಿ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಅಂದರೆ ಇನ್ನು ನಾವು ಅರ್ಥ ಮಾಡ್ಕೋಬೇಕು ಏನೇನಾಗಿದೆ ಅಂಥೇಳಿ. ಸೊ ಈಗ ನಾವು ಇದರಲ್ಲಿ ಭಾಗಿಯಾಗಿ ನಮ್ಮ ಪುಣ್ಯವನ್ನು ನಾವು ಜಮಾ ಮಾಡ್ಕೊಂಡು ಮುಂದಕ್ಕೆ ಹೋಗೋದೇ ಇಂಪಾರ್ಟೆಂಟ್. ಸೊ ಬ್ರಹ್ಮಕುಮಾರಿಯರ ವಾಚವಲ್ಲ ಎಂಬುದು ಅರ್ಥವಾಗಲಿ. ಈಗ ಈ ಪ್ರತ್ಯಕ್ಷತೆ ಆಗಲೇಬೇಕು, ಸ್ವಭಾವ ಸಂಸ್ಕಾರ ಪರಿವರ್ತನೆ ಆಗಲೇಬೇಕಾಗಿದೆ. ತಾವು ಒಬ್ಬೊಬ್ಬರ ಚಲನೆ ಹಾಗೂ ಚೆಹರೆಯಿಂದ ಪ್ರತ್ಯಕ್ಷವಾಗುವುದು ತಂದೆಯ ಪ್ರತ್ಯಕ್ಷತೆಯನ್ನು ಮಾಡಬೇಕಾಗಿದೆ. ಮಾಡುತ್ತಲೂ ಇದ್ದೀರಿ, ಆದರೆ ಎಲ್ಲರ ಕಿವಿಗಳಲ್ಲಿ ಭಗವಂತ ಬಂದು ಬಿಟ್ಟರು, ನಮ್ಮ ತಂದೆ ಬಂದು ಬಿಟ್ಟರು ಎಂಬ ಶಬ್ದ ಮೊಳಗಲಿ ಅಂತಿದ್ದಾರೆ. ಸೊ ಇದನ್ನೆಲ್ಲ ಮಾಡಿದಾಗ ನಮ್ಮ ಪರಮಾತ್ಮ ಏನು ಕೊಡ್ತಾರೆ? ಪ್ರತ್ಯಕ್ಷ ಫಲ, ಭವಿಷ್ಯ ಫಲ. ಸೊ ಪ್ರತ್ಯಕ್ಷ ಫಲವಾಗಿ ಏನು ಬರ್ತದೆ ಅಂತೇಳಿ ಹೇಳಿದ್ರು ಇಷ್ಟಕ್ಕೆ ಮುಂಚೆ ಸ್ಲೈಡಲ್ಲಿ, ಅತೀಂದ್ರಿಯ ಸುಖ. ಸೊ ಭವಿಷ್ಯ ಫಲ ಕಂಪ್ಲೀಟ್ ಕಲ್ಪವಿಡೀ ಬ್ರಹ್ಮ ಬಾಬಾ ಅವರ ಸಂಪರ್ಕದಲ್ಲಿ ಬರ್ತೀವಿ. ಅಂದರೆ ಇಲ್ಲಿ ಬಾಬಾನ ಜೊತೆ ಇರೋ ಸಲುವಾಗಿ ಅಲ್ಲಿ ಬಾಬಾನ ಸಮಾನವಾಗಿರೋ ಬ್ರಹ್ಮ ಬಾಬಾ ಅವ್ರ ಜೊತೆ ನಮ್ಮ ಜೀವನ ಅನ್ನೋದು ಕಳಿಬೋದು ಸುಖಮಯವಾಗಿ. ಅದಕ್ಕಾಗಿ ಯಾರು ಮಾಡಿದರೆ ಅವರೇ ಪಡೀತಾರೆ ಅನ್ನೋ ಒಂದು ರೂಲ್ ಇಟ್ಬಿಟ್ಟಿದ್ದಾರೆ ಪರಮಾತ್ಮ. ಸೊ ಅದಾದಮೇಲೆ ನನ್ನ ಪರಿವಾರವನ್ನು ನೀನು ಟಚ್ ಮಾಡ್ದು ನೀನು ನೆನಪಿಟ್ಕೋ ಅನ್ನೋ ಮಾತನ್ನು ಅಕ್ಕನವರಲ್ಲಿ ಮಾತಾಡಿದರು, ಸಿರುಗುಪ್ಪ ಪೂರ್ಣಿಮಾ ಅಕ್ಕನವರು. ಆ ಆಡಿಯೋ ಆಲ್ರೆಡಿ ಇಡಲಾಗಿದೆ. ಸೊ ಈಗ ಅದರ ಪ್ರತಿ ಬಾಬಾನ ಉದ್ದೇಶ ಏನು? ಎರಡೂ ಇದೆ, ನನ್ನ ಸೆಂಟರು, ನನ್ನ ಝೋನು ಅನ್ನೋದು, ಪ್ಲಸ್ ನನ್ನ ಪರಿವಾರ ಅನ್ನೋದರಿಂದ ರಿಸಲ್ಟ್ ಏನು ಅಂತೇಳಿದೆ. ಅದನ್ನು ನೋಡೋಣ. ಆ ಮುರಳಿಯನ್ನು ಪರಮಾತ್ಮ ನಮಗೆ, ಸೊ ಈ ಮುರಳಿಯನ್ನು ಬಾಬಾ ನಮಗೆ ರಿವೈಸ್ ಕೋರ್ಸು 3ನೇ ತಾರೀಕು 4ನೇ ತಿಂಗಳು 1991ರಲ್ಲಿ ಆಲ್ರೆಡಿ ಬೇಹದ್ದಿನ ವೈರಾಗ್ಯದ ಪಾರ್ಟ್ಸಲ್ಲಿ ಇದು ಬಂದುಬಿಟ್ಟಿದೆ. ಸರ್ವ ಹದ್ದುಗಳಿಂದ ಹೊರಬಂದು ಬೇಹದ್ದಿನ ವೈರಾಗಿ ಆಗಿ ಅಂಥೇಳಿ ಒಂದು ಟೈಟಲಿಂದ ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ. ಅದು ಬೇಹದ್ದು ವೈರಾಗ್ಯ ವೃತ್ತಿ ಭಾಗ 9. ಸೊ ಅದನ್ನು ಕೂಡ ನೀವು ನೋಡಬಹುದು. ಬೇಹದ್ ವೈರಾಗ್ಯ ಸ್ಥಿತಿ ಅನ್ನೋ ಒಂದು ಪ್ಲೇಲಿಸ್ಟಲ್ಲಿ ನಿಮಗೆ 9ನೇ ಭಾಗದಲ್ಲಿ ಸಿಗ್ತದೆ. ಆದರೂ ಇಲ್ಲಿ ನಿಮಗೆ ತಿಳಿಸ್ಲಿಕ್ಕಾಗಿ ಈ ಸ್ಲೈಡನ್ನು ಹಾಕಿ
ತಿಳಿಸಲಾಗ್ತಾ ಇದೆ. ಅಂದಾಗ ಜ್ಞಾನ ಮಾರ್ಗದಲ್ಲಿ ನಿಮ್ಮದು ಎಂದು ಹೇಳಿ ನನ್ನದು ಎಂದು ತಿಳಿದುಕೊಳ್ಳುವುದು ಮೋಸ ಅಂತಿದ್ದಾರೆ. ಇದು ಇಲ್ಲಿ ನಡೆಯುವುದಿಲ್ಲ. ಆದ್ದರಿಂದ ಪ್ರಭು ಪ್ರಸಾದವನ್ನು ನನ್ನದು ಎಂದು ತಿಳಿದುಕೊಳ್ಳುವುದು ಅಭಿಮಾನ ಮತ್ತು ಅಪಮಾನವಾಗಿದೆ. ಬಾಬಾ ಬಾಬಾ ಎನ್ನುವ ಶಬ್ದವನ್ನು ಎಂದೂ ಮರೆಯಬಾರದು. ಬಾಬಾನೇ ಶಕ್ತಿ ಕೊಟ್ಟಿದ್ದಾರೆ, ಬುದ್ಧಿ ಕೊಟ್ಟಿದ್ದಾರೆ, ತಂದೆಯ ಕಾರ್ಯವಾಗಿದೆ. ಬಾಬಾನ ಸೆಂಟರ್ ಎಲ್ಲ ಬಾಬಾನ ವಸ್ತುಗಳಾಗಿವೆ. ನನ್ನ ಸೆಂಟರ್ ನಾನು ಮಾಡಿದ್ದು, ನನಗೆ ಅಧಿಕಾರವಿದೆ ಎಂದು ತಿಳಿಯಬಾರದು ಅಂತಿದ್ದಾರೆ. ಸೊ ಎಲ್ಲವನ್ನ ಅರ್ಪಣೆ ಮಾಡಾದ್ಮೇಲೆ ಮುಗ್ದೋಯ್ತು. ಅದು ಒಂದು ವೇಳೆ ನಾವು ಕೊಟ್ಟಿದ್ರು ಕೊಡದೇ ಇದ್ದರೂ ಅದು ಸೆಂಟರು ಬಾಬಾಂದು, ಸೇವಾ ಕೇಂದ್ರನೇ ಬಾಬಾಂದು. ಒಂದು ವೇಳೆ ಅದು ನನ್ನದು ಅನ್ನೋದು ಆಲೋಚನೆಯಲ್ಲಿದ್ದರೂ ಕೂಡ ಮೋಸ ಅಂತಿದ್ದಾರೆ. ಸೊ ಅಧಿಕಾರಿಯಾಗಿ ನನ್ನದು ಎನ್ನುವ ಶಬ್ದ ಎಲ್ಲಿಂದ ಬಂದಿದೆ? ನಿಮ್ಮದೇನು? ಮೂಟೆ ಕಟ್ಟಿ ಇಟ್ಟಿದ್ದೀರಾ? ಕೆಲವು ಮಕ್ಕಳು ನಾವು ಸೆಂಟರ್ ಮಾಡಲು ಮನೆಯನ್ನೇ ಮಾಡಿದ್ದೇವೆ ಎಂಬ ನಶೆಯಲ್ಲಿ ಇದ್ದಾರೆ. ಆದರೆ ಯಾರ ಸೆಂಟರ್ ಮಾಡಿದ್ದೀರಿ? ಬಾಬನ ಸೆಂಟರ್ ಆಗಿದೆ ಅಲ್ಲವೇ? ಅಂದಾಗ ಯಾವಾಗ ತಂದೆಗೆ ಅರ್ಪಣೆ ಮಾಡಿದಾಗ ಮತ್ತೆ ನಿಮ್ಮದೆಲ್ಲಿಂದ ಬಂದಿದೆ? ನನ್ನದು ಎನ್ನುವುದು ಎಲ್ಲಿಂದ ಬಂದಿದೆ? ಯಾವಾಗ ಬುದ್ಧಿ ಬದಲಾವಣೆಯಾಗುತ್ತದೆಯೋ ಆಗ ನನ್ನದು ಎನ್ನುತ್ತೀರಿ. ನನ್ನದು ಎನ್ನುವುದೇ ಮೈಲಿಗೆ ಮಾಡಿಬಿಟ್ಟಿದೆ. ಮತ್ತೆ ಮೈಲಿಗೆ ಆಗಬೇಕೇನು ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಈ ವಾಕ್ಯಗಳಲ್ಲಿ ಸ್ಪೆಷಲ್ಲಾಗಿ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿರೋದಂತೂ ಏನೂ ಇಲ್ಲ. ಆದರೆ ವಿದ್ಯಾರ್ಥಿಗಳಿಲ್ಲಿ ಗಮನ ಕೊಟ್ಟು ಓದಿದಾಗ ಈ ವಿಷಯಗಳೆಲ್ಲ ಅರ್ಥ ಆಗ್ತದೆ. ಇಲ್ಲಿ ಯಾರ ಅಭಿಪ್ರಾಯನೂ ನಮ್ಗೆ ಇಂಪಾರ್ಟೆಂಟ್ ಅಲ್ಲ, ಪರಮಾತ್ಮನ ಅಭಿಪ್ರಾಯ ಇಂಪಾರ್ಟೆಂಟ್. ಒಂದು ವೇಳೆ ಪರಮಾತ್ಮನ ಅಭಿಪ್ರಾಯದಲ್ಲಿ ನಾವು ಇದ್ದುಕೊಂಡಾಗ ಎದುರುಗಡೆ ಇರೋ ವ್ಯಕ್ತಿ ಹರ್ಟ್ ಆಗಿದ್ದಾನೆ, ಭಾವೋದ್ವೇಗಕ್ಕೆ ಒಳಗಾಗಿದ್ದಾನೆ ಅಂದರೆ ಆ ಖಾತೆ ನಮ್ಮದಲ್ಲ. ಒಂದು ವೇಳೆ ಪರಮಾತ್ಮನ ಶ್ರೀಮತಕ್ಕೆ ವಿರುದ್ಧವಾಗಿದ್ದಾಗ ಏನೇನು ನಡೀತದೋ ಅದೆಲ್ಲನೂ ನಮ್ಮ ಖಾತೆಯಲ್ಲಿನೇ ಬರ್ತದೆ. ಈ ವಿಷಯವನ್ನು ವಿದ್ಯಾರ್ಥಿಗಳು ಗಮನದಲ್ಲಿಟ್ಕೊಳ್ಬೇಕಾಗ್ತದೆ. ಅದಾದಮೇಲೆ ಈ ಅಂದರೆ ನನ್ನ ಪರಿವಾರವನ್ನು ಟಚ್ ಮಾಡಿದೆ ಅಂತಂದು ಅಕ್ಕವರಲ್ಲಿ ಅಂದರು. ಸೊ ಆ ವಿಷಯಕ್ಕಾಗಿ ಬಾಬಾನ ಉದ್ದೇಶ ಏನೋ ತಿಳ್ಕೊಳ್ಳೋಣ. ಸೊ ಈ ಮುರಳಿಯ ಡೇಟ್ 11/12/1985, 11ನೇ ತಾರೀಕು ಡಿಸೆಂಬರ್ ತಿಂಗಳು 1985. ಸ್ಕ್ರೀನ್ ಮೇಲೆ ಕೂಡ ಹಾಕಲಾಗ್ತಾ ಇದೆ. ಸೊ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಆ್ಯಕ್ಚುಲಿ ಈ ಮುರಳಿಯ ಟೈಟಲ್ ನಿಜವಾದ ಸೇವಾಧಾರಿಯ ಲಕ್ಷಣಗಳು. ಸೊ ಆಸಕ್ತಿ ಇರೋರು ಪೂರ್ತಿ ಮುರಳಿಯನ್ನು ಕೂಡ ಓದಿ ಕಂಪ್ಲೀಟಾಗಿ ನಮ್ಮ ರಾಜ್ಯದ ಸರಿಹದ್ದುಗಳು ಯಾವ ರೀತಿ ಇರ್ತದೆ, ಏನು ಸೇವೆ ಮಾಡಿದರೆ ಎಲ್ಲೆಲ್ಲಿ ನಮ್ಮ ಸರಿಹದ್ದುಗಳನ್ನ ಎಲ್ಲ ಹೇಳ್ತಾ ಇದ್ದಾರೆ. ಓದ್ಕೊಂಡ್ರೆ ಇನ್ನೂ ನಿಮಗೆ ಕರೆಕ್ಟಾಗಿ ಅರ್ಥ ಆಗ್ತದೆ. ಪ್ರತಿಯೊಂದು ಕರ್ಮದಲ್ಲಿ ಅವರಿಂದ ತಂದೆ ಕಂಡು ಬರಬೇಕು. ಯಾರು? ಸತ್ಯವಾದ ಸೇವಾದಾರರಿಂದ. ಅವರ ಪ್ರತಿಯೊಂದು ಮಾತು ತಂದೆಯ ಸ್ಮೃತಿ ಕೊಡಬೇಕು. ಪ್ರತಿಯೊಂದು ವಿಶೇಷತೆ ದಾತನ ಕಡೆಗೆ ಸಂಕೇತ ಮಾಡಬೇಕು. ಸದಾ ತಂದೆಯೇ ಕಂಡುಬರುವರು. ಅವರು ತಮ್ಮನ್ನು ನೋಡದೆ ಸದಾ ತಂದೆಯನ್ನು ನೋಡುವರು. ಯಾರು? ಇವಾಗ ಯಾರಾದರೆ ಸೇವೆಯನ್ನು ಮಾಡ್ತಾ ಇದ್ದೀವೋ, ನಾವು ಯಾರಿಗಾದರೆ ಸೇವೆಯನ್ನು ಮಾಡ್ತಾ ಇದ್ದೀವೋ ಅವರು ತಂದೆಯನ್ನು ನೋಡಬೇಕು, ನಮ್ಮನ್ನಲ್ಲ. ನನ್ನ ಸಹಯೋಗಿ ಆಗಿದ್ದಾರೆ ಎಂಬುದು ನಿಜವಾದ ಸೇವಾಧಾರಿಯ ಲಕ್ಷಣವಲ್ಲ. ಸೊ ನನ್ನ ಪರಿವಾರ ಅಂತಿದ್ದಾರೆ, ಯೋಚನೆ ಮಾಡಬೇಕಿಲ್ಲಿ. ಎಂದಿಗೂ ಸಂಕಲ್ಪದಲ್ಲಿಯೂ ನನ್ನ ವಿಶೇಷತೆಯ ಕಾರಣ ಇವರು ನನ್ನ ಬಹಳ ಸಹಯೋಗಿ ಆಗಿದ್ದಾರೆ ಎಂದು ಯೋಚಿಸಬಾರದು. ಸೊ ನಾವೆಷ್ಟೋ ಕಷ್ಟಪಟ್ಟು ರೆಡಿ ಮಾಡಿರ್ತೀವಿ ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಸೊ ಸಹಯೋಗಿಗೆ ಸಹಯೋಗ ಕೊಡುವುದು ನನ್ನ ಕೆಲಸವಾಗಿದೆ. ತಮ್ಮನ್ನು ನೋಡಿ ತಂದೆಯನ್ನು ನೋಡದಿದ್ದರೆ ಸೇವೆಯಾಗಲಿಲ್ಲ. ಇದು ದ್ವಾಪರ ಯುಗದ ಗುರುಗಳಂತೆ ವಿಮುಖ ಮಾಡುವುದಾಗಿದೆ. ಅಂದರೆ ದ್ವಾಪರ ಯುಗದ ಗುರುಗಳು ಏನು ಮಾಡ್ತಾರೆ? ಅದು ಎಲ್ಲಿಂದ ಬುನಾದಿ ಬಿತ್ತು ಅಂದರೆ ಇಲ್ಲಿಂದಾನೆ. ಸೊ ದ್ವಾಪರ ಯುಗದ ಗುರುಗಳು ಏನು ಮಾಡ್ತಾರೆ? ಅವರಿಗೆ ಶಿಷ್ಯರನ್ನು ರೆಡಿ ಮಾಡ್ಕೊಳ್ತಾರೆ. ಅದನ್ನೇ ಹೇಳ್ತಾ ಇದ್ದಾರೆ. ತಂದೆಯನ್ನು ಮರೆಸಿದರೂ ಸೇವೆ ಮಾಡಲಿಲ್ಲ. ಇದು ಬೀಳಿಸುವುದಾಗಿದೆ, ಏರಿಸುವುದು ಸಹ ಆಗಲಿಲ್ಲ. ಇದು ಪುಣ್ಯವಲ್ಲ, ಇದು ಪಾಪವಾಗಿದೆ. ಏಕೆಂದರೆ ತಂದೆ ಇಲ್ಲದಿದ್ದರೆ ಅವಶ್ಯಕವಾಗಿ ಪಾಪವಾಗಿದೆ. ಆದ್ದರಿಂದ ನಿಜವಾದ ಸೇವಾದಾರಿ ಸತ್ಯದ ಕಡೆಗೆ ಸಂಬಂಧ ಜೋಡಿಸುವರು. ಅದಕ್ಕಾಗಿ ನಾವು ಯಾರಿಗಾದರೆ ಸೇವೆಯನ್ನು ಮಾಡ್ತಾ ಇರ್ತೀವೋ, ಅಂದರೆ ಯಾರಿಗಾದರೆ ನಾವು ಅದು ಮನಸ ವಾಚ ಕರ್ಮಣ ತನು ಮನ ಧನ ಯಾವುದರಿಂದ ಸೇವೆಯನ್ನು ಮಾಡಿದರೂ ಕೂಡ ಪರಮಾತ್ಮನೇ ಪ್ರತ್ಯಕ್ಷ ಆಗಬೇಕು. ಅದನ್ನೇ ಇಷ್ಟಕ್ಕೆ ಮುಂಚೆ ಕೂಡ ಪರಮಾತ್ಮ 2010ನಲ್ಲಿ ಇಲ್ಲಿಯವರೆಗೆ ಬ್ರಹ್ಮಕುಮಾರ ಕುಮಾರಿಯರು ಪ್ರತ್ಯಕ್ಷ ಆಗಿದ್ದೀರಿ, ಪರಮಾತ್ಮನ ಪ್ರತ್ಯಕ್ಷತೆ ಉಳಿದಿದೆ ಅಂತಿದ್ದಾರೆ. ಸೊ ಇದು ಶ್ರೀಮತ ಮತ್ತು ಮನ್ಮತದ ಬಗ್ಗೆ ತಿಳಿಸೋದು. ಅದಾದಮೇಲೆ ಈ ರೀತಿ ಅಕ್ಕ ಮಾತಾಡಿರೋ ವಿಡಿಯೋವನ್ನು ಅಥವಾ ಆಡಿಯೋವನ್ನು ನಾವು ಇಡಬಹುದಾ, ಅಥವಾ ಯಾರ ಅವಗುಣವನ್ನು ನೋಡಬಾರ್ದು ಅಂದಿದ್ದಾರೆ ಪರಮಾತ್ಮ ಅನ್ನೋದು 25% ನಾಲೆಡ್ಜ್. ಸೊ ಆ ರೀತಿ ಇಡಬಹುದು ಅಂದಾಗ ಪರಮಾತ್ಮನ ಉದ್ದೇಶ ಏನು?
ಏಕೆ ನಾವು ಅದನ್ನು ಇಡಬೇಕು? ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾರ ಸಂಸ್ಕಾರ ಅವ್ರು ರೆಕಾರ್ಡ್ ಮಾಡ್ತಾ ಇದ್ದಾರೆ, ಯಾರ ನಿರ್ಣಯ ಅವ್ರದ್ದೇ, ಯಾರ ಜೀವನ ಕಲ್ಪಪೂರ್ತಿ ಯಾವ ರೀತಿ ರಚಿಸ್ಕೊಳ್ಬೇಕು ಅವರವರ ಜನ್ಮಗಳನ್ನು ಆ ರೀತಿ ರಚಿಸ್ಕೊಳ್ತಾ ಇದ್ದಾರೆ. ಆದರೆ ಈ ರೀತಿ ಎಕ್ಸ್ಪೋಸ್ ಏನಕ್ಕೆ ಮಾಡಲಾಗ್ತಾ ಇದೆ ಅಂದರೆ, ಯಾವಾಗ ಒಬ್ಬ ವ್ಯಕ್ತಿಯ ಸಂಸ್ಕಾರಗಳಿಂದ ಸಮಾಜ ಬಲಿಯಾಗ್ತಾ ಇದೆನೋ ಆಗ ನಾವು ಅದನ್ನು ಪಬ್ಲಿಕ್ ಅವೇರ್ನೆಸ್ ಬೆಳೆಸೋದು ಇಂಪಾರ್ಟೆಂಟ್. ಸೊ ಈಗ ಒಂದು ಸೆಂಟರ್ಗೆ ಸಿಸ್ಟರ್ ಆದಾಗ ಅವರು ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಅಂದಾಗ, ಸೊ ಎಲ್ಲ ಸೆಂಟರ್ಸಲ್ಲಿ ಓದ್ತಾ ಇರೋದು ಸಾಕಾರ ಮುರಳಿನೇ. ಏಕೆ ಅಂದರೆ ಮೌಂಟ್ ಅಬುವಿಂದ ಅದೇ ಬರ್ತಾ ಇದೆ, ಇಲ್ಲ ಅನ್ನೋಕ್ಕಿಲ್ಲ. ಆದರೆ ಇದು ನನಗೊಂದು ಪ್ರೂಫ್ ಸಿಕ್ಕಿರೋ ಕಾರಣಕ್ಕಾಗಿ ಇಡ್ತಾ ಇದ್ದೀನಿ. ಸೊ ಈಗ ನಾವೇನು ಮಾಡಬೇಕಂದ್ರೆ, ಯಾರಿಗವರು ಪುಸ್ತಕವನ್ನು ತೆಗೆದು ಓದಿದರೆ ಕೇಳೋರಂತೂ ಯಾರೂ ಇಲ್ಲ. ಫಸ್ಟ್ ನಾವು ಜ್ಞಾನಿಗಳಾಗಬೇಕು. ಫಸ್ಟ್ ನಮ್ಗೆ ಅರ್ಥ ಆಗಬೇಕು ಪರಮಾತ್ಮ ಏನು ಹೇಳಿದ್ದಾರೆ, ಅಸಲು ನಾವೇನು ಮಾಡ್ತಾ ಇದ್ದೀವಿ. ಅಟ್ಲೀಸ್ಟ್ ಈಗ ವಿದ್ಯಾಲಯವನ್ನು ಸ್ಥಾಪನೆ ಮಾಡಿರೋದೇ ಜ್ಞಾನವನ್ನು ತಿಳಿಸ್ಲಿಕ್ಕೆ. ಅದಾದ ಮೇಲೆ ಯಾರಿಗವರು ಶಕ್ತಿಯನ್ನು ಪಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಆದರೆ ಆ ಜ್ಞಾನವನ್ನೇ ತೆಗೆದು ಹಾಕಿದ ಮೇಲೆ ಇನ್ನೇನಿದೆ ಅದಕ್ಕಾಗಿ. ಸೊ ಈಗ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವೆಲ್ಲ ಬಾಬಾ ಅವರವರ ಸ್ಟ್ಯಾಂಡರ್ಡ್ಸ್ಗೆ ತಕ್ಕಂತೆ ಹೇಳ್ತಾ ಹೋಗ್ತಿರ್ತಾರೆ. ಈಗ ಉದಾಹರಣೆಗೆ ತಗೊಂಡಾಗ ಕೆಲವರು ಜಸ್ಟ್ 4 to 5 ಅಂದರೆ 2 to 5 ಆ ರೀತಿ ಯೋಗ ಮಾಡಿದರೆ ಸಾಕು ಅಮೃತ ವೇಳೆ ಅಂತಾರೆ. ಇನ್ನು ಅದೇ ಬಾಬಾ ಇನ್ನು ಕೆಲವು ಮುರಳಿಯಲ್ಲಿ ಅಟ್ಲೀಸ್ಟ್ 8 ಗಂಟೆ ಆದರೂ ನೀವು ಯೋಗ ಮಾಡಬೇಕು ಅಂತಾರೆ. ಇನ್ನು ಕೆಲವು ಮುರಳಿಯಲ್ಲಿ ಕರ್ಮಯೋಗಿ ಆಗಬೇಕು, ಸಹಜ ಯೋಗಿ ಆಗಬೇಕು, ಅಂದರೆ ಪ್ರತಿಯೊಂದು ಕರ್ಮದಲ್ಲಿ ಯೋಗ ನಿಹಿತವಾಗಿರ್ಬೇಕಂತಾರೆ. ಸೊ ಅದು ಯಾರ್ಯಾರ ಸ್ಥಿತಿಗೆ ತಗ್ಗಂತೆ ಅವರವರು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ. ಸೊ ಈಗ ಅದೇ ಅವಗುಣಗಳನ್ನು ನೋಡಬಾರ್ದು ಅಂತ ಹೇಳಿರೋ ಬಾಬಾ ಕ್ಲಿಯರಾಗಿ 11/7 11ನೇ ತಾರೀಕು 7ನೇ ತಿಂಗಳು 1970ರಲ್ಲಿ ಕ್ಲಿಯರಾಗಿ ತಿಳಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಗಮನವಿಟ್ಟು ಈ ವಿಷಯಗಳನ್ನ ಓದ್ಕೊಂಡಾಗ ನಮಗೆ ಕಂಪ್ಲೀಟ್ ಕ್ಲಾರಿಟಿಯಿಂದ ಇರ್ತೀವಿ. ಇದು ಮಾಡಬಹುದು, ಮಾಡಬಾರ್ದು ಹಂಗೆಲ್ಲ ಇರೋದು, ಆ ಕನ್ಫ್ಯೂಷನ್ ಅನ್ನೋದೇ ಇರಲ್ಲ. ಆದ್ದರಿಂದ ಈಗ ಸಂಹಾರಿ ಮೂರ್ತಿ ಆಗಬೇಕು. ವಿಕರಾಳ ಅಂತೇಳಿ ಇಲ್ಲಿದೆ, ವಿರಾಟ ರೂಪ ಅಂತೇಳಿ ಕೂಡ ಹೇಳ್ಬೋದು. ವಿಕರಾಳ ರೂಪಧಾರಿ ಆಗಬೇಕು. ಈಗ ದಿನದಿಂದ ದಿನಕ್ಕೆ ನಾಜೂಕು ಸಮಯವಾಗುವುದರಿಂದ ಸಂಹಾರ ಮೂರ್ತಿ ಆಗಬೇಕು. ಯಾರ ಸಂಹಾರ? ತಮ್ಮ ಸಂಸ್ಕಾರಗಳ, ತಮ್ಮ ವಿಕರ್ಮಗಳ ಮೇಲೆ ಮತ್ತು ಈ ಸಮಯದಲ್ಲಿರುವ ವಿಕರ್ಮಿ ಆತ್ಮರ ಮೇಲೆ ಈಗ ವಿಕರಾಳ ರೂಪ ಧಾರಣೆ ಮಾಡಿ ಒಂದು ಕ್ಷಣದಲ್ಲಿ ಭಸ್ಮ ಮಾಡಬೇಕು. ಒಂದು ಕ್ಷಣದಲ್ಲಿ ಕಣ್ಣು ತೆಗೆದರು ಮತ್ತು ವಿನಾಶವಾಯಿತು ಎಂದು ಶಂಕರನಿಗೆ ಹೇಳುತ್ತಾರಲ್ಲವೇ, ಇದು ಸಂಹಾರಿ ಮೂರ್ತಿಯ ಕರ್ತವ್ಯದ ಚಿಹ್ನೆಯಾಗಿದೆ ಅಂತಿದ್ದಾರೆ. ಸೊ ಇವಾಗ ನಾರ್ಮಲ್ ಆಗಿ ನಮಗೆ ಅನಿಸ್ತಾ ಇರ್ತದೆ, ಅಂದರೆ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ನೋಡಿದಾಗಲೂ ಕೂಡ ಶಂಕರ ಕಣ್ಣು ತೆಗೆದ್ರೆ ಸಾಕು ವಿನಾಶ ಆಯಿತು. ಅಂದರೆ ಶಂಕರ ಜ್ಞಾನ ನೇತ್ರವನ್ನು ತೆಗೆದಾಗ, ಅಂದರೆ ವಿರಾಟ ರೂಪ ಅಂತೇಳಿ ಕೂಡ ತೋರಿಸ್ತಾರೆ. ಶ್ರೀಕೃಷ್ಣನ ವಿರಾಟ ರೂಪ ಅಂತೇಳಿ, ಶಂಕರನ ಕಣ್ಣು ತೆಗೆಯೋದಂತೇಳಿ ಕೂಡ ತೋರಿಸ್ತಾರೆ. ಆ ರೀತಿ ವಿರಾಟ ವಿಕರಾಳ ರೂಪವನ್ನು ನಾವು ತೆಗೆದಾಗ ಏನು ವಿನಾಶ ಆಗಬೇಕು? ನಮ್ಮ ಸಂಸ್ಕಾರಗಳ, ನಮ್ಮ ವಿಕಾರಗಳ ವಿನಾಶ ಆಗಬೇಕು. ಪ್ಲಸ್ ಸಮಯಾನುಸಾರ ಬರೋ ವಿಕರ್ಮಗಳು ಕೂಡ ವಿನಾಶ ಆಗಬೇಕು. ಸೊ ಇವೆಲ್ಲ ನೋಡ್ತಾ ಇದ್ದರೆ ಜ್ಞಾನವನ್ನೆಲ್ಲ ಎಲ್ಲೋ ಸೈಡ್ ಇದೆ ಜ್ಞಾನ ಅನ್ನೋದು. ಸೊ ಏನಾದರೂ ಮಾತಾಡಿದರೆ ಇದು ಶ್ರೀಮತ ಅಲ್ಲ ಮನ್ಮತ ಅಂತ ಇದ್ದಾರೆ. ಮತ್ತು ಈ ವಿಕರ್ಮಗಳೆಲ್ಲ ವಿನಾಶ ಆಗಬೇಕಾ ಅಂದರೆ 100% ಆಗಬೇಕು. ಇಲ್ಲಿ ಪರಮಾತ್ಮನ ಶ್ರೀಮತ ಕೂಡ ಇದೆ, ಅದನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಅಂತೂ ಇನ್ನೂ ಕೂಡ ಹೇಳ್ತಾ ಇದ್ದಾರೆ, ಸ್ಲೈಡ್ ಆಗ್ತಾ ಇಲ್ಲ. ನೀವು ಒಂದು ವೇಳೆ ಯಾರ ಮೇಲಾದರೂ ವಿಕರಾಳ ರೂಪದಿಂದ ದೃಷ್ಟಿ ಹಾಕಿದಾಗ ಅವರ ವಿಕರ್ಮಿ ಸಂಸ್ಕಾರಗಳು ಭಸ್ಮವಾಗಬೇಕು. ಹಾಗಾದರೆ ವಿಕರ್ಮಗಳು ಮತ್ತು ವ್ಯರ್ಥ ಕರ್ಮಗಳು ವಿಕರ್ಮಿಗಳ ಮೇಲೆ ಈಗ ವಿಕರಾಳ ರೂಪ ಧಾರಣೆ ಮಾಡಬೇಕು. ಈಗ ಸ್ನೇಹಮೂರ್ತಿಯೂ ಅಲ್ಲ, ಈಗ ಕಾಳಿ ರೂಪವಾಗಬೇಕು. ವಿಕರಾಳ ಸಂಹಾರಿ ರೂಪ ಬೇಕು. ಈಗ ಅಂತಿಮ ಸಮಯವಾಗಿದೆ. ಇದನ್ನು ಯಾವಾಗ ಹೇಳ್ತಾ ಇದ್ದಾರೆ? 1970s. ಸೊ 70ನೇ ವರ್ಷದಲ್ಲಿನೇ ಹೇಳ್ತಾ ಇದ್ದಾರೆ ಇದನ್ನೆಲ್ಲ. ಸೊ ಈಗ ಮತ್ತು ವಿಕರ್ಮಿಯರನ್ನು ಎದುರಿಸಲಾರಿರಿ, ಈಗ ಸಮಾವೇಶಗೊಳಿಸಿಕೊಳ್ಳುವ ಮಾತಿಲ್ಲ. ವಿಕರ್ಮಗಳನ್ನು, ವ್ಯರ್ಥ ಸಂಕಲ್ಪಗಳನ್ನು ಅಥವಾ ವಿಕರ್ಮಿಗಳ ವಿಕರ್ಮಿ ವ್ಯವಹಾರವನ್ನು ಈಗ ಸಮಾವೇಶಗೊಳಿಸಿಕೊಳ್ಳುವುದಲ್ಲ, ಆದರೆ ಸಂಹಾರ ಮಾಡಬೇಕು ಅಂತಿದ್ದಾರೆ. ಸೊ ಸ್ನೇಹಮೂರ್ತಿ ಆಗಬೇಕಾದಾಗ ಸ್ನೇಹಮೂರ್ತಿ ಆಗಿರಬೇಕು. ಪರಮಾತ್ಮ ಯಾವ ರೀತಿ ಆದರೆ ಮಹಾಕಾಲನ ರೂಪ ಧರಿಸ್ತಾರೋ ಆ ರೀತಿ ಅವಶ್ಯಕತೆ ಇದ್ದಾಗ ನಾವು ಕೂಡ ಸಂಹಾರ ಮೂರ್ತಿ ಆಗಲೇಬೇಕು. ಸೊ ಇದಕ್ಕಾಗಿ ಯಾವ ವಿದ್ಯಾರ್ಥಿಗಳಿಗೆ ಡೌಟ್ ಇದೆಯೋ ಈ ಮುರಳಿಯನ್ನು ತೆಗೆದು ಓದ್ಕೊಳ್ಳಿ, ನಿಮ್ಮ ಡೌಟು ಕ್ಲಿಯರ್ ಆಗ್ತದೆ. ಅದಾದಮೇಲೆ ಬಾಬಾ ಕೊಟ್ಟಿರೋದೇ ಶ್ರೀಮತ, ಬಾಬಾ ಹೇಳಿರೋ ಮಾತನ್ನೇ ಜಿ ಹುಜೂರ್ ಅನ್ಬೇಕಂತೇಳಿ ಕೂಡ ಹೇಳಿದ್ದಾರೆ. ಸೊ ಈ ಮುರಳಿಯ ಡೇಟು 19ನೇ ತಾರೀಕು ನವೆಂಬರ್ ತಿಂಗಳು 11 ಅಂದರೆ 11ನೇ ತಿಂಗಳು
1989 ರಿವೈಸ್ ಕೋರ್ಸ್ ತನು ಮನ ಧನ ಮತ್ತು ಜನದ ಭಾಗ್ಯ ಅನ್ನೋ ಇದರಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಟೀಚರ್ಸ್ ಜೊತೆಗೆ ಮಾತನಾಡ್ತಿರ್ಬೇಕಾದ್ರೆ ಒಮ್ಮೆ ದನದ ಎಳೆದಾಟದಲ್ಲಿ, ಒಮ್ಮೆ ಜನದ ಎಳೆದಾಟದಲ್ಲಿ, ಹೀಗೆ ಜೀವನದ ಅನುಭವವನ್ನು ಮಾಡುತ್ತಿಲ್ಲ ತಾನೇ. ಒಂದೇ ಸ್ಲೋಗನ್ ವಿಶೇಷ ನಿಮಿತ್ತ ಟೀಚರ್ಸ್ ಬಗೆಗೆ ಹೇಳಿದ್ದೆವಲ್ಲವೇ. ಆದರೆ ಎಲ್ಲರಿಗಾಗಿ ಇದೆ. ಎಲ್ಲ ಮಾತಿನಲ್ಲಿ ತಂದೆಯ ಶ್ರೀಮತದಂತೆ ಜಿ ಹುಜೂರ್ ಎನ್ನಿ. ಮಕ್ಕಳ ಜಿ ಹುಜೂರ್ ಎನ್ನುವುದು ಮತ್ತು ತಂದೆಯು ಮಕ್ಕಳ ಮುಂದೆ ಹುಜೂರ್ ಹಾಜರಾಗುವುದು ಈ ರೀತಿ ಇರ್ತದೆ. ದಾತ ಮತ್ತು ಭಾಗ್ಯವಿದಾತ ಇಬ್ಬರ ಪ್ರಾಪ್ತಿಗಳ ಭಾಗ್ಯದ ನಕ್ಷತ್ರ ಮಸ್ತಕದ ಮೇಲೆ ಹೊಳಿತಾ ಇರ್ತದೆ. ಸೊ ಯಾರ ಶ್ರೀಮತ ಕೂಡ ಇಲ್ಲಿ ಫೈನಲ್ ಅಲ್ಲ, ಓನ್ಲಿ ಪರಮಾತ್ಮನ ಶ್ರೀಮತ. ಅದನ್ನು ತೆಗೆಯೋ ಪವರ್ ಯಾರಿಗೂ ಇಲ್ಲ. ಇದನ್ನು ನಾವು ಕಂಪ್ಲೀಟಾಗಿ ನೆನಪಿಡಲೇಬೇಕು. ಸೊ ಇಷ್ಟು ಈ ರೀತಿ ತೆಗೆದು ಪುಸ್ತಕಗಳನ್ನು ಓದಿದಾಗ ನಮಗಂತೂ ಜ್ಞಾನ ಇದ್ದಾಗ ತಪ್ಪುಗಳನ್ನು ನಾವು ಖಂಡಿಸ್ತೀವಿ. ಅಟ್ಲೀಸ್ಟ್ ಅದೆಲ್ಲ ಆಗಿಲ್ಲ ಅಂದರೆ ರಾಜಕುಟುಂಬಿಕರು ಏನು ಮಾಡ್ತಾರೆ ಅಂದರೆ, ಈಗ ಒಂದು ವೇಳೆ ಒಂದು ರಾಜ್ಯ ಆಳ್ತಾ ಇದ್ದಾನೆ ಅಂದಾಗ ತಪ್ಪು ಮಾಡ್ತಾ ಇದ್ದಾನೆ ಅಂದರೆ ಆ ರಾಜ್ಯದಲ್ಲಿ ತಪ್ಪನ್ನು ನಿಲ್ಲಿಸೋದು ರಾಜನ ಜವಾಬ್ದಾರಿ, ಅದು ಅವನ ಕರ್ತವ್ಯ ಅದು. ಸೊ ಆ ರೀತಿ ಈ ತಪ್ಪುಗಳನ್ನು ನಾವು ಈಗಲೇ ನಿಲ್ಲಿಸುವ ಸಂಸ್ಕಾರವನ್ನು ಇಲ್ಲೇ ರೆಕಾರ್ಡ್ ಮಾಡಬೇಕು. ಸೊ ರಾಜಕುಟುಂಬಿಕರು ಲಾಸ್ಟಲ್ಲಿ ಏನಕ್ಕೆ ಬರೀ 108 ಜನನೇ ಬರ್ತಾ ಇದ್ದಾರೆ, ಸೊ ಸತ್ಯಯುಗದ ಎಂಡಿಂಗಲ್ಲಿ ಏನಕ್ಕೆ 16,108 ಜನನೇ ಬರ್ತಾ ಇದ್ದಾರೆ ಅಂದರೆ ರೀಸನ್ ಇದೆ. ಯಾರನ್ನು ಕೇಳಿದ್ರೂ ಅವಗುಣಗಳನ್ನು ನೋಡಬಾರ್ದು ಅಂತ ಇದ್ದಾರೆ. ಮತ್ತು ರಾಜಕುಟುಂಬಿಕರ ಲಕ್ಷಣಗಳನ್ನು ಯಾವಾಗ ಧಾರಣೆ ಮಾಡೋದು, ಯಾವಾಗ ಈ ವಿಕರ್ಮಗಳನ್ನು ನಾವು ವಿನಾಶ ಮಾಡೋದು. ಸೊ ರಾಜಕುಟುಂಬಿಕರ ಲಕ್ಷಣ ಇಲ್ಲೇ ರೆಕಾರ್ಡ್ ಆಗಬೇಕು. ಇಲ್ಲ ನಾವೇನು ನಡೆದ್ರೂ ನೋಡ್ತಾ ಇರ್ತೀವಿ, ನಾವು ಪ್ರಜೆಗಳಾದರೂ ನಮಗೆ ಪರವಾಗಿಲ್ಲ ಅಂದರೆ ಇಟ್ಸ್ ಫೈನ್, ನೋ ಪ್ರಾಬ್ಲಮ್. ಅದು ಯಾರ ನಿರ್ಣಯ ಅವರಿಗೆ ಬಿಡ್ತಾ ಇದೆ. ಆದರೆ ಪರಮಾತ್ಮ ನಮಗೆ ಈ ಶ್ರೀಮತವನ್ನು ಓದನ್ನು ರಾಜಕುಟುಂಬಿಕರಿಗಾಗಿಯೇ ಓದಿಸ್ತಾ ಇದ್ದಾರೆ. ಸೊ ಧರ್ಮ ತಿಳಿದಿರೋ ರಾಜನನ್ನೇ ತ್ರೇತಾಯುಗಗಳಿಂದ ಹಿಡ್ಕೊಂಡು ಕಲಿಯುಗದ ಎಂಡಿಂಗ್ ಅಂದರೆ 1936ವರೆಗೂ ಸಿಂಹಾಸನದ ಮೇಲೆ ಕೂಡಿಸಿರೋದು. ಅದಕ್ಕಾಗಿ ಆ ಧರ್ಮವನ್ನು ನಾವು ಇಲ್ಲೇ ರೆಕಾರ್ಡ್ ಮಾಡಬೇಕು. ಸೊ ಒಂದು ರಾಜ್ಯದಲ್ಲಿ ಯಾರು ಹೆಂಗೋದ್ರೆ ನನಗೇನೋ ಅವ್ರ ಅವಗುಣಗಳನ್ನು ನೋಡಬಾರ್ದು, ಅವ್ರು ತಪ್ಪು ಮಾಡ್ತಿದ್ರು ನಾನು ನೋಡ್ತಾ ಇರ್ತೀನಿ. ಯಾಕೆ ಅಂದರೆ ಬಾಬಾ ಹೇಳಿದ್ದಾರೆ, ಈ ರೀತಿ ಪರಮಾತ್ಮ ಹೇಳಿದ್ದಾರೆ ಅಂದ್ಕೊಂಡು ಅಲ್ಲಿ ಕೂಡಲ್ಲ ಯಾವ ರಾಜ ಕೂಡ. ಯಾಕೆ ಅಂದರೆ ಅವನ ರಾಜ್ಯದಲ್ಲಿ ಧರ್ಮವನ್ನು ನಿಲ್ಲಿಸೋದು ಅವರ ಕರ್ತವ್ಯ ಆಗಿರ್ತದೆ. ಅದಕ್ಕಾಗಿ ಆ ಸಂಸ್ಕಾರವನ್ನು ಕೂಡ ಇಲ್ಲೇ ರೆಕಾರ್ಡ್ ಮಾಡಬೇಕು. ಇಷ್ಟು ಪರಮಾತ್ಮ ಬಂದು ಇಷ್ಟೆಲ್ಲ ಹೇಳ್ತಿದ್ರು ಕೂಡ ನಾನು ಇನ್ನೂ ನೋಡ್ತಾ ಸುಮ್ಮನೆ ಕೂಡ್ತೀನಿ ಅಂದರೆ ಇನ್ನು ನಿಮ್ಮ ಸಂಸ್ಕಾರಗಳನ್ನು ನಿಮ್ಮ ಜನ್ಮಗಳನ್ನು ಈಗಲೇ ನೀವು ತಿಳ್ಕೊಬಹುದು ತ್ರಿಕಾಲದರ್ಶಿಯಾಗಿ. ನನ್ನ ಈ ಸಂಸ್ಕಾರಕ್ಕೆ ನಾನು ಯಾವ ಜನ್ಮವನ್ನು ಪಡಿಬಹುದು ಅಂತೇಳಿ. ಸೊ ಇದು ಶ್ರೀಮತ ಮನ್ಮತದ ಬಗ್ಗೆ ಅಕ್ಕ ಮಾತಾಡಿರೋ ವಿಷಯದ ಮೇಲೆ ನಾವು ಮನನ ಚಿಂತನೆ ಮಾಡಬೇಕಾಗಿರೋ ವಿಷಯಗಳು. ಪ್ಲಸ್ ನಾವು ಇದನ್ನೆಲ್ಲ ಇಟ್ಕೊಂಡಾಗ ಏನಾಗ್ತದೆ ಅಂದರೆ, ನಾಳೆ ಯಾರು ಮಾತಾಡಿದರೂ ಇಲ್ಲಿ ಶ್ರೀಮತ ಇದೆ, ಇದು ಮೌಂಟ್ ಆಬುವಿಂದ ಪ್ರಿಂಟ್ ಆಗಿ ಬಂದಿರೋದೆ, ನೀವು ಅವ್ಯಕ್ತ ಮುರಳಿ ಅಂತೇಳಿ ಕರ್ಕೊಂಡು ಹೋಗಿರೋ ಆ ಮುರಳಿ ಕೇಳಿರೋ ಮುರಳಿಗಳೇ ಇದು ಕೂಡ ಅಂತೇಳಿ ಧೈರ್ಯದಿಂದ ಹೇಳೋಕ್ಕೆ ಸಾಧ್ಯ ಆಗಿರಬೇಕು. ಅದಕ್ಕಾಗಿ ವಿದ್ಯಾರ್ಥಿಗಳಲ್ಲಿ ಮನವಿ, ಧೈರ್ಯದ ಹೆಜ್ಜೆಯನ್ನು ಇಟ್ಟರೆ ಪರಮಾತ್ಮ ಸಹಯೋಗ ಕೊಡ್ತೀನಿ ಅಂತೇಳಿ ಕ್ಲಿಯರಾಗಿ ಹೇಳಿದ್ದಾರೆ. ಇನ್ನು ಧೈರ್ಯದ ಹೆಜ್ಜೆಯನ್ನು ಇಡೋದು ಮಾತ್ರ ನಮ್ಮ ಕೆಲಸ, ಬಿಟ್ಟರೆ ಇನ್ನೇನೂ ಇಲ್ಲ ಇಲ್ಲಿ. ಸೊ ಈ ವಿಷಯದ ಮೇಲೆ ಯಾರಿಗಾದರೂ ಡೌಟ್ ಇದ್ದರೆ, ಅಂದರೆ ಇಲ್ಲಿ ಹಾಕಿರೋ ಶ್ರೀಮತ ಬಿಟ್ಟಿದ್ದರೆ ಅಥವಾ ಶ್ರೀಮತದ ಮೇಲೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಲ್ ಮಾಡಬಹುದು. ನನ್ನ ಕಾಂಟ್ಯಾಕ್ಟ್ ನಂಬರ್ 7019406739. ನನ್ನ ಹೆಸರು ಮೇಘನಾ. ಸೊ ಈಗ ನೀವು ಫೋನ್ ಮಾಡಿ ಮತ್ತೆ ಅವ್ರು ಹಿಂಗೆ ಮಾಡಿದರು ಇವ್ರು ಹೆಂಗೆ ಮಾಡಿದರು ಅಂತೇಳಿ ಬೇರೆಯವರ ಕಂಪ್ಲೇಂಟ್ಸ್ ಅಲ್ಲ, ಜ್ಞಾನ ಸಂಬಂಧಿತ ಸಂದೇಹಗಳಿಗೆ ನನಗೆ ಕರೆ ಮಾಡಬಹುದು. ಸೊ ಸ್ಕ್ರೀನ್ ಮೇಲೆ ಕೂಡ ಹಾಕಲಾಗಿದೆ. ನೀವು ಕರೆ ಮಾಡಿದಾಗ ಒಂದು ವೇಳೆ ನಾನು ಫೋನನ್ನು ಲಿಫ್ಟ್ ಮಾಡಿಲ್ಲ ಅಂದರೆ ನಾನೇ ಮಿಸ್ ಕಾಲ್ಸನ್ನು ಅಟೆಂಡ್ ಮಾಡ್ತೀನಿ. ಮತ್ತೆ ಕಾಲ್ ಮಾಡೋದು ಆ ರೀತಿ ಮಾಡಬೇಡಿ. ನಾನಂತೂ ನಿಮ್ಮ ಕಾಲ್ಸ್ನ ಪಕ್ಕಾ ರಿಪ್ಲೈ ಮಾಡ್ತೀನಿ. ಸೊ ನಿಮಗೆ ಏನಾದರೂ ಜ್ಞಾನ ಸಂಬಂಧಿ ಸಂದೇಹಗಳಿದ್ದರೆ ಕರೆ ಮಾಡಬಹುದು. ಓಂ ಶಾಂತಿ.